ಹರೇ ಕೃಷ್ಣ. ಎಲ್ಲರಿಗೆ ಮತ್ತೊಮ್ಮೆ ಸ್ವಾಗತ. ಎರಡನೇ ದಿವಸದ ನರಸಿಂಹ ಲೀಲೆಯ ವರ್ಣನೆಗೆ ಇವತ್ತು ನಾವು ಶ್ರೀಮದ್ ಭಾಗವತದಿಂದ ಮತ್ತೆ ಇನ್ನಿತರ ಸಾಹಿತ್ಯದಿಂದ ನೆನ್ನೆಯ ತರಹನೇ ನರಸಿಂಹ ಲೀಲೆಯ ಇತರ ವಿಶೇಷತೆಗಳೇನಿದೆ ಆ ವಿಶೇಷತೆಗಳನ್ನ ಇವತ್ತು ನಾವು ಚರ್ಚೆ ಮಾಡಲಿದ್ದೇವೆ. ಎಲ್ಲರಿಗೆ ಮತ್ತೊಮ್ಮೆ ಸ್ವಾಗತ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರ್ ಉನ್ಮೀಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ನಮಃ ಓಂ ವಿಷ್ಣುಪಾದಾಯ ಕೃಷ್ಣನಿಷ್ಠಾಯ ಭೂತ ಶ್ರೀಮತೆ ಭಕ್ತಿವೇದಾಂತ ಸ್ವಾಮಿನಿತಿ ನಾಮ್ನೇ. ನಮಸ್ತೆ ಸಾರಸ್ವತೆ ಗೌರವಾಯುತಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾತ್ಯ ದೇಶತಾರಿಣೆ ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ನರಸಿಂಹ ಲೀಲೆಯ ವರ್ಣನೆ ಶ್ರೀಮದ್ ಭಾಗವತದಲ್ಲಿ ನಿನ್ನೆ ನಾವು ಚರ್ಚೆ ಮಾಡಿದ ಹಾಗೆ 10 ಅಧ್ಯಾಯಗಳಲ್ಲಿ 7ನೇ ಸ್ಕಂಧದಲ್ಲಿ ಬಂದಿದೆ. ಬಹಳ ವಿಸ್ತೃತವಾದಂತಹ ಚರ್ಚೆ ಭಾಗವತದಲ್ಲಿ ಇದೆ. ಅದೇ ರೀತಿಯಲ್ಲಿ ವಿಷ್ಣು ಪುರಾಣದಲ್ಲಿ ಕೂಡ ಇದೆ. ಅನೇಕ ಇನ್ನಿತರ ವೈದಿಕ ಸಾಹಿತ್ಯದಲ್ಲಿ, ವೈದಿಕ ವಾಂಗ್ಮಯದಲ್ಲಿ ಇದೆ. ಅದಲ್ಲದೇನೆ ಅನೇಕ ಆಚಾರ್ಯರು, ಅನೇಕ ಸಂತರು ನಮ್ಮದೇ ಆದಂತಹ ಕನ್ನಡದ ಭಾಷೆಯಲ್ಲಿ ದಾಸ ಸಾಹಿತ್ಯದಲ್ಲಿ ನಾವು ನರಸಿಂಹ ಲೀಲೆಯ ವರ್ಣನೆಯನ್ನ ನಾವು ನೋಡ್ತೀವಿ. ಪುರಂದರದಾಸರ ಒಂದು ಕೀರ್ತನೆಯನ್ನ ನಾವು ನಿನ್ನೆ ಚರ್ಚೆ ಕೂಡ ಮಾಡಿದ್ವಿ. ಬಹಳ ಒಂದು ಭಿನ್ನವಾದಂತಹ ಕಾರಣವನ್ನ ಅಲ್ಲಿ ಕೊಡ್ತಾರೆ ನರಸಿಂಹ ಮತ್ತೆ ಹಿರಣ್ಯಕಶಿಪುವಿನ ಸಂಬಂಧದಲ್ಲಿ. ಮತ್ತೆ ನರಸಿಂಹಾವತಾರ ಹೇಗಾಗತ್ತೆ, ಆ ಶ್ಲೋಕದಲ್ಲಿ ಹೇಗೆ ವರ್ಣಿಸ್ತಾರೆ ಶುಕಮುನಿಯವರು, ಮತ್ತೆ ಅದರೊಳಗೆ ನಾರದ ಮುನಿಯವರು. ನಾರದ ಯುಧಿಷ್ಠಿರ ಸಂವಾದದಲ್ಲಿ ಈ ನರಸಿಂಹ ಲೀಲೆಯ ವರ್ಣನೆ ಬರ್ತದೆ ಅಂತ ಮೊದಲು ನಾವು ನೋಡಿದ್ವಿ. ಆದರೆ ಅದೇ ಸಂವಾದವನ್ನ ಶುಕಮುನಿಗಳು ಪರೀಕ್ಷಿತ ಮಹಾರಾಜರಿಗೆ ಹೇಳ್ತಾ ಇದ್ದಾರೆ. ಮತ್ತೆ ಆ ಸಂವಾದವನ್ನ ಮತ್ತೆ ಸೂತ ಮುನಿಗಳು ನೈಮಿಷಾರಣ್ಯದ ಋಷಿಗಳಿಗೆ ಹೇಳ್ತಾ ಇದ್ದಾರೆ ಅಲ್ವಾ. ಅದರಿಂದ 3 ಸಂವಾದಗಳು ಒಳಗೊಂದು ಹೊರಗಿಂದ ಒಳಗೆ ಬಂದು ನೋಡಿದ್ರೆ ನಾವು ಅದನ್ನ ನೋಡಬಹುದು. ಇಲ್ಲಿ ನರಸಿಂಹ ಲೀಲೆಯ ಅಥವಾ ನರಸಿಂಹ ಅವತಾರವನ್ನ ಹೇಗೆ ವರ್ಣಿಸ್ತದೆ ಭಾಗವತ. ಸತ್ಯಂ ವಿಧಾತುಂ ನಿಜಭೃತ್ಯ ಭಾಷಿತಂ ವ್ಯಾಪ್ತಿಂಚ ಭೂತೇಷು ಅಖಿಲೇಷು ಚಾತ್ಮನಃ ಅದೃಶ್ಯತ ಅತ್ಯದ್ಭುತ ರೂಪ ಮುದ್ವಹನ್ ಸ್ತಂಭೆ ಸಭಾಯಾಂ ನ ಮೃಗಂ ನ ಮಾನುಷಂ. ಈ ಶ್ಲೋಕದಲ್ಲಿ ಬಹಳ ಸುಂದರವಾಗಿ ಹೇಳ್ತಾರೆ. ನಿಜ ಭೃತ್ಯ ಭಾಷಿತಂ, ಭೃತ್ಯ ಅಂತ ಹೇಳಿದ್ರೆ ಸೇವಕ. ಅವನ ಅಂದ್ರೆ ನರಸಿಂಹನ ನಿಜವಾದಂತಹ ಸೇವಕರು ಯಾರಿದ್ರು, ಆ ನಿಜವಾದಂತಹ ಸೇವಕರು ಅಂತ ಹೇಳಿದ್ರೆ ಪ್ರಹ್ಲಾದನೂ ಆಗ್ಬೋದು, ಬ್ರಹ್ಮನೂ ಆಗ್ಬೋದು ಅಂತ ನಾವು ನೋಡಿದ್ವಿ. ಯಾಕೆಂದ್ರೆ ಬ್ರಹ್ಮ ವರದಾನವನ್ನ ಕೊಟ್ಟಿರ್ತಾನೆ. ಆ ವರದಾನವನ್ನ ಕಾಪಾಡಿಯೇ ನನ್ನ ಅವತಾರವನ್ನ ಮಾಡಿ ಹಿರಣ್ಯಕಶಿಪುವಿನ ಸಂಹಾರವನ್ನ ಮಾಡಬೇಕು ಅಂತ ಹೇಳಿ ಆ ರೂಪವನ್ನ ತಾಳಿ ಬರ್ತಾನೆ. ಅದಲ್ಲದೆ ಪ್ರಹ್ಲಾದ ಹಿರಣ್ಯಕಶಿಪುವಿಗೆ ಹೇಳಿರ್ತಾನೆ, ವ್ಯಾಪ್ತಿಂಚ ಭೂತೇಶು ಅಖಿಲೇಶು ಚಾತ್ಮನಃ. ಈ ಸೃಷ್ಟಿಯಲ್ಲಿ ಯಾವ ಯಾವ ಸ್ಥಳಗಳನ್ನು ನೀನು ನೋಡೋದಕ್ಕೆ ಸಾಧ್ಯವಿದೆಯೋ ಆ ಎಲ್ಲಾ ಸ್ಥಳಗಳಲ್ಲೂ ಭಗವಂತನ ಉಪಸ್ಥಿತಿ, ವಿಷ್ಣುವಿನ ಉಪಸ್ಥಿತಿ ಇದೆ ಅಂತ ಏನು ಪ್ರಹ್ಲಾದ ಹೇಳಿರ್ತಾನೆ ಹಿರಣ್ಯಕಶಿಪುವಿಗೆ. ಅದಲ್ಲದೇನೆ ಬ್ರಹ್ಮ ಯಾವ ವರದಾನವನ್ನ ಕೊಟ್ಟಿರ್ತಾನೆ ಹಿರಣ್ಯಕಶಿಪುವಿಗೆ, ಇದೆರಡೂ ಮಾತುಗಳನ್ನ ಸತ್ಯ ಮಾಡಬೇಕು ಅಂತ ಹೇಳಿ ಸತ್ಯಂ ವಿಧಾತುಂ, ಆ ಮಾತುಗಳನ್ನ ಪ್ರಹ್ಲಾದನ ಮಾತನ್ನ ಮತ್ತೆ ಬ್ರಹ್ಮನ ಮಾತನ್ನ ಸತ್ಯ ಮಾಡಬೇಕು ಅಂತ ಹೇಳಿ ಆ ಅತ್ಯದ್ಭುತವಾದಂತಹ ರೂಪವನ್ನ ತಾಳಿ ನರಸಿಂಹ ಬರ್ತಾನೆ. ಅತ್ಯದ್ಭುತವಾದಂತಹ ರೂಪ. ಕೃಷ್ಣ ಲೀಲೆಯನ್ನ ವರ್ಣನೆ ಮಾಡಬೇಕಾದ್ರೆ ಕೂಡ ಅದ್ಭುತಂ ರೂಪಂ ಅಂತ ಹೇಳ್ತಾರೆ. ಆದ್ರೆ ಇಲ್ಲಿ ಅತ್ಯದ್ಭುತ ರೂಪ ಅಂತ ಶುಕಮುನಿಗಳು ಹೇಳ್ತಾರೆ. ಹಾಗೆ ನಾವು ಹೋಲಿಸೋದಕ್ಕಾಗೋದಿಲ್ಲ. ಆದ್ರೆ ಸುಮ್ನೆ ಹಾಗೆ ಶಬ್ದಗಳನ್ನ ಗಮನಿಸಿ ನೋಡಿದ್ರೆ ಇದು ಅತ್ಯದ್ಭುತವಾದಂತಹ ರೂಪ. ಏನಕ್ಕೆ ಅಂದ್ರೆ ಅದು ಮೃಗವೂ ಅಲ್ಲ, ಅದು ಮನುಷ್ಯನೂ ಅಲ್ಲ. ಅಂದ್ರೆ ಸಿಂಹವೂ ಅಲ್ಲ, ಮನುಷ್ಯನೂ ಅಲ್ಲ ಅಲ್ವಾ. ಅಂದ್ರೆ ಎರಡೂ ಲಕ್ಷಣಗಳು ಆ ಒಂದು ಶರೀರದಲ್ಲಿ ಇತ್ತು. ಸಿಂಹದ ಲಕ್ಷಣವೂ ಇತ್ತು, ಮನುಷ್ಯನ ಲಕ್ಷಣವೂ ಇತ್ತು. ಕೊರಳಿಂದ ಮೇಲೆ ಸಿಂಹ, ಕೊರಳಿಂದ ಕೆಳಗಡೆ ಅಂದ್ರೆ ಕತ್ತಿಂದ ಕೆಳಗಡೆ ಮನುಷ್ಯ ಅಲ್ವಾ.
ಅದರಿಂದ ಆ ರೀತಿಯಾದಂತ ಅದ್ಭುತವಾದಂತ ರೂಪವನ್ನೇ ತಾಳಿ ಬಂದಾದ ಮೇಲೆ ಏನಾಗತ್ತೆ ಅನ್ನೋದನ್ನ ಇವತ್ತು ನಾವು ಸ್ವಲ್ಪ ಭಾಗವತದಿಂದ ಚರ್ಚೆ ಮಾಡಿ ನಂತರ ಮಧ್ವಾಚಾರ್ಯರ ಒಂದು ನಖಸ್ತುತಿ ಅಂತ ಇದೆ, ಅದರಿಂದ ನಾವು ಚರ್ಚೆ ಮಾಡಿ ಕೊನೆಗೆ ಮತ್ತೊಂದು ವಿಜಯದಾಸರ ಒಂದು ಭಜನೆ ಇದೆ ಕನ್ನಡದಲ್ಲಿ ನರಸಿಂಹನ ಮೇಲೆ, ಅದನ್ನ ಚರ್ಚೆ ಮಾಡ್ತೀವಿ ಇವತ್ತು. ಆಯ್ತಾ? ಇವಾಗ ಫಸ್ಟ್ ನಾನು ನನ್ನ ಸ್ಕ್ರೀನ್ ಅನ್ನ ಶೇರ್ ಮಾಡ್ಕೋತೀವಿ. ನಾನು ಹೇಳಿದಾಗೆ ಆರಂಭದಲ್ಲಿ ಭಾಗವತದಿಂದ ಚರ್ಚೆ. ಭಾಗವತದ 8ನೇ ಅಧ್ಯಾಯ ಮತ್ತೆ 9ನೇ ಅಧ್ಯಾಯ ಇದೆರಡರಲ್ಲಿ ನರಸಿಂಹ ಲೀಲೆಯ ನರಸಿಂಹಾವತಾರದ ಅದ್ಭುತ ಏನಿದೆ ಮತ್ತೆ ಪ್ರಹ್ಲಾದನ ಪ್ರಾರ್ಥನೆಗಳು ಅದು ಈ 2 ಅಧ್ಯಾಯಗಳಲ್ಲಿ ಬರುತ್ತೆ. ಆಯ್ತಾ? ಅದನ್ನ ಇವತ್ತು ನಾವಿವಾಗ ಸ್ವಲ್ಪ ಮಟ್ಟಕ್ಕೆ ಚರ್ಚೆ ಮಾಡ್ತೇವೆ. ಇವಾಗ ನರಸಿಂಹಾವತಾರ ಆದ್ಮೇಲೆ ಅಂದ್ರೆ ನರಸಿಂಹ ಕಂಬವನ್ನ ಒಡೆದು ಆಚೆ ಬಂದಾದ ಮೇಲೆ ಯಾವ ರೀತಿಯಾದಂತಹ ಶಬ್ದ ಅಲ್ಲಿ ಬರುತ್ತೆ ಅನ್ನೋದನ್ನ ನಾವು ನೆನ್ನೆ ನೋಡಿದ್ವಿ. ಆ ಬ್ರಹ್ಮಾಂಡದ ತುಟ್ಟ ತುದಿಯನ್ನ ಬಿರಿದು ಆ ಬ್ರಹ್ಮಾಂಡವೇ ಒಡೆದು ಹೋಗ್ಬೇಕು ಆ ರೀತಿಯಾದಂತಹ ಶಬ್ದ. ಮೇಲೆಗಡೆ ಇದ್ದಂತಹ ಎಲ್ಲಾ ದೇವತೆಗಳ ಲೋಕಗಳಲ್ಲಿ ಆ ದೇವತೆಗಳು ಮತ್ತೆ ಆ ದೇವತೆಗಳ ನಾಯಕರು ಕೂಡ ತಮ್ಮ ತಮ್ಮ ಹಾಸಿಗೆ ಮೇಲೆ ಮಲ್ಕೊಂಡು ಹೊತ್ತಿಗೆಯನ್ನ ಹೊತ್ಕೊಂಡು ಮಲ್ಕೊಂಡ್ ಬಿಡ್ತಾರೆ. ಅಷ್ಟು ಭಯ ಆಗುತ್ತೆ ಎಲ್ಲರಿಗೆ ಕೂಡ. ಆ ರೀತಿಯಾದಂತಹ ಶಬ್ದ ಬರುತ್ತೆ ಅಂತ ನಾವು ನಿನ್ನೆ ನೋಡಿದ್ವಿ. ಅದಾದ್ಮೇಲೆ ಹೇಗೆ ನರಸಿಂಹ ಹಿರಣ್ಯಕಶಿಪುವಿನ ಸಂಹಾರವನ್ನ ಮಾಡ್ತಾನೆ ಅನ್ನೋದನ್ನ 1-2-3 ಶ್ಲೋಕಗಳಲ್ಲಿ ಅದೇ ಅಧ್ಯಾಯದ ಮುಂದುವರಿದ ಭಾಗದಲ್ಲಿ ಇವತ್ತು ನಾವು ನೋಡೋಣ. ಆಯ್ತಾ? ಈ ಶ್ಲೋಕ 28ನೇ ಶ್ಲೋಕ. ಈ ಇದರಿಂದ 4 ಶ್ಲೋಕಗಳಲ್ಲಿ ಹಿರಣ್ಯಕಶಿಪುವಿನ ಸಂಹಾರವನ್ನ ನರಸಿಂಹ ಹೇಗ್ ಮಾಡ್ತಾನೆ ಅನ್ನೋದನ್ನ ಬಹಳ ಚೆನ್ನಾಗಿ ಕೊಟ್ಟಿದ್ದಾರೆ. ತಂ ಶೇನ ವೇಗಂ ಶತಚಂದ್ರ ವರ್ತ್ಮಭಿಹಿ ಚರಂತಂ ಅಚ್ಛಿದ್ರಂ ಉಪರ್ಯಧೋ ಹರಿಹಿ. ಯಾವಾಗ ನರಸಿಂಹ ಆ ಉಗ್ರ ರೂಪವನ್ನ ತಾಳಿ ಬರ್ತಾನೆ, ಆರಂಭದಲ್ಲಿ ಹಿರಣ್ಯಕಶಿಪುವಿಗೆ ಸ್ವಲ್ಪ ಆಶ್ಚರ್ಯವಾಗತ್ತೆ. ಇದು ಯಾವ ರೂಪ? ಇದು ವಿಷ್ಣುವಿನ ರೂಪನ? ಏನಕ್ಕೆ ಅಂದ್ರೆ ಮೇಲ್ಗಡೆ ಸಿಂಹ, ಕೆಳಗಡೆ ಮನುಷ್ಯ, ಮತ್ತೆ ಸಾವಿರಾರು ಕೈಗಳಿವೆ. ಆ ರೀತಿಯಾದಂತ ಶ್ಲೋಕ ಮುಂದಕ್ಕೆ ಬರುತ್ತೆ, ನಾವು ನೋಡ್ತೀವಿ. ಸಾವಿರಾರು ಕೈಗಳನ್ನ ಉಳ್ಳುವಂತಹ ಈ ಒಂದು ರೂಪ ಇದೇನಿದು ಬಹಳ ವಿಚಿತ್ರವಾಗಿರ್ತಕ್ಕಂಥ ರೂಪ ಆಗಿದ್ಯಲ್ಲ ಅಂತ ಅಂದ್ಕೊಳ್ಳೋದಕ್ಕೆ ಶುರು ಮಾಡ್ತಾನೆ ಹಿರಣ್ಯಕಶಿಪು. ಯಾಕಂದ್ರೆ ಹಿರಣ್ಯಕಶಿಪು ಬಹಳ ಧೈರ್ಯಶಾಲಿ. ಆದ್ರೆ ಬೇರೆ ಅವನ ಸಂಗಡಿಗರು ಯಾರಿದ್ರು ಅವರೆಲ್ಲರೂ ಹೆದರ್ಕೊಂಡು ಹೋಗ್ತಾ ಇರ್ತಾರೆ. ಈ ರೀತಿಯಾದಂತ ಅತ್ಯದ್ಭುತವಾದಂತ ರೂಪವನ್ನ ನೋಡಿ ಅವರಿಗೆ ತಕ್ಷಣ ಹೆದರಿಕೆ ಬಂದ್ಬಿಡತ್ತೆ. ಹಿರಣ್ಯಕಶಿಪುವಿಗೆ ತಕ್ಷಣಕ್ಕೆ ಬರಲ್ಲ, ಹೊತ್ತಾದ್ಮೇಲೆ ಹೆದರಿಕೆ ಬರುತ್ತೆ ಅಂತ ಭಾಗವತ ಹೇಳುತ್ತೆ. ಅದರಿಂದ ಅವನು ಯೋಚಿಸ್ತಾ ಇರ್ತಾನೆ ಇದು ಯಾವ ರೂಪ ಇದು ಅಂತ. ಆದ್ರೆ ಗೊತ್ತಾಗತ್ತೆ ಅವನಿಗೆ, ಸ್ವಲ್ಪ ಯೋಚಿಸಿ ಆದ್ಮೇಲೆ ಅವನಿಗೆ ಗೊತ್ತಾಗತ್ತೆ ಇದು ವಿಷ್ಣುವೇ ಇರಬೇಕು, ಪ್ರಹ್ಲಾದನ ಕರೆಗೆ ಬಂದಿದ್ದಾನೆ ಅಂತ. ಆದ್ರಿಂದ ಆವಾಗ ಅವನು ಬಹಳಷ್ಟು ಪ್ರಯತ್ನವನ್ನ ಪಟ್ಟು ತನ್ನ ಸಮಸ್ತವಾದಂತಹ ಶಕ್ತಿಯನ್ನ ಮೀರಿ ನರಸಿಂಹನ ಜೊತೆಗೆ ಅವನು ಯುದ್ಧವನ್ನ ಮಾಡೋದಕ್ಕೆ ಪ್ರಯತ್ನ ಪಡ್ತಾನೆ. ಇದನ್ನ ನೀವು ಖಂಡಿತವಾಗ್ಲೂ ಮಹಾವತಾರ ನರಸಿಂಹ ಚಲನಚಿತ್ರದಲ್ಲಿ ನೀವು ನೋಡಿರ್ತೀರಾ, ಬಹಳ ಚೆನ್ನಾಗಿ ಅದರಲ್ಲಿ ಕೂಡ ತೋರಿಸಿದ್ದಾರೆ. ಆದ್ರೆ ಭಾಗವತದಲ್ಲಿ ಬರುವಂತಹ ಎಲ್ಲಾ ವಿಷಯಗಳನ್ನ ಚಲನಚಿತ್ರದಲ್ಲಿ ಖಂಡಿತವಾಗ್ಲೂ ತೋರಿಸೋದಕ್ಕಾಗೋದೇ ಇಲ್ಲ, ಶಾಸ್ತ್ರದಲ್ಲಿ ಬರುವಂತಹ ವಿಷಯವನ್ನ. ಏಕೆಂದ್ರೆ ಅಷ್ಟು ವಿವರಾತ್ಮಕವಾದಂತಹ ವರ್ಣನೆಯನ್ನ ನಾವು ಭಾಗವತದಲ್ಲಿ ನಾವು ನೋಡ್ತೀವಿ. ನೋಡಿ, ಆ ಹಿರಣ್ಯಕಶಿಪು ಯಾವ ವೇಗದಲ್ಲಿ ಅವನು ಓಡ್ತಾ ಇರ್ತಾನೆ, ನರಸಿಂಹನ ಮುಂದೆ ಹೇಗೆ ಅವನು ಓಡ್ತಾ ಇರ್ತಾನೆ, ಇದನ್ನ ಚಲನಚಿತ್ರದಲ್ಲಿ ತೋರಿಸಿದ್ದಾರೆ. ಯಾವ ವೇಗದಲ್ಲಿ ಹೋಗ್ತಾ ಇರ್ತಾನೆ ಅಂದ್ರೆ ಶೇನ ಅಂದ್ರೆ ಇಂಗ್ಲಿಷ್ ನಲ್ಲಿ ಹಾಕ್ ಅಂತ ಹೇಳ್ತೀವಿ, ಕನ್ನಡದಲ್ಲಿ ಗಿಡುಗ. ಆ ಗಿಡುಗ ಯಾವ ವೇಗದಲ್ಲಿ ಹೋಗುತ್ತೆ. ಪರಂ ಪೂಜ್ಯ ರಾಧನಾ ಸ್ವಾಮಿ ಮಹಾರಾಜರು ಲೆಸನ್ಸ್ ಫ್ರಮ್ ಅ ಹಾಕ್ ಅಂತ ಒಂದು ವಿಡಿಯೋವನ್ನ ಬಹಳಷ್ಟು ವರ್ಷಗಳ ಹಿಂದೆನೆ ರಿಲೀಸ್ ಮಾಡಿದ್ರು. ಇವತ್ತು ಕೂಡ ಯೂಟ್ಯೂಬ್ ನಲ್ಲಿ ಸಿಗತ್ತೆ ಅನ್ಸುತ್ತೆ. ಅದರಲ್ಲಿ ಹೇಗೆ ಆ ಒಂದು ಗಿಡುಗ ಪಕ್ಷಿ ಅದು ಏನ್ ಮಾಡುತ್ತೆ ಅಂತ ಹೇಳಿದ್ರೆ, ಅದು ಒಂದು ಕೆರೆ ಇರುತ್ತೆ ಅಥವಾ ಒಂದು ನದಿ ಇರುತ್ತೆ ಅಂತ ಹೇಳಿದ್ರೆ ಅದರ ತೀರದಲ್ಲಿ ಇರುವಂತಹ ಒಂದು ಮರ ಏನಿರುತ್ತೆ ಆ ಮರದ ಮೇಲೆ ಹೋಗಿ ಕೂತ್ಕೊಂಡಿರತ್ತೆ. ಬಹಳಷ್ಟು ಕಾಲ ಅದು ಕಾಯ್ತಾ ಇರುತ್ತೆ, ಪ್ರತೀಕ್ಷೆ ಮಾಡ್ತಾನೆ ಇರುತ್ತೆ. ಏನಕ್ಕೆ? ಆ ನದಿಯಿಂದ ಆಚೆ ಯಾವ್ದಾದ್ರು ದೊಡ್ಡ ಮೀನು ಬರುತ್ತಾ ಅಂತ. ಚಿಕ್ಕ ಚಿಕ್ಕ ಮೀನಿನಲ್ಲಿ ಅದಕ್ಕೆ ಆಸಕ್ತಿ ಇಲ್ಲ.
ದೊಡ್ಡ ಮೀನು ಬರೋವರೆಗೆ ಅದು ಪ್ರತೀಕ್ಷೆ ಮಾಡುತ್ತೆ. ದೊಡ್ಡ ಮೀನು ಯಾವಾಗ ಒಂದೇ ಒಂದು ಕ್ಷಣ ಆಚೆ ಬರುತ್ತೆ, ತಕ್ಷಣ ಅಲ್ಲಿಂದ ಹಾರಿ ಆ ಮೀನನ್ನ ತನ್ನ ಬಾಯಿಂದ ಹಿಡಿದು ವಾಪಸ್ಸು ಹೋಗಿ ಆ ಮರದ ಮೇಲೆ ಕೂತ್ಕೊಂಡು ಅದನ್ನ ತಿನ್ನೋದಕ್ಕೆ ಶುರು ಮಾಡುತ್ತೆ. ಅಂದ್ರೆ ಅಷ್ಟೊತ್ತು ಪ್ರತೀಕ್ಷೆ ಮಾಡದ ಕೇವಲ ಒಂದೇ ಒಂದು ಕ್ಷಣದ ಆ ಒಂದು ಆಕ್ಷನ್ ಏನಂತಾರಲ್ಲ, ಆ ಕ್ರಿಯೆಗೋಸ್ಕರ, ಒಂದೇ ಒಂದು ಕ್ಷಣದ ಕ್ರಿಯೆಗೋಸ್ಕರ ಅಷ್ಟೊಂದು ಗಂಟೆಗಳ ಕಾಲ ಅದು ಪ್ರತೀಕ್ಷೆ ಮಾಡುತ್ತೆ ಆ ಗಿಡುಗ ಪಕ್ಷಿ. ಮತ್ತೆ ಯಾವ ವೇಗದಿಂದ ಹೋಗುತ್ತೆ ಅಂತ ಹೇಳಿದ್ರೆ ಪ್ರಾಯ ಆ ವಾಯುವಿನ ವೇಗದಲ್ಲೇ ಹೋಗಿ ಅದನ್ನ ಹಿಡಿಯತ್ತೆ ಅಂತ ಹೇಳ್ತಾರೆ. ಅದರಿಂದ ಹಿರಣ್ಯಕಶಿಪು ಕೂಡ ತನ್ನಲ್ಲಿದ್ದಂತಹ ಅದ್ಭುತವಾದಂತಹ ಸಾಮರ್ಥ್ಯಗಳನ್ನ ನರಸಿಂಹನ ಮುಂದೆ ತೋರೋದಕ್ಕೆ ಶುರು ಮಾಡ್ತಾನೆ. ಯಾವ ವೇಗದಲ್ಲಿ ಅವನು ಓಡಾಡ್ತಾ ಇರ್ತಾನೆ ಅಂತ ಹೇಳಿದ್ರೆ ಪ್ರಾಯ ವಾಯುವಿನ ವೇಗದಲ್ಲಿ, ಅಂದ್ರೆ ಈ ಶೇನ ಪಕ್ಷಿಯ ಅಂದ್ರೆ ಗಿಡುಗ ಪಕ್ಷಿಯ ವೇಗದಲ್ಲಿ ಎಲ್ಲಾ ಕಡೆ ಓಡಾಡ್ತಾ ಇರ್ತಾನೆ. ಶತಚಂದ್ರ ವರ್ತ್ಮಭಿಹಿ, ಅವನ ಆ ಕತ್ತಿ ಮತ್ತೆ ಆ ಅದೇ ಇನ್ನೊಂದು ಬರುತ್ತಲ್ಲ, ಕತ್ತಿ ಜೊತೆಗೆ ಇಟ್ಕೊಂಡು ಅವರನ್ನ ತಮ್ಮನ್ನ ತಾವು ಸಂರಕ್ಷಿಸ್ಕೋತಾರಲ್ಲ, ಅದು ಕನ್ನಡದಲ್ಲಿ ಏನ್ ಹೇಳ್ತಾರೋ ನನಗೆ ಗೊತ್ತಿಲ್ಲ. ಆ ಶೀಲ್ಡ್ ಅಂತ ಹೇಳ್ತಾರೆ, ಕವಚ ಅಂತ ಅಂತ ಕಾಣುತ್ತೆ. ಆ ಕವಚವನ್ನ ಮತ್ತೆ ಆ ಕತ್ತಿಯನ್ನ ಹಿಡಿದು ಅವನು ಓಡಾಡ್ತಾ ಇರ್ತಾನೆ. ಮತ್ತೆ ಆ ಹಿರಣ್ಯಕಶಿಪುವಿನ ಕವಚದ ಮೇಲೆ ಒಂದು ಅವನ ಸಂಕೇತ ಇರುತ್ತೆ, ಏನು ಅಂತ ಹೇಳಿದ್ರೆ ಚಂದ್ರ ಇರತ್ತಂತೆ. ಅದನ್ನೇ ಇಲ್ಲಿ ಹೇಳ್ತಾ ಇದ್ದಾರೆ, ಶತಚಂದ್ರ ವರ್ತ್ಮಭಿಹಿ. ಅಂದ್ರೆ ಅನೇಕ ಚಂದ್ರದ ಸಂಕೇತಗಳು ಅವನ ಕತ್ತಿಯ ಮೇಲೆ ಮತ್ತೆ ಅವನ ಆ ಇದು ಶೀಲ್ಡ್ ಅಂದ್ರೆ ಕವಚದ ಮೇಲೆ ಇರುತ್ತೆ. ಮತ್ತೆ ಚರಂತಂ ಅಚ್ಛಿದ್ರಂ ಉಪರ್ಯಧೋ ಹರಿಹಿ, ಆ ನರಸಿಂಹನಿಗೆ ಹರಿ ಅಂದ್ರೆ ಸಿಂಹನಿಗೆ ಹರಿ ಅಂತ ಕೂಡ ಹೇಳ್ತಾರೆ. ಸಿಂಹಕ್ಕೆ ಕೂಡ ಹರಿ, ಕೃಷ್ಣನಿಗೆ ಹರಿ ಅಂತ ಶಬ್ದ ಇದ್ದೇ ಇದೆ. ಅದರ ಜೊತೆಗೆ ಕೋತಿ ಕೂಡ ಹರಿ ಅಂತ ಶಬ್ದ ಇದೆ ಅಂತ ಅರ್ಥ ಇದೆ ಸಂಸ್ಕೃತದಲ್ಲಿ. ಸೊ ಇಲ್ಲಿ ಹರಿ ಅಂತ ಹೇಳಿದ್ರೆ ಸಿಂಹ ಅಂದ್ರೆ ನಮ್ಮ ನರಸಿಂಹ. ಅದರಿಂದ ಆ ನರಸಿಂಹನ ಮೇಲೆ ಅವನ ಕೆಳಗಡೆ ಎಲ್ಲಾ ಕಡೆಯಲ್ಲೂ ಅವನು ಓಡಾಡ್ತಾ ಇರ್ತಾನೆ ಹಿರಣ್ಯಕಶಿಪು. ಏನಕ್ಕೆ ಅಂತ ಹೇಳಿದ್ರೆ ಅವನು ಗೊತ್ತಿರತ್ತೆ, ಸಾಮಾನ್ಯವಾದಂತಹ ಟೆಕ್ನಿಕ್ ಇಂದ, ಸಾಮಾನ್ಯವಾದಂತಹ ಮಾರ್ಗದಿಂದ ಇವನನ್ನ ಸೋಲಿಸೋದಕ್ಕೆ ಸಾಧ್ಯವಿಲ್ಲ. ಇದು ಬಹಳ ಶಕ್ತಿಶಾಲಿಯಾದಂತಹ ವಿಷ್ಣು. ಅವನನ್ನ ಸೋಲಿಸ್ಬೇಕು ಅಂತ ಹೇಳಿದ್ರೆ ಪ್ರಾಯ ಅನೇಕ ಬೇರೆ ಬೇರೆ ವಿಧವಾದಂತಹ ಮಾರ್ಗಗಳನ್ನ ಅನುಸರಿಸಬೇಕಾಗ್ತದೆ. ಅದರಿಂದ ಚರಂತ ಮಚ್ಛಿದ್ರಂ, ಅವನನ್ನ ಹಿಡಿಯೋದಕ್ಕೆ ಪ್ರಾಯ ಅಸಾಧ್ಯ ಅನ್ನುವಂತಹ ಹಿರಣ್ಯಕಶಿಪು. ಆದ್ರೆ ಅದನ್ನ ನೋಡಿ ನರಸಿಂಹ ಹೇಗೆ ವ್ಯವಹರಿಸ್ತಾನೆ ಹಿರಣ್ಯಕಶಿಪುವಿನ ಜೊತೆಗೆ ಅಂತ ಹೇಳಿದ್ರೆ, ಕೃತ್ವ ಅಟ್ಟಹಾಸಂ. ಅಟ್ಟಹಾಸಂ ಅಂತ ಹೇಳಿದ್ರೆ ಜೋರಾಗಿ ನಗೋದಕ್ಕೆ ಶುರು ಮಾಡ್ತಾನೆ ನರಸಿಂಹ ಅಲ್ವಾ. ಯಾವಾಗ ಶತ್ರು ಪಕ್ಷದವರು ಜೋರಾಗಿ ನಗೋದಕ್ಕೆ ಶುರು ಮಾಡ್ತಾರೆ, ಅದೇನೆ ಇನ್ನೊಬ್ಬ ಅಂದ್ರೆ ನಮ್ಮ ಈ ಪಕ್ಷದವರಿಗೆ ಆ ನಗುವೇನೆ ಒಂದು ಒಂದು ಡಿಮೋರಲೈಸಿಂಗ್ ಅಂತ ಹೇಳ್ತಾರಲ್ಲ, ಅಂದ್ರೆ ಅವರಲ್ಲಿ ಭಯವನ್ನ ತರುವಂತಹ ಒಂದು ಭಯವನ್ನ ತಗೊಂಡ್ ಬರ್ತದೆ. ಏಕೆಂದ್ರೆ ನಾನು ಇಷ್ಟೊಂದು ಪ್ರಯತ್ನವನ್ನ ಪಟ್ಟು ಅವ್ರ ಜೊತೆಗೆ ಹೋರಾಟವನ್ನ ಮಾಡ್ತಾ ಇದ್ದೀನಿ, ಆದ್ರೆ ಅವರು ನಗ್ತಾ ಇದ್ದಾರಲ್ಲ, ಅವರು ಮುಗುಳ್ನಗ್ತಾ ಇದ್ದಾರಲ್ಲ, ಅದೇನೆ ನಮ್ಮ ಮನಸ್ಸಿನಲ್ಲಿ ಭಯವನ್ನ ತಂದ್ಬಿಡ್ತದೆ ಅಲ್ವಾ. ಇಂಗ್ಲಿಷ್ ನಲ್ಲಿ ಡಿಮೋರಲೈಸಿಂಗ್ ಅಂತ ಹೇಳ್ತಾರೆ ಅಲ್ವಾ. ಅದರಿಂದ ಆ ಒಂದು ಬಹಳ ಜೋರಾಗಿ ಅಟ್ಟಹಾಸ ಅಂತ ಹೇಳಿದ್ರೆ ಬಹಳ ಜೋರಾಗಿ ನಗ್ತಾ ಇದ್ದಂತಹ ನರಸಿಂಹನನ್ನ ನೋಡಿ, ಕರಂ ಉತ್ಸ್ವನ ಉಲ್ಬಣಂ, ಬಹಳ ಜೋರಾಗಿ ಶಬ್ದವನ್ನ ಮಾಡಿ ನಗ್ತಾ ಇದ್ದಂತಹ ನರಸಿಂಹವನ್ನ ನೋಡಿ, ನಿಮೀಲಿತಾಕ್ಷಂ ಜಗೃಹೇ ಮಹಾಜವಃ. ಆವಾಗ ಈ ಹಿರಣ್ಯಕಶಿಪು ಏನ್ ಮಾಡ್ತಾನೆ ಅಂತ ಹೇಳಿದ್ರೆ, ಅವನ ಕಣ್ಣನ್ನ ಒಂದು ಕ್ಷಣ ಮುಚ್ಕೊಂಡ್ ಬಿಡ್ತಾನೆ. ಏನಕ್ಕೆ ಅಂತ ಹೇಳಿದ್ರೆ ಆ ಜೋರಾಗಿ ಬರ್ತಾ ಇದ್ದಂತಹ ನರಸಿಂಹನ ನಗುವನ್ನ ಅವನ್ಗೆ ತಡ್ಕೊಳ್ಳೋದಕ್ಕಾಗೋದಿಲ್ಲ. ಅದರಿಂದ ಒಂದು ಕ್ಷಣ ಅವನು ತನ್ನ ಕಣ್ಣನ್ನ ಮುಚ್ಕೊಂಡ್ ಬಿಡ್ತಾನೆ. ಮತ್ತೆ ಹಿರಣ್ಯಕಶಿಪು ಅವನು ಶೇನ ವೇಗದಲ್ಲಿ ಹೋಗ್ತಾ ಇದ್ದಿದ್ರೆ, ಶೇನ ಅಂದ್ರೆ ಆ ಗಿಡುಗಿನ ಪಕ್ಷಿ, ಗಿಡುಗ ಪಕ್ಷಿಯ ವೇಗದಲ್ಲಿ ಅವನು ಹೋಗ್ತಾ ಇದ್ರೆ, ನರಸಿಂಹ ಯಾವ ವೇಗದಲ್ಲಿ ಹೋಗ್ತಾ ಇರ್ತಾನೆ ಅಂತ ಹೇಳಿದ್ರೆ ಮಹಾಜವಹ. ಮಹಾಜವಹ ಅಂತ ಹೇಳಿದ್ರೆ ವಾಯುವಿನ ವೇಗದಲ್ಲಿ, ಅಥವಾ ವಾಯುವಿನ ವೇಗಕ್ಕಿಂತಲೂ ಹೆಚ್ಚಿನ ವೇಗದಲ್ಲಿ ನರಸಿಂಹ ಹೋಗ್ತಾ ಇರ್ತಾನೆ. ಅದರಿಂದ ಹಿರಣ್ಯಕಶಿಪುವಿನ ಹಿಡಿಬೇಕು ಅಂತ ಹೇಳಿದ್ರೆ ನರಸಿಂಹನಿಂದ ಮಾತ್ರ ಸಾಧ್ಯ ಅಲ್ವಾ. ಏಕೆಂದ್ರೆ ಆ ಒಂದ್ ಮಹಾನ್ ವೇಗದಲ್ಲಿ ಹಿರಣ್ಯಕಶಿಪು ಹೋಗ್ತಾ ಇರ್ಬೇಕಾದ್ರೆ ಅದಕ್ಕಿಂತ ಹೆಚ್ಚಿನ ವೇಗದಲ್ಲಿ ಹೋಗೋರು ಮಾತ್ರ ಅವನನ್ನ ಹಿಡಿಯೋದಕ್ಕೆ ಸಾಧ್ಯ ಅಲ್ವಾ. ಅದರಿಂದ ಈ ಶ್ಲೋಕದಲ್ಲಿ ನಾವು ಮುಖ್ಯವಾಗಿ ಏನ್ ನೋಡ್ತೀವಿ ಅಂದ್ರೆ, ನರಸಿಂಹನಿಗೆ ಯಾವುದೇ ಚಿಂತೆ ಆಗ್ಲಿಲ್ಲ. ಇಷ್ಟು ಶಕ್ತಿಶಾಲಿಯಾದಂತಹ ರಾಕ್ಷಸ ಇವನು ಅಂತ ಯಾವುದೇ ಚಿಂತೆ ಇಲ್ಲ ನರಸಿಂಹನಿಗೆ. ಏಕೆಂದ್ರೆ
ಆ ರಾಕ್ಷಸನಲ್ಲಿ ಇರುವಂತಹ ಶಕ್ತಿ ಎಲ್ಲವೂ ಕೂಡ ನರಸಿಂಹನಿಂದಲೇ ಬಂದಿರತಕ್ಕಂತಹದ್ದು ಅಂತ ಅವ್ರಿಗೆ ಗೊತ್ತಿದೆ. ಅದರಿಂದ ನರಸಿಂಹರಿಗೆ ಯಾವುದೇ ಚಿಂತೆ, ಯಾವುದೇ ಭಯ ಏನೂ ಆಗ್ಲಿಲ್ಲ. ಅಂತಹ ಮಾಯಾಶಕ್ತಿಯನ್ನ ಹಿರಣ್ಯಕಶಿಪು ತೋರಿಸ್ತಾ ಇರ್ಬೇಕಾದ್ರೆ ಕೂಡ ಜೋರಾಗಿ ನಗ್ತಾ 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 ಅವ್ರ ಜೊತೆಗೆ ವ್ಯವಹರಿಸ್ತಾರೆ ಅಲ್ವಾ. ಅದಾದ್ಮೇಲೆ ವಿಶ್ವಕ್ಸ್ಫುರಂತಂ ಗೃಹಣಾತುರಂ ವ್ಯಾಲೋ ಯಥಾ ಆಕುಂ ಕುಲಿಶಾಕ್ಷತ ತ್ವಚಂ. ಇಲ್ಲಿ ಮತ್ತಷ್ಟು ವಿಶೇಷಣಗಳನ್ನ ಹೇಳ್ತಾ ಇದ್ದಾರೆ. ವಿಶ್ವಕ್ಸ್ಫುರಂತಂ, ಆ ನರಸಿಂಹನ ನಗುವನ್ನ ನೋಡಿ ಅಥವಾ ಅದನ್ನ ಕೇಳಿ ಇವಾಗ ಮೊದಲನೇ ಬಾರಿ ಹಿರಣ್ಯಕಶಿಪು ನಡಗೋದಕ್ಕೆ ಶುರು ಮಾಡ್ತಾನೆ. ವಿಶ್ವಕ್ಸ್ಫುರಂತಂ, ಎಲ್ಲಿ ನಡುಕ್ತಾ ಇದ್ದಾನೆ? ತನ್ನ ಶರೀರದ ಪ್ರತಿಯೊಂದು ಅಂಗದಲ್ಲಿ ಕೂಡ ನಡುಕ ಅನ್ನೋದು ಉಂಟಾಗ್ತಾ ಇದೆ. ಕೇವಲ ಆ ಕೈಗಳು ಅಥವಾ ಕೇವಲ ಕಾಲುಗಳು ಮಾತ್ರ ನಡುಕ್ತಾ ಇಲ್ಲ, ಅವನ ಶರೀರದ ಪ್ರತಿಯೊಂದು ಭಾಗ ಕೂಡ, ಪ್ರತಿಯೊಂದು ಅಂಗ ಕೂಡ ನಡುಗೋದಕ್ಕೆ ಶುರುವಾಗಿದೆ. ಗ್ರಹಣ ಆತುರಂ ಹರಿಹಿ, ಏನಕ್ಕೆ ಅಂತ ಹೇಳಿದ್ರೆ ಇವಾಗ ಆ ನರಸಿಂಹ ಬಂದು ಹಿರಣ್ಯಕಶಿಪುವನ್ನ ಹಿಡ್ಕೊಂಡ್ಬಿಟ್ಟಿದ್ದಾನೆ ಅಲ್ವಾ. ಹೇಗೆ ಹಿಡ್ಕೊಂಡಿದ್ದಾನೆ ನರಸಿಂಹ ಹಿರಣ್ಯಕಶಿಪುವನ್ನ ಅಂತ ಹೇಳಿದ್ರೆ, ವ್ಯಾಲೋ ಯಥಾ ಆಕುಂ, ವ್ಯಾಲಹ ಅಂತ ಹೇಳಿದ್ರೆ ಹಾವು, ಆಕುಹು ಅಂತ ಹೇಳಿದ್ರೆ ಇಲಿ. ಹಾವು ಹೇಗೆ ಇಲಿಯನ್ನ ಇಟ್ಕೊಳ್ಳುತ್ತೆ, ನಾವು ನ್ಯಾಷನಲ್ ಜಾಗ್ರಫಿಕ್ ಚಾನೆಲ್ ಎಲ್ಲ ನೋಡಿದ್ರೆ ನಮ್ಗೆ ಗೊತ್ತಾಗತ್ತೆ ಅಲ್ವಾ. ಹಾವು ಇಲಿಯನ್ನ ಬಹಳ ಸುಲಭವಾಗಿ ಇಟ್ಕೊಂಡ್ಬಿಡುತ್ತೆ. ಹಾವಿನ ಹಿಡಿಯಲ್ಲಿ ಯಾವಾಗ ಇಲಿ ಬರುತ್ತೆ, ಇಲಿಗೆ ಯಾವುದೇ ಮಾರ್ಗದಿಂದ ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯವಾಗೋದಿಲ್ಲ. ಏಕೆಂದ್ರೆ ಹಾವು ತನ್ನ ಬಲಿಷ್ಠವಾದಂತಹ ಹೆಡೆಗಳಿಂದ ಅದನ್ನ ಇಟ್ಕೊಂಡ್ಬಿಟ್ಟಿರುತ್ತದೆ ಅಲ್ವಾ. ಅದರಿಂದ ಆ ರೀತಿಯಾಗಿ ವ್ಯಾಲಹ ಯಥಾ ಆಕುಂ, ಆಕುಂ ಅಂತ ಹೇಳಿದ್ರೆ ಇಲಿಯನ್ನ ಹೇಗೆ ಇಟ್ಕೊಳ್ತಾನೆ ಆ ರೀತಿಯಲ್ಲಿ ಕುಲಿಶ ಅಕ್ಷತ ತ್ವಚಂ. ಮತ್ತೆ ಹಿರಣ್ಯಕಶಿಪುವಿನ ಶರೀರ ಹೇಗಿತ್ತು ಅಂತ ಹೇಳಿದ್ರೆ, ಕುಲಿಶ ಅಂತ ಹೇಳಿದ್ರೆ ಇಂದ್ರನ ವಜ್ರಾಯುಧ ಏನಿದೆ ಆ ರೀತಿಯಲ್ಲಿ, ಅಷ್ಟು ಬಹಳ ಬಿಗಿಯಾದಂತಹ, ಅಷ್ಟು ಬಹಳ ಮಜಬೂತಾದಂತಹ, ಅಷ್ಟು ಬಹಳ ಶಕ್ತಿಶಾಲಿಯಾದಂತಹ, ಅಷ್ಟು ಒರಟಾದಂತಹ ಶರೀರ ಯಾರ್ದು? ಕಲ್ಲಿಗಿಂತಲೂ ಒರಟಾಗಿರ್ತಕ್ಕಂತಹ ವಜ್ರಾಯುಧಕ್ಕೆ ಹೋಲಿಸಬಹುದಾದಂತಹ ಶರೀರ ಯಾರ್ದದು? ಹಿರಣ್ಯಕಶಿಪುವಿನ ಶರೀರ. ಇದು ನರಸಿಂಹಾರತಿಯಲ್ಲಿ ಕೂಡ ನಾವು ಇದನ್ನ ಹಾಡ್ತೀವಿ ಅಲ್ವಾ. ಅದೇ ರೀತಿಯಲ್ಲಿ ಅಷ್ಟು ಒರಟಾದಂತಹ ಶರೀರವನ್ನ ಎಷ್ಟು ಸುಲಭವಾಗಿ ನರಸಿಂಹ ಇಟ್ಕೊಂಡು ಬಿಡ್ತಾನೆ. ಹೇಗೆ ಅಂತ ಹೇಳಿದ್ರೆ ವ್ಯಾಲೋ ಯಥಾ ಆಕುಂ, ಅಂದ್ರೆ ಹಾವು ಇಲಿಯನ್ನ ಹಿಡಿಯುವ ಹಾಗೆ. ಮತ್ತೆ ತದನಂತರ ನರಸಿಂಹ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ದ್ವಾರಿ ಊರುಂ ಆಪತ್ಯ. ದ್ವಾರಿ ಅಂತ ಹೇಳಿದ್ರೆ ಬಾಗಿಲಿನಲ್ಲಿ. ಏಕೆಂದ್ರೆ ಹಿರಣ್ಯಕಶಿಪು ಒಂದು ವರದಾನವನ್ನ ಪಡ್ಕೊಂಡಿರ್ತಾನೆ ಬ್ರಹ್ಮನಿಂದ, ಅನೇಕ ವರದಾನಗಳನ್ನ. ಆದ್ರೆ ಒಂದು ವರದಾನ ಏನು ಅಂತ ಹೇಳಿದ್ರೆ, ನಾನು ಮನೆಯ ಒಳಗೂ ಸಾಯಬಾರದು, ಮನೆಯ ಹೊರಗೂ ಕೂಡ ಸಾಯಬಾರದು ಅಲ್ವಾ. ಅದರಿಂದ ಹೊಸಲಿನಲ್ಲಿ, ಬಾಗಿಲಿನ ಹೊಸಲಿನಲ್ಲಿ ಹೋಗಿ ಆ ಬಾಗಿಲಿನ ಹೊಸಲಿನ ಮೇಲೆ ಕೂತ್ಕೊಂಡು ನರಸಿಂಹ ಏನ್ ಮಾಡ್ತಾನೆ? ಲೀಲಯ ದದಾರ. ಲೀಲಯ ದದಾರ, ದದಾರ ಅಂತ ಹೇಳಿದ್ರೆ ಕಿತ್ ಹಾಕ್ಬಿಡ್ತಾನೆ. ಏನನ್ನ ಕಿತ್ ಹಾಕ್ಬಿಡ್ತಾನೆ ಅಂತ ಹೇಳಿದ್ರೆ, ಹಿರಣ್ಯಕಶಿಪುವಿನ ಹೊಟ್ಟೆಯನ್ನ ಬಹಳ ಸುಲಭವಾಗಿ ಕಿತ್ ಹಾಕ್ಬಿಡ್ತಾನೆ. ಯಾವ್ದ್ರಿಂದ? ನಖೈಹಿ. ನಖೈಹಿ ಅಂತ ಹೇಳಿದ್ರೆ ನಮ್ಮ ಉಗುರುಗಳಿಂದ. ಹಿರಣ್ಯಕಶಿಪುವಿನ ತನ್ನ ಉಗುರುಗಳಿಂದ ನರಸಿಂಹ ಬಹಳ ಸುಲಭವಾಗಿ ಕಿತ್ ಹಾಕ್ಬಿಡ್ತಾನೆ. ಯಥಾ ಅಹಿಂ ಗರುಡೋ ಮಹಾವಿಷಂ. ಮಹಾವಿಷವನ್ನ ಉಳ್ಳುವಂತಹ ಒಂದು ಹಾವು ಇದ್ರೂ ಕೂಡ ಅದನ್ನ ಹೇಗೆ ಗರುಡ ಪಕ್ಷಿ ಬಹಳ ಸುಲಭವಾಗಿ ಅದನ್ನ ಅದನ್ನ ಕಿತ್ತು ಅದನ್ನ ತನ್ನ ಆಹಾರವಾಗಿ ಮಾಡ್ಕೊಳ್ತದೆ ಅಲ್ವಾ. ಗರುಡ ಪಕ್ಷಿಗೆ ಯಾವುದೇ ವಿಷ ತಾಗೋದಿಲ್ಲ. ಆದ್ದರಿಂದಲೇ ಗರುಡ ಪಕ್ಷಿಗೆ ಯಾವುದೇ ಹಾವಿನಿಂದ ಭಯ ಇಲ್ಲ. ನಮ್ಮ ಶರೀರಕ್ಕೆ ಹಾವಿನ ವಿಷ ತಾಗತ್ತೆ, ಆದ್ರಿಂದ ನಮ್ಗೆ ಹಾವನ್ನು ಕಂಡ್ರೆ ಭಯ. ಆದ್ರೆ ಆ ಹಾವು ಕಚ್ಚಿದ್ರು ಆ ವಿಷ ನಮ್ಮ ಶರೀರದಲ್ಲಿ ಏರದೆ ಹೋದ್ರೆ ಯಾವುದೇ ಭಯ ಇರೋದಿಲ್ಲ. ಗರುಡ ಪಕ್ಷಿಗೆ ಯಾವುದೇ ಭಯ ಇಲ್ಲ ಯಾವುದೇ ಹಾವನ್ನು ಕಂಡ್ರೆ. ಆದ್ದರಿಂದಲೇ ಕಾಲಿಯನಂತಹ ವಿಷ ಸರ್ಪಕ್ಕೂ ಕೂಡ ಗರುಡ ಹೆದರೋದಿಲ್ಲ ಅನ್ನೋದನ್ನ ನಾವು 10ನೇ ಸ್ಕಂದದಲ್ಲಿ, ದಶಮ ಸ್ಕಂದದಲ್ಲಿ ನಾವು ನೋಡ್ತೀವಿ ಅಲ್ವಾ. ಅದರಿಂದ ಯಾವುದೇ ಹಾವಾಗಿದ್ರು ಕೂಡ ಬಹಳ ಸುಲಭವಾಗಿ ಗರುಡ ಪಕ್ಷಿ ಅದನ್ನ ಕಿತ್ತು ಅದನ್ನ ತನ್ನ ಆಹಾರವಾಗಿ ಮಾಡ್ಕೊಂಡ್ಬಿಡ್ತದೆ. ಅದು ಗರುಡ ಪಕ್ಷಿಯ ಅಥವಾ ಗರುಡನ ವಿಶೇಷತೆ ಅಲ್ವಾ. ಅದೇ ರೀತಿಯಲ್ಲಿ ನರಸಿಂಹ ಈ ಹಿರಣ್ಯಕಶಿಪು, ಮಹಾವಿಷವನ್ನ ಉಳ್ಳುವಂತಹ ಹಿರಣ್ಯಕಶಿಪುವನ್ನ ಬಹಳ ಸುಲಭವಾಗಿ ಲೀಲೆಯಿಂದ
ಅವನನ್ನ ಕಿತ್ತು ಆ ಅವನ ಉಗುರುಗಳಿಂದ ಅವನನ್ನ ಬಿಸಾಕ್ಬಿಡ್ತಾನೆ ಅಂತ ಈ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ. ಇನ್ನು 2 ಶ್ಲೋಕಗಳನ್ನ ಭಾಗವತದಲ್ಲಿ ನಾವು ನೋಡಿ ಮುಂದಕ್ಕೆ ಮಧ್ವಾಚಾರ್ಯರ ನಖಸ್ತುತಿಯನ್ನ ನಾವು ನೋಡ್ತೀವಿ. ಆಯ್ತಾ? ಸೊ ಇಲ್ಲಿ ಮುಂದಿನ ಶ್ಲೋಕದಲ್ಲಿ ಸಂಭ್ರಂಭ ದುಷ್ಪ್ರೇಕ್ಷ ಕರಾಲಲೋಚನ ವ್ಯಾಪ್ತಾನನಾಂತಂ ವಿಲಿಹನ್ ಸ್ವಜಿಹ್ವಯ. ಅವನನ್ನ ಕಿತ್ತಾದ ಮೇಲೆ ನರಸಿಂಹ ಹೇಗೆ ಕಾಣ್ತಾ ಇದ್ದಾನೆ ಅನ್ನೋದನ್ನ ಇಲ್ಲಿ ವಿವರಿಸ್ತಾ ಇದ್ದಾರೆ. ನಾರದ ಮುನಿಗಳು ಹೇಗೆ ವಿವರಿಸ್ತಾ ಇದ್ದಾರೆ ಅಂದ್ರೆ, ಸಂಭ್ರಂಭ ಅಂದ್ರೆ ಅತಿಯಾದಂತಹ ಕೋಪ. ಒಮ್ಮೆ ಶ್ರೀಲ ಪ್ರಭುಪಾದರ ಹತ್ರ ಬಂದು ಒಬ್ಬ ಶಿಷ್ಯರು ಹೇಳ್ತಾರೆ, ನನಗೆ ಅತಿಯಾದಂತಹ ಕೋಪ ಬರುತ್ತೆ, ಏನ್ ಮಾಡ್ಬೇಕು ನಾನು ಅಂತ. ಅವಾಗ ಶ್ರೀಲ ಪ್ರಭುಪಾದರು ಏನ್ ಹೇಳ್ತಾರೆ ಅಂದ್ರೆ, ಯಾವಾಗ ನಿನಗೆ ಕೋಪ ಅನ್ನೋದು ಬರುತ್ತೆ ತಕ್ಷಣ ನರಸಿಂಹನನ್ನ ನೆನಪು ಮಾಡ್ಕೋ, ಅವಾಗ ಕೋಪ ಅನ್ನೋದು ತಾನಾಗ್ತಾನೆ ಹೊರಟೋಗುತ್ತೆ. ಯಾಕೆಂದ್ರೆ ನರಸಿಂಹನ ಕೋಪನ ಮುಂದೆ ನಿನ್ನ ಕೋಪ ಯಾವ ಜುಜುಬಿ ಕೋಪ ನಿಂದು ಅಲ್ವಾ. ಅದರಿಂದ ನಾವು ಅಷ್ಟೇ, ನಮಗೆ ಅಕಸ್ಮಾತ್ ಬಹಳ ಕೋಪ ಬಂದ್ರೆ ನಾವೇನ್ ಮಾಡ್ಬೇಕು ಅಂತ ಹೇಳಿದ್ರೆ, ಪ್ರಭುಪಾದರು ಅನೇಕ ಮಾರ್ಗಗಳನ್ನ ನಮ್ಗೆ ಹೇಳಿದ್ದಾರೆ. ಮೊದಲನೇದು ನರಸಿಂಹಾರತಿಯನ್ನ ಹಾಡಿ, ಕೇವಲ ಹಾಡೋದ್ ಮಾತ್ರ ಅಲ್ಲ, ಅದ್ರ ಒಳಗಿರುವಂತಹ ಒಂದೊಂದು ಶಬ್ದದ ಮೇಲೆ ಕೂಡ ನಾವು ನಮ್ಮ ಮನಸ್ಸನ್ನ ಇಟ್ಟು ಅದ್ರ ಮೇಲೆ ಧ್ಯಾನವನ್ನ ಮಾಡುವಂತಹದ್ದು. ಏಕೆ ಅಂದ್ರೆ ನರಸಿಂಹಾವತಾರ ಕೋಪದ ಪ್ರತೀಕ. ಅಂದ್ರೆ ಕೋಪದ ಅತಿರೇಕ ಏನು ಅನ್ನೋದನ್ನ ನಾವು ನರಸಿಂಹಾವತಾರದಲ್ಲಿ ನಾವು ನೋಡ್ತೀವಿ. ಆವಾಗ ನಮ್ಗೆ ಅನ್ಸುತ್ತೆ, ಅಷ್ಟು ಕೋಪದ ಮುಂದೆ ನನ್ನ ಕೋಪ ಏನು ಕೂಡ ಅಲ್ಲ. ಮತ್ತೊಂದು ಮಾರ್ಗ ಏನು ಪ್ರಭುಪಾದರು ಹೇಳಿದ್ದಾರೆ ಅಂದ್ರೆ, ಕೋಪ ಬಂದಾಗ ಅಥವಾ ಬಹಳ ವ್ಯಾಕುಲತೆ ಅನ್ನೋದು, ಡಿಸ್ಟರ್ಬೆನ್ಸ್ ಅನ್ನೋದು ಬಂದಾಗ ನಾವೇನ್ ಮಾಡ್ಬೇಕಂದ್ರೆ, ಬಹಳ ಉಚ್ಚ ಸ್ವರದಲ್ಲಿ ನಾವು ಹರೇ ಕೃಷ್ಣ ಮಹಾಮಂತ್ರದ ಉಚ್ಚಾರಣೆಯನ್ನ ಮಾಡಬೇಕು. ನಾವೊಬ್ರೇ ಒಂದು ಸೆಪರೇಟ್ ಆಗಿರ್ತಕ್ಕಂಥ ಪ್ರತ್ಯೇಕವಾದ ಕೋಣೆಗೆ ಹೋಗಿ ಉಚ್ಚ ಸ್ವರದಲ್ಲಿ ಹರೇ ಕೃಷ್ಣ ಮಹಾಮಂತ್ರದ ಉಚ್ಚಾರಣೆಯನ್ನ ಮಾಡಬೇಕು ಅಂತ ಪ್ರಭುಪಾದರು ಹೇಳ್ತಾರೆ. ಅದರಿಂದ ಸಂಭ್ರಂಭ ಅಂದ್ರೆ ಅಷ್ಟು ಕೋಪವನ್ನ ಉಳ್ಳುವಂತಹ ಅವತಾರ ಇದು. ದುಷ್ಪ್ರೇಕ್ಷ, ಅವನನ್ನ ನೋಡಕ್ಕಾಗ್ತಾ ಇರ್ಲಿಲ್ಲ, ಯಾರಿಗೂ ನೋಡಕ್ಕಾಗ್ತಾ ಇರ್ಲಿಲ್ಲ ಅನ್ನೋದೇನಕ್ಕೆ, ಅಂತಹ ಭಯಾನಕವಾದಂತಹ ರೂಪ. ದುಷ್ಪ್ರೇಕ್ಷ ಕರಾಲಲೋಚನ, ಅವನ ಕಣ್ಣುಗಳೆಲ್ಲವೂ ಕೂಡ ಇವಾಗ ಕೆಂಪಾಗ್ಬಿಟ್ಟಿದೆ ಕೋಪದಿಂದ, ನರಸಿಂಹನ ಕಣ್ಣುಗಳು. ವ್ಯಾತ್ತಾನನ, ಆನನ ಅಂತ ಹೇಳಿದ್ರೆ ಮುಖ, ಆನನ ಅಂತ ಹೇಳಿದ್ರೆ ಬಾಯಿ ಕೂಡ. ಆ ಬಾಯಿನ ಪೂರ್ತಿ ತೆಗೆದು ಅವನು ಏನ್ ಮಾಡ್ತಾ ಇದ್ದಾನೆ ಅಂತ ಹೇಳಿದ್ರೆ, ಎಕ್ಸ್ಪ್ಯಾಂಡ್ ಅನ್ನ, ವ್ಯಾತ್ತ ಅಂತ ಹೇಳಿದ್ರೆ ಎಕ್ಸ್ಪ್ಯಾಂಡ್ ಆಗಿ, ವ್ಯಾಪ್ತಿ ಅಂತ ಹೇಳ್ತೀವಲ್ಲ, ಅದರಿಂದ ಬಾಯಿನ ತೆಗೆದು ಅದನ್ನ ಪೂರ್ತಿ ಒಂದ್ ಮುಖದ ಒಂದ್ ಕಡೆಯಿಂದ ಇನ್ನೊಂದು ಕಡೆಯವರೆಗೆ ಬಾಯನ್ನ ಅದನ್ನ ಎಕ್ಸ್ಪ್ಯಾಂಡ್ ಮಾಡ್ತಾ ಇದ್ದಾನೆ. ವಿಲಿಹನ್ ಸ್ವಜಿಹ್ವಯ, ತನ್ನ ನಾಲಿಗೆಯಿಂದ ಅವನ ಮುಖದ ಮೇಲೆ ಯಾವ ರಕ್ತದ ಹನಿಗಳು ಅದು ಹಾರಿತು. ಏನಕ್ಕೆ ಅಂದ್ರೆ, ಅವನು ಹಿರಣ್ಯಕಶಿಪುವಿನ ಹೊಟ್ಟೆಯನ್ನ ಬಿರಿಬೇಕಾದ್ರೆ ಒಳಗಿಂದ ರಕ್ತ ಹಾರತ್ತೆ ಅಲ್ವಾ. ಆ ಹಾರಿದ್ದು ಎಲ್ಲಿ ಕೂತ್ಕೊಳ್ಳುತ್ತೆ ಅಂದ್ರೆ ನರಸಿಂಹನ ಮುಖದ ಮೇಲೆ ಕೂಡ ಕೂತ್ಕೊಳ್ಳುತ್ತೆ. ಆ ರಕ್ತದ ಹನಿಗಳನ್ನ ನೆಕ್ತಾ ಇದ್ದಾನೆ. ವಿಲಿಹನ್ ಅಂತ ಹೇಳಿದ್ರೆ ನೆಕ್ತಾ ಇದ್ದಾನೆ ನರಸಿಂಹ ಅಲ್ವಾ. ಈ ರೀತಿಯಾದಂತ ಅವತಾರವನ್ನ ನಾವೆಲ್ಲೂ ನೋಡೋದಕ್ಕೆ ಸಾಧ್ಯವೇ ಇಲ್ಲ ಅಲ್ವಾ. ನರಸಿಂಹ ಏನ್ ಮಾಡ್ತಾ ಇದ್ದಾನೆ, ತನ್ನ ನಾಲಿಗೆಯಿಂದ ಆ ಮುಖದ ಮೇಲೆ ಮತ್ತೆ ಕೇಶರದ ಮೇಲೆ, ಕೇಶರ ಅಂತ ಹೇಳಿದ್ರೆ ಆ ಸಿಂಹಕ್ಕೆ ಈ ಒಂದು ಗಡ್ಡ ತರ ಇರತ್ತಲ್ಲ, ಮೇನ್ ಅಂತ ಹೇಳ್ತೀವಿ ಅದಕ್ಕೆ ಇಂಗ್ಲಿಷ್ ನಲ್ಲಿ, ಕನ್ನಡದಲ್ಲಿ ಕೇಶರ ಅಂತಾನೆ ಹೇಳ್ತೀವಿ. ಆ ಕೇಶರದ ಮೇಲೆ ಮತ್ತೆ ಅವನ ಮುಖದ ಮೇಲೆ ಯಾವ ರಕ್ತದ ಹನಿಗಳಿತ್ತು ಅದೆಲ್ಲವನ್ನ ನೆಕ್ತಾ ಇದ್ದಾನೆ. ಅಸೃಗ್ ಲವ ಆಕ್ತ ಅರುಣ ಕೇಶರಾನನಃ, ಆ ಕೇಶರದ ಮೇಲೆ ಕೂಡ ಅನೇಕ ರಕ್ತದ ಹನಿಗಳು ಬಿದ್ದಿವೆ. ಅದ್ ಹೇಗೆ ಕಾಣ್ತಾ ಇದೆ ಅಂತ ಹೇಳಿದ್ರೆ, ಸೂರ್ಯನ ಕಿರಣಗಳಂತೆ ಕಾಣ್ತಾ ಇವೆ ಅಂತ ಹೇಳ್ತಾ ಇದ್ದಾರೆ. ಅದನ್ನ ಸೂರ್ಯನ ಕಿರಣಗಳಿಗೆ ಹೋಲಿಸ್ತಾ ಇದ್ದಾರೆ. ಆ ಕೇಶರ ಏನಿದೆ ಅದರ ಒಂದೊಂದು ಕೂದಲು ಕೂಡ ಸೂರ್ಯನ ಕಿರಣಗಳಿಗೆ ಸಮಾನ ಅಂತ ಹೇಳ್ತಾ ಇದ್ದಾರೆ. ಕೇಶರಾನನ, ಅರುಣ ಅಂತ ಹೇಳಿದ್ರೆ ಸೂರ್ಯ. ಯಥಾ ಅಂತ್ರಮಾಲಿ ದ್ವಿಪಹತ್ಯಯ ಹರಿಹಿ, ಒಂದು ಸಿಂಹ ಆನೆಯನ್ನ ಕೊಂದು ಆ ಆನೆಯ ಮಾಂಸವನ್ನ ಹೇಗೆ ತಿನ್ನತ್ತಲ್ಲ, ಆ ರೀತಿಯಲ್ಲಿ ಕಾಡ್ತಾ ಇದ್ದಾನೆ ನರಸಿಂಹ ಇವಾಗ. ಏಕೆ ಅಂತ ಹೇಳಿದ್ರೆ ಅಂತ್ರಮಾಲಿ, ಅಂತ್ರ ಅಂತ ಹೇಳಿದ್ರೆ ಕರುಳು, ಆ ಕರುಳನ್ನ ತೆಗೆದು ಆ ಕರುಳನ್ನ ಒಂದು ಮಾಲೆಯಾಗಿ ಅವನು ಇವಾಗ ಧರಿಸಿದ್ದಾನೆ ಅಲ್ವಾ. ಇದು ಹೇಗೆ ಕಾಣ್ತಾ ಇದೆ ಅಂತ ಹೇಳಿದ್ರೆ, ಒಂದು ಸಿಂಹ ಆನೆಯನ್ನ ಕೊಂದು ಅದರ ಮಾಂಸವನ್ನ ತಿನ್ನುವ ಹಾಗೆ ಕಾಣ್ತಾ ಇದೆ. ಕೊನೆಯ ಶ್ಲೋಕ ಇದರಲ್ಲಿ ಆ ನರಸಿಂಹನ ಉಗುರಿನ ಮೇಲೆ ಈ ಶ್ಲೋಕವನ್ನ ಹೇಳ್ತಾ ಇದ್ದಾರೆ. ನಖಾಂಕುರೋತ್ಪಾಟಿತ ಹೃತ್ಸರೋರುಹಂ ವಿಸೃಜ್ಯ ತಸ್ಯಾನುಚರಾನ್ ಉದಾಯುಧಾನ್.
ಆ ನಖಗಳಿಂದ ಅಂದ್ರೆ ನರಸಿಂಹನ ಉಗುರುಗಳಿಂದ ಉತ್ಪಾಟಿತ ಅಂತ ಹೇಳಿದ್ರೆ ಸಂಪೂರ್ಣವಾಗಿ ಆಚೆ ತೆಗೆದು, ಏನನ್ನ ಆಚೆ ತೆಗಿತಾ ಇದ್ದಾನೆ? ಹಿರಣ್ಯಕಶಿಪುವಿನ ಶರೀರದಿಂದ ಮೊದಲು ಕರುಳನ್ನ ತೆಗೆದ, ಅಷ್ಟು ಸಾಕಾಗ್ಲಿಲ್ಲ ನರಸಿಂಹನಿಗೆ. ನಂತರ ಏನನ್ನ ತೆಗಿತಾನೆ? ಹೃತ್ ಅಂತ ಹೇಳಿದ್ರೆ ಹೃದಯವನ್ನ ಕೂಡ ತೆಗೆದಾಕ್ಬಿಡ್ತಾನೆ ಅಲ್ಲಿಂದ. ಮೊದಲು ಕರುಳನ್ನ ತೆಗೆದು ಮಾಲೆಯಾಗಿ ಮಾಡ್ಕೋತಾನೆ. ಪುರಂದರದಾಸರು ಹೇಳ್ತಾರೆ, ಆ ಮಾಲೆಯನ್ನ ಮಾಡ್ಕೋಬೇಕಾದ್ರೆ ಅದಕ್ಕೆ ಗಂಟ್ ಹಾಕ್ತಾನಂತೆ. ಅದನ್ನೆನ್ನೆ ನಾವು ನೋಡಿದ್ವಿ ಅಲ್ಲ. ಸೊ ಕರುಳನ್ನ ತೆಗೆದು ಅದಕ್ಕೆ ಒಂದು ಗಂಟ್ ಹಾಕಿ, ಮಾಲೆಯನ್ನ ಮಾಡ್ಬೇಕಾದ್ರೆ ಗಂಟ್ ಹಾಕ್ಬೇಕಲ್ವಾ ನೀವು? ಇಲ್ಲ ಅಂದ್ರೆ ಎರಡು ಸೈಡು ಈ ಕಡೆ ಮಾತ್ರ ಇರುತ್ತೆ. ಅದನ್ನ ನೀವು ಗಂಟ್ ಹಾಕಿದ್ರೆ ಮಾತ್ರ ಅದು ಮಾಲೆ ಆಗತ್ತೆ ಅಲ್ವಾ? ಅದರಿಂದ ಪುರಂದರದಾಸರ ಪ್ರಕಾರ ಹಿರಣ್ಯಕಶಿಪುವಿನ ಕರುಳನ್ನ ತೆಗೆದು ಅದಕ್ಕೆ ಗಂಟನ್ನ ಹಾಕಿ ಅದನ್ನ ಮಾಲೆಯಾಗಿ ಧರಿಸಿ, ನಂತರ ಆ ಹಿರಣ್ಯಕಶಿಪುವಿನ ಎದೆಯ ಭಾಗದಲ್ಲಿ ಇದ್ದಂತ ಹೃದಯವನ್ನ ಕೂಡ ತೆಗೆದು ಸರೋರುಹಂ ಅಂತ ಹೇಳಿ, ಸರೋರುಹ ಅಂತ ಹೇಳಿದ್ರೆ ಕಮಲ. ಹಿರಣ್ಯಕಶಿಪುವಿನ ಆ ಹೃದಯ ಕಮಲದಂತೆ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ನಿಜವಾಗ್ಲೂ ಹಿರಣ್ಯಕಶಿಪು ಮೂಲದಲ್ಲಿ ಜಯ ವಿಜಯನ ರೂಪದಲ್ಲಿ ಅವರಿಬ್ರು ಕೂಡ, ಹಿರಣ್ಯಾಕ್ಷ ಮತ್ತೆ ಹಿರಣ್ಯಕಶಿಪು ಇಬ್ರು ಕೂಡ ಭಗವಂತನ ನಿತ್ಯ ಸೇವಕರು ಅನ್ನೋದಕ್ಕೆ ಇಲ್ಲಿ ಒಂದು ದ್ಯೋತಕವಾಗಿ ಹೇಳ್ತಾ ಇದ್ದಾರೆ. ಅದರಿಂದ ಹೃದಯವನ್ನ ಕೂಡ ತೆಗೆದು ವಿಸೃಜ್ಯ ಅದನ್ನ ಎಸೆದು ಬಿಡ್ತಾನೆ ನರಸಿಂಹ. ಅದಾದ್ಮೇಲೆ ತಸ್ಯ ಅನುಚರಾನ್ ಉದಾಯುಧಾನ್ ಅಹನ್, ಬೇರೆ ಎಲ್ಲ ಹಿರಣ್ಯಕಶಿಪುವಿನ ಸಂಗಡಿಗರು, ಇತರ ದೈತ್ಯ ಸಂಗಡಿಗರು ಯಾರಿದ್ರು ಅವರೆಲ್ಲರೂ ಬರ್ತಾರೆ, ತಮ್ಮ ತಮ್ಮ ಆಯುಧಗಳನ್ನ ಹಿಡಿದು ಬರ್ತಾರೆ. ಇವಾಗ ನರಸಿಂಹ ಅವರೆಲ್ಲರನ್ನ ಕೇವಲ ಒಂದೇ ಒಂದು ಆಯುಧದಿಂದ ಅವರನ್ನ ನಿರ್ನಾಮ ಮಾಡ್ಬಿಡ್ತಾನೆ. ಯಾವ್ದದು ಆಯುಧ? ಬೇರೆ ಯಾವುದೇ ಆಯುಧ ಬೇಕಾಗಿರಲಿಲ್ಲ. ಅವನ ನಖ, ಅವನ ಉಗುರು ಮಾತ್ರ ಅವನಿಗೆ ಆಯುಧ. ಅಹನ್ ಸಮಸ್ತಾನ್ ನಖ ಶಸ್ತ್ರ ಪಾಣಿಬಿಹಿ, ಅವನಿಗೆ ಶಸ್ತ್ರ ಯಾವುದು? ನಖವೇ ಶಸ್ತ್ರ. ಅದರಿಂದ ಬಹಳ ಚೆನ್ನಾಗಿ ಸಮಾಸವನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ನಖಶಸ್ತ್ರ ಪಾಣಿಬಿಹಿ. ಆ ಪಾಣಿಯಲ್ಲಿ ಅಂದ್ರೆ ಈ ಕೈಯಿನಿಂದ ಬೆಳುವಂತಹ ಉಗುರೇನಿದೆ ಅದೇ ಶಸ್ತ್ರವನ್ನಾಗಿ ಮಾಡಿಕೊಂಡು, ಅದನ್ನೇ ಶಸ್ತ್ರವನ್ನಾಗಿ ಮಾಡಿಕೊಂಡು ಎಲ್ಲರ ನಿರ್ನಾಮವನ್ನ ಮಾಡ್ಬಿಡ್ತಾನೆ. ದೋರ್ದಂಡ ಯೂಥೋ ಅನುಪಧಾನ್ ಸಹಸ್ರಶಃ. ಏನಕ್ಕೆ ಅಂದ್ರೆ ನರಸಿಂಹನಿಗೆ ಸಾವಿರಾರು ಕೈಗಳಿದ್ವು. ಸಹಸ್ರಶಃ ದೋಹೋ ಅಂತ ಹೇಳಿದ್ರೆ ಇದು ಭುಜ ಅಂತ ಅರ್ಥ ಅಲ್ವಾ? ಅಂದ್ರೆ ಕೈಗಳು ಅಂತಾನೆ ಅರ್ಥ. ಅದರಿಂದ ಆ ಸಾವಿರಾರು ಕೈಗಳನ್ನ ಉಳ್ಳುವಂತಹ ನರಸಿಂಹ ಯಾವುದೇ ಬೇರೆ ಅಸ್ತ್ರವನ್ನ ಹಿಡಿಲಿಲ್ಲ. ಒಂದೊಂದು ಕೈನಲ್ಲಿ ಇದ್ದಂತಹ ಆ ಒಂದು ಉಗ್ರೇನಿತ್ತು, ಆ ಉಗ್ರಿಂದನೇ ಎಲ್ಲಾ ದೈತ್ಯರ ಸಂಹಾರವನ್ನ ಮಾಡ್ಬಿಡ್ತಾನೆ. ಇದಕ್ಕೆ ಸ್ವಲ್ಪ ಬೇರೆ ರೀತಿಯಲ್ಲಿ ಸಿನಿಮಾದಲ್ಲಿ ತೋರಿಸಿದ್ದಾರೆ, ಒಂದೊಂದು ಅಸುರನನ್ನು ಒಂದೊಂದು ಅಸ್ತ್ರದಿಂದ ಸಾಯಿಸುವ ಹಾಗೆ. ಆದ್ರೆ ಭಾಗವತದ ಪ್ರಕಾರ ಎಲ್ಲಾ ಅಸುರರನ್ನ ಕೇವಲ ತನ್ನ ಉಗುರುಗಳಿಂದಲೇ ಅವನು ನಿರ್ನಾಮ ಮಾಡ್ಬಿಡ್ತಾನೆ ಅಂತ ಭಾಗವತದಲ್ಲಿ ವರ್ಣನೆ ಬರುತ್ತೆ. ಇದೀಗ ನೋಡಿ, ಶ್ರೀ ಮಧ್ವಾಚಾರ್ಯರು ದ್ವೈತ ಸಂಪ್ರದಾಯದ ಮಹಾನ್ ಆಚಾರ್ಯರು, ಅವ್ರ ಬಗ್ಗೆ ಖಂಡಿತವಾಗ್ಲೂ ಎಲ್ಲರೂ ಕೇಳಿರ್ತೀರಾ. ಅವರು ನಖಸ್ತುತಿ ಅಂತ ಬರೆದಿದ್ದಾರೆ. ನಖ ಅಂತ ಹೇಳಿದ್ರೆ ಉಗುರು. ಆ ನರಸಿಂಹನ ಉಗುರಿನ ಮೇಲೆ 2 ಅದ್ಭುತವಾದಂತಹ ಶ್ಲೋಕಗಳನ್ನ ಬರೆದಿದ್ದಾರೆ. ಅದರಲ್ಲಿ ಮೊದಲನೇ ಶ್ಲೋಕವನ್ನ ಮಾತ್ರ ಇವತ್ತು ನಾವು ಚರ್ಚೆ ಮಾಡೋಣ, ಆಯ್ತಾ? ಈ ನಖಸ್ತುತಿಯಲ್ಲಿ ಆ ಉಗುರಿನ ಮಹಿಮೆಯನ್ನ ಹೇಳ್ತಾ ಇದ್ದಾರೆ. ಈ ಎಲ್ಲಾ ಶ್ಲೋಕಗಳು ದೊಡ್ಡದಾಗಿ ಅನ್ನಿಸ್ಬೋದು, ಆದ್ರೆ ನಾವು ಪದಾರ್ಥಕ್ಕೆ ಹೋದ್ರೆ ಎಷ್ಟು ಸುಲಭ ಇದೆಯಲ್ಲ ಅಂತ ಅನ್ಸುತ್ತೆ. ಉದಾಹರಣೆಗೆ ಕಳೆದ 4 ಶ್ಲೋಕಗಳನ್ನ ನಾವು ಚರ್ಚೆ ಮಾಡ್ಬೇಕಾದ್ರೆ ಆರಂಭದಲ್ಲಿ ನೋಡ್ಬೇಕಾದ್ರೆ ಇದೇನಪ್ಪ ಈ ಶ್ಲೋಕ, ಇದೇನು ಅರ್ಥನೇ ಆಗ್ತಾ ಇಲ್ವಾ ಅಲ್ಲ ಅಂತ ಅನ್ಸುತ್ತೆ. ನನಗೂ ಅದೇ ರೀತಿಯಲ್ಲಿ ಅನ್ಸುತ್ತೆ. ಆದ್ರೆ ಪದಾರ್ಥವನ್ನ ಹೇಗೆ ಆಚಾರ್ಯರು ಕೊಟ್ಟಿದ್ದಾರೆ, ಪ್ರಭುಪಾದರು ಕೂಡ ಕೊಟ್ಟಿದ್ದಾರೆ ಭಾಗವತದಲ್ಲಿ ಅಲ್ವಾ? ಪ್ರತಿ ಶ್ಲೋಕಕ್ಕೆ ಪದಾರ್ಥವನ್ನ ಕೊಟ್ಟಿದ್ದಾರೆ. ಏನಕ್ಕೆ ಅಂದ್ರೆ ನಮಗೆ ಅರ್ಥ ಮಾಡಿಸೋದಕ್ಕೆ. ಸೊ ಪದಾರ್ಥವನ್ನ ನೋಡಿ ಅನ್ವಯವನ್ನ ನೋಡಿದ್ರೆ ಬಹಳ ಸುಲಭವಾಗಿ ಅರ್ಥ ಆಗ್ಬಿಡುತ್ತೆ. ಅದರಿಂದ ಈ ಶ್ಲೋಕದಲ್ಲಿ ಮಧ್ವಾಚಾರ್ಯರು ಆ ಉಗುರನ್ನ ಕೊಂಡಾಡ್ತಾ ಇದ್ದಾರೆ, ಉಗುರಿನ ಮಹಿಮೆಯನ್ನ ಹೇಳ್ತಾ ಇದ್ದಾರೆ. ನಮ್ಮ ಉಗುರಿನ ಮಹಿಮೆ ಏನು ಇಲ್ಲ. ನಾವು ಉಗುರನ್ನ ಜಾಸ್ತಿ ಬೆಳೆಸಿದ್ರೆ ಎಲ್ಲರೂ ನಮಗೆ ಕೇಳ್ತಾರೆ ಅಲ್ವಾ? ಅಷ್ಟು ಅಸಹ್ಯವಾಗಿ ಕಾಣುತ್ತೆ ಇದು ಉಗುರು ಜಾಸ್ತಿ ಬೆಳೆಸಿದ್ರೆ ನಾವು ಅಲ್ವಾ? ಆದ್ರೆ ಭಗವಂತನ ಶರೀರದ ಪ್ರತಿಯೊಂದು ಭಾಗ ಕೂಡ ಅದು ದಿವ್ಯತೆಯ ಪ್ರತೀಕ, ಅದು ದಿವ್ಯವಾಗಿರ್ತಕ್ಕಂತಹದ್ದು. ಇಟ್ ಇಸ್ ಡಿವೈನ್, ಇಟ್ ಇಸ್ ಟ್ರಾನ್ಸೆಂಡೆಂಟಲ್ ಅಲ್ವಾ? ಅದರಿಂದ ಈ ಶ್ಲೋಕದಲ್ಲಿ ಮಧ್ವಾಚಾರ್ಯರು ಏನ್ ಹೇಳ್ತಾರೆ ಅಂದ್ರೆ, ನರಸಿಂಹ ಬೇರೆ ಅಲ್ಲ, ಅವನ ಉಗುರು ಬೇರೆ ಅಲ್ಲ. ನರಸಿಂಹನಲ್ಲಿ ಯಾವ ಶಕ್ತಿ ಇದೆಯೋ ಆ ಎಲ್ಲಾ ಶಕ್ತಿಗಳು ಕೂಡ ಅವನ ಉಗುರಿನಲ್ಲಿ ಇದೆ ಅಂತ ಮಧ್ವಾಚಾರ್ಯರು ಹೇಳ್ತಾ ಇದ್ದಾರೆ. ಅಂತಹ ಉಗುರುಗಳು, ಆ ಉಗುರಕ್ಕೆ ಏನ್ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ ನೋಡಿ, ಇಲ್ಲಿ ಪ್ರತತ ಸುನಖರ ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಒಂದ್ ನಿಮಿಷ, ಇಲ್ಲಿ ನನ್ನ ಕರ್ಸರ್ ಹೇಳ್ತಾ ಇದ್ ನೋಡಿ.
ಸಾಲಿನಲ್ಲಿ ಪ್ರತತ ಸುನಖರ ಅದೇ ಶಬ್ದ ಅಲ್ಲಿ. ನಖ ಹೇಳಿದ್ರೆ ಉಗುರು, ಸುನಖರಾಹ ಅಂತ ಅಪ್ರಾಕೃತವಾಗಿರ್ತಕ್ಕಂತಹ ಅತಿ ಶೋಭೆಯನ್ನ ಉಳ್ಳುವಂತಹ ಆ ಉಗುರುಗಳು ಪ್ರತತ ಅಂತ ಹೇಳಿದ್ರೆ ಎಲ್ಲಾ ಕಡೆಯಲ್ಲೂ ವ್ಯಾಪ್ತವಾಗಿರ್ತಕ್ಕಂಥ ಉಗುರುಗಳು. ಹೇಗೆ ನರಸಿಂಹ ಎಲ್ಲಾ ಕಡೆಯಲ್ಲಿ ವ್ಯಾಪ್ತನಾಗಿದ್ದಾನೆ, ಅದೇ ರೀತಿಯಲ್ಲಿ ಅವನ ಉಗುರು ಕೂಡ ಎಲ್ಲಾ ಕಡೆಯಲ್ಲಿ ವ್ಯಾಪ್ತವಾಗಿವೆ. ಆ ಉಗುರು ನಮ್ಮನ್ನ ಕಾಪಾಡಲಿ. ಪಾಂತು ಆರಂಭದಲ್ಲಿ ಹೇಳ್ತಾ ಇದ್ದಾರಲ್ಲ, ಸಾರಿ, ಮೊದಲನೇ ಶಬ್ದದಲ್ಲಿ ಹೇಳ್ತಾ ಇದ್ದಾರೆ ನೋಡಿ, ಅಲ್ಲಿ ಪಾಂತು ಅಂತ ಹೇಳಿದ್ರೆ ಕಾಪಾಡಲಿ. ಯಾವ್ದು ಕಾಪಾಡಲಿ? ಅವನ ಉಗುರುಗಳು ನಮ್ಮನ್ನ ಕಾಪಾಡಲಿ. ಮತ್ತೆ ಎಂತ ಉಗುರುಗಳು? ಬೇರೆ ಎಲ್ಲ ವಿಶೇಷಣಗಳು. ಮತ್ತೆ ಆ ಉಗುರನ್ನ ಯಾರ್ಯಾರು ಧ್ಯಾನ ಮಾಡ್ತಾ ಇದ್ದಾರೆ ಅನ್ನೋದನ್ನ ಇನ್ನಿತರ ಶಬ್ದಗಳಲ್ಲಿ ಹೇಳ್ತಾರೆ ನೋಡಿ. ಎಂತ ಉಗುರುಗಳು? ಅಸ್ಮಾನ್ ಪ್ರತತ ಸುನಖರ ಪಾಂತು, ಆ ಉಗುರುಗಳು ನಮ್ಮನ್ನ ಕಾಪಾಡಲಿ. ಎಂತ ಉಗುರುಗಳು? ಪುರುಹೂತ ವೈರಿ ಬಲವನ್ ಮಾತಂಗ ಮಾದ್ಯತ್ ಘಟಾಹ. ಪುರುಹೂತ ಅಂತ ಹೇಳಿದ್ರೆ ಇಂದ್ರನಿಗೆ ಒಂದು ಹೆಸರು. ಇಂದ್ರನ ವೈರಿ ಅಂತ ಹೇಳಿದ್ರೆ ಅಸುರರು ಅಲ್ವಾ? ಇಂದ್ರ ದೇವತೆ, ಅವನ ವೈರಿಗಳೆಲ್ಲರೂ ಅಸುರರು. ಆ ಅಸುರರು ಎಷ್ಟೇ ಬಲಶಾಲಿ ಆಗಿದ್ರು ಕೂಡ, ಬಲವತ್ ಅಂತ ಹೇಳಿದ್ರೆ ಬಲಶಾಲಿಗಳಾಗಿದ್ರು ಕೂಡ, ಮಾತಂಗ ಮಾದ್ಯತ್ ಘಟಾಹ. ಹೇಗೆ ಒಂದು ಆನೆಗೆ ಹುಚ್ಚಿಡ್ದು ಬಿಟ್ರೆ, ಅಕಸ್ಮಾತ್ ಮ್ಯಾಡ್ ಎಲಿಫೆಂಟ್ ಅಂತ ಹೇಳ್ತೀವಲ್ಲ, ಆನೆಗೆ ಅಕಸ್ಮಾತ್ ಅದರ ಬುದ್ಧಿ ಹಿಡಿತದಲ್ಲಿ ಇಲ್ಲದೆ ಹೋದ್ರೆ, ಅದರ ಬುದ್ಧಿ ಹಿಡಿತವನ್ನ ತಪ್ಪು ಹೋದ್ರೆ, ಅಥವಾ ಅದಕ್ಕೆ ಹುಚ್ಚತನ ಅನ್ನೋದು ಬಂದ್ಬಿಟ್ರೆ ಹೇಗೆ ಎಲ್ಲವನ್ನ ನಾಶ ಮಾಡ್ಬಿಡುತ್ತೆ, ಹಾಗೆ ಈ ಅಸುರರು ಎಲ್ಲವನ್ನ ನಾಶ ಮಾಡ್ತಾ ಇದ್ದಾರೆ ಈ ಲೋಕದಲ್ಲಿ. ಕೇವಲ ಅಸುರರು, ನಾವು ಶಾಸ್ತ್ರದಲ್ಲಿ ಓದುವಂತ ಅಸುರರು ಮಾತ್ರ ಅಲ್ಲ, ನಮ್ಮದೇ ಆದಂತಹ ಲೋಕದಲ್ಲಿ ಕೂಡ ಟ್ರಂಪ್ನಂತಹ, ಇರಾನ್ ನಲ್ಲಿರುವಂತಹ ಬೇರೆ ಎಲ್ಲ ಅಸುರರು ಲೋಕವನ್ನ ನಾಶ ಮಾಡ್ತಾ ಇದ್ದಾರೆ. ಲೋಕವನ್ನ ನಾಶಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಅಷ್ಟೇನೆ. ಹಿಟ್ಲರ್ ಅಂತ ಒಬ್ಬ ವ್ಯಕ್ತಿ ಅಸುರ ಅಲ್ವಾನು? ಎಷ್ಟು ಜನರನ್ನ ಸಂಹಾರ ಮಾಡ್ತಾನೆ ಅವನು. ಎಷ್ಟೊಂದು ಸಾವಿರಾರು ಜನ ಒಬ್ಬನಿಗೆಗೋಸ್ಕರ ತಮ್ಮ ಪ್ರಾಣವನ್ನ ಕೊಟ್ಬಿಡ್ತಾರೆ ಅಂದ್ರೆ ಪ್ರಾಣವನ್ನ ಬಿಡ್ತಾರೆ. ಪ್ರಾಣವನ್ನ ಅವನೇ ಹೀರಿ ತೆಗೆದು ಬಿಡ್ತಾನೆ. ಅಂತ ಅಸುರರು ಎಲ್ಲಾ ಕಡೆಯಲ್ಲಿ ಇದ್ದಾರೆ ಅಲ್ವಾ? ಕುಂಭೋಚ್ಚಾದ್ರಿ ವಿಪಾಟನ ಅಧಿಕ ಪಟು ಪ್ರತ್ಯೇಕ ವಜ್ರಾಯಿತಾಹ. ಆ ಉಗುರಿನಲ್ಲಿ ಕೈಯಿನಲ್ಲಿ ಇರ್ತಕ್ಕಂತ ಪ್ರತಿಯೊಂದು ಉಗುರು ಕೂಡ ಅದನ್ನ ಯಾವುದಕ್ಕೆ ಹೋಲಿಸ್ತಾ ಇದ್ದಾರೆ ಅಂತ ಹೇಳಿದ್ರೆ ವಜ್ರಾಯುಧಕ್ಕೆ ಹೋಲಿಸ್ತಾ ಇದ್ದಾರೆ. ವಜ್ರಾಯಿತಾಹ ಏನಕ್ಕೆ ಅಂತ ಹೇಳಿದ್ರೆ, ಆ ಒಂದೊಂದು ಉಗುರು ಕೂಡ ಏನನ್ನ ಮಾಡಬಲ್ಲುದು? ಆ ಅಸುರರು ಯಾರಿದ್ದಾರೆ, ಯಾವ ರೀತಿಯ ಅಸುರರು? ಅತ್ಯಂತ ಬಲಶಾಲಿ ಆಗಿರ್ತಕ್ಕಂಥ ಅಸುರರು. ಅನೇಕ ಹುಚ್ಚು ಹಿಡಿದ ಆನೆಗಳನ್ನ ಕೂಡ್ಸಿದ್ರೆ ಯಾವ ಶಕ್ತಿ, ಯಾವ ನಾಶವನ್ನ ಮಾಡತ್ತೆ ಆ ಎಲ್ಲ ಆನೆಗಳು, ಆ ಎಲ್ಲಾ ನಾಶವನ್ನ ಒಬ್ಬೊಬ್ಬ ಅಸುರ ಕೂಡ ಮಾಡಬಲ್ಲ. ಅಂತ ಅಸುರನನ್ನ, ಅವನ ಪ್ರಾಣವನ್ನ ಹೀರಿ ಅವನನ್ನ ಬಿರಿಯುವಂತಹ ಶಕ್ತಿಯನ್ನ ಉಳ್ಳುವಂತಹ ಈ ಉಗುರು ಅಲ್ವಾ? ಅಷ್ಟು ಮಾತ್ರ ಅಲ್ಲ, ಕುಂಭೋಚ್ಚಾದ್ರಿ ವಿಪಾಟನ ವಿಪಾಟನ ಅಂತ ಹೇಳಿದ್ರೆ ಸೀಳುವಂತಹದ್ದು ಅಂತ ಅರ್ಥ. ಏನನ್ನ ಸೀಳಬಲ್ಲದು? ಎಷ್ಟೇ ದೊಡ್ಡ ಅದ್ರಿ ಅಂತ ಹೇಳಿದ್ರೆ ಪರ್ವತ, ಎಷ್ಟೇ ಮಹಾನ್ ಪರ್ವತವಾಗಿದ್ರು ಕೂಡ ಆ ಪರ್ವತವನ್ನ ಸೀಳಿ ಆ ಪರ್ವತವನ್ನ ತುಂಡು ತುಂಡಾಗಿ ಮಾಡುವಂತಹ, ಚೂರಾಗಿ ಮಾಡುವಂತಹ ಸಾಮರ್ಥ್ಯವನ್ನ ಉಳ್ಳುವಂತಹ ಈ ಉಗುರುಗಳು. ಮತ್ತೆ ಉಗುರನ್ನ ಯಾರ್ಯಾರು ಧ್ಯಾನ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಶ್ರೀಮತ್ ಕಂಠೀರವಾಸ್ಯ. ನಿನ್ನೆ ಕೂಡ ಮತ್ತೊಂದು ಶ್ಲೋಕದಲ್ಲಿ, ವೇದಾಂತ ದೇಶಕರ ಶ್ಲೋಕದಲ್ಲಿ ಕಂಠೀರವ ಎಂಬಂತ ಶಬ್ದವನ್ನ ನೋಡಿದ್ವಿ. ಕಂಠೀರವ ಅಂತ ಹೇಳಿದ್ರೆ ಕಂಠೆ ರವಹ. ರವ ಅಂತ ಹೇಳಿದ್ರೆ ಅತಿ ಜೋರಾದಂತ ಶಬ್ದ. ಕಂಠದಲ್ಲಿ ಯಾರಿಗೆ ಅತಿ ಜೋರಾದಂತ ಶಬ್ದವಿರುತ್ತದೆ ಅವರಿಗೆ ಕಂಠೀರವ. ಉದಾಹರಣೆಗೆ ಸಿಂಹಕ್ಕೆ, ಸಿಂಹ ಯಾವಾಗ ಗರ್ಜನೆಯನ್ನ ಮಾಡ್ತದೆ ಅದನ್ನ ಯಾರಿಗೂ ತಡ್ಕೊಳಕ್ಕೆ ಆಗೋದಿಲ್ಲ, ಅಷ್ಟು ಜೋರಾಗಿ ಅದರ ಗರ್ಜನೆ ಕೇಳಿಸ್ತದೆ ಅಲ್ವಾ? ಶ್ರೀಮತ್ ಕಂಠೀರ ವಾಸ್ಯ. ಹಾಸ್ಯ ಅಂತ ಹೇಳಿದ್ರೆ ಸಿಂಹದ ಮುಖವನ್ನ ಉಳ್ಳುವಂತ ಈ ನರಸಿಂಹ ದಾರಿತ ಅರಾತಿ ದೂರ ಪ್ರಧ್ವಸ್ತ ಧ್ವಾಂತ ಶಾಂತ ಪ್ರವಿತತ ಮನಸ. ಬಹಳ ಸುಂದರವಾದಂತಹ ಶಬ್ದಗಳನ್ನ ಬಳಸ್ತಾ ಇದ್ದಾರೆ. ಅಂದ್ರೆ ದಾರಿತ ಅಂತ ಹೇಳಿದ್ರೆ ಸೀಳುವುದು, ಅರಾತಿ ದೂರ ಪ್ರಧ್ವಸ್ತ. ಅರಾತಿ ದೂರ ಅಂತ ಹೇಳಿದ್ರೆ ಶತ್ರುಗಳು ಯಾವ ಕತ್ತಲೆಯನ್ನ, ಶತ್ರುಗಳಿಂದ ಯಾವ ಕತ್ತಲೆ ಬರುತ್ತೆ ಭಕ್ತರ ಜೀವನದಲ್ಲಿ, ಅದೆಲ್ಲವನ್ನ ಒಂದೇ ಕ್ಷಣದಲ್ಲಿ ನಾಶ ಮಾಡುವಂತಹ, ಅವರ ಜೀವನವನ್ನ ಪ್ರಶಾಂತಗೊಳಿಸುವಂತಹ. ಪ್ರಧ್ವಸ್ತ ಧ್ವಾಂತ ಶಾಂತ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಶತ್ರುಗಳಿಂದ ಯಾವ ತೊಂದರೆಗಳು, ಯಾವ ಉಪದ್ರವ
ಭಕ್ತರ ಜೀವನದಲ್ಲಿ ಬರುತ್ತೆ, ಅದನ್ನ ಭಗವಂತ ಆ ಬಹಳ ಸುಲಭವಾಗಿ ಅದನ್ನ ಉಪಶಮನ ಮಾಡ್ಬಿಡ್ತಾನೆ. ಮತ್ತೆ ಪ್ರವಿತತ ಮನಸ, ಬಹಳ ಶಾಂತವಾದಂತಹ ಮನಸ್ಸಿನಿಂದ ಬ್ರಹ್ಮಾದಯ, ಬ್ರಹ್ಮ ಮತ್ತೆ ಇನ್ನಿತರ ಎಲ್ಲಾ ದೇವತೆಗಳು ಕೂಡ ಆ ನಖವನ್ನ ಅಂತ ಹೇಳಿ ನೆಟ್ಟದು ತೊಂದರೆ ಇಲ್ಲ. ಸೊ ಅಂತಹ ಉಗುರನ್ನ ಅನೇಕ ದಿವ್ಯವಾದಂತಹ ವ್ಯಕ್ತಿಗಳು, ಬ್ರಹ್ಮನಿಂದ ಹಿಡಿದು ಅನೇಕ ವ್ಯಕ್ತಿಗಳು ಅದನ್ನ ತಮ್ಮ ಧ್ಯಾನದಲ್ಲಿ ಇಟ್ಕೊಂಡಿದ್ದಾರೆ. ಅದರಿಂದ ಇದೀಗ ನಾವು ಆ ನಖಗಳನ್ನ ಅಂದ್ರೆ ಆ ಉಗುರನ್ನ ನಾವು ಧ್ಯಾನ ಮಾಡ್ತೀವಿ. ಆ ಉಗುರುಗಳು ನಮ್ಮನ್ನ ಕಾಪಾಡಲಿ ಅಂತ ಮಧ್ವಾಚಾರ್ಯರು ಹೇಳ್ತಾ ಇದ್ದಾರೆ ಈ ಶ್ಲೋಕದಲ್ಲಿ. ಆಯ್ತಾ? ಸೊ ಇದಾದ ಮೇಲೆ ಮುಂದೆ ಮಧ್ವಾಚಾರ್ಯರ ನಖಸ್ತುತಿಯನ್ನ ಇವಾಗ ನೋಡಿದ್ವಿ. ಎಲ್ಲರಿಗೂ ಕೇಳಿಸ್ತಾ ಇದೆ ಅಂತ ಅಂದ್ಕೋತೀನಿ. ಮಧ್ಯದಲ್ಲಿ ಒಂದು 10 ಸೆಕೆಂಡು ಏನೋ ಇಂಟರ್ನೆಟ್ ಸಮಸ್ಯೆ ಇತ್ತು, ಇದೀಗ ಎಲ್ಲರಿಗೂ ಕೇಳಿಸ್ತಾ ಇರಬೇಕು. ಸೊ ಇದಾದ್ಮೇಲೆ ಏನಾಗತ್ತೆ ಅನ್ನೋದನ್ನ ನೋಡೋಣ. 2-3 ಶ್ಲೋಕಗಳಲ್ಲಿ 9ನೇ ಅಧ್ಯಾಯ ಆರಂಭ ಆಗತ್ತೆ. ಇದೀಗ ನರಸಿಂಹ ಹಿರಣ್ಯಕಶಿಪುವನ್ನ, ಅವನ ಹೊಟ್ಟೆಯನ್ನ ಬಿರಿದು ಅವನ ಕರುಳನ್ನ ತೆಗೆದು ಮಾಲೆಯಾಗಿ ಧರಿಸಿ, ಅವನ ಹೃದಯವನ್ನ ತೆಗೆದು ಅದನ್ನ ಬಿಸಾಡಿ, ಅವನ ಮುಖದ ಮೇಲೆ ಇದ್ದಂತಹ ರಕ್ತದ ಯಾವ ಯಾವ ಚಿಹ್ನೆಗಳಿದ್ವು ಎಲ್ಲವನ್ನ ಅವನು ನೆಕ್ಕಿ, ತದನಂತರ ಅವನು ಹಿರಣ್ಯಕಶಿಪುವಿನ ಆಸನ ಏನಿತ್ತು ಅಲ್ಲಿ ಬಂದು ಇವಾಗ ಕೂತ್ಕೊಂಡಿದ್ದಾನೆ. ಅದನ್ನೇ ಇಲ್ಲಿ ನೀವು ನೋಡ್ತಾ ಇದ್ದೀರಾ ಅಲ್ವಾ? ಏನ ನೋಡ್ತಾ ಇದ್ದೀರಾ ಈ ಪಿಕ್ಚರ್ ನಲ್ಲಿ, ಚಿತ್ರದಲ್ಲಿ ಅಂತ ಹೇಳಿದ್ರೆ ಹಿರಣ್ಯಕಶಿಪು ಬಂದು ನರಸಿಂಹ ಬಂದು ಹರೇ ಕೃಷ್ಣ. ಹರೇ ಕೃಷ್ಣ. ಏನೋ ತೊಂದರೆ ಇದೆ ಇಲ್ಲಿ, ಮಳೆ ಗುಡುಗು ಎಲ್ಲ ಆಗ್ತಾ ಇದೆ, ಅದರಿಂದ ಏನೋ ತೊಂದರೆ ಇದೆ ಅಂತ ಕಾಣುತ್ತೆ. ಇರಲಿ, ಮತ್ತೆ ಆಗೋದಿಲ್ಲ ಅಂತ ಅಂದ್ಕೋತೀನಿ. ನೋಡೋಣ. ಆದ್ರೆ ಮತ್ತೆ ಏನ್ ಮಾಡ್ಬೇಕಂತ ನೋಡ್ತೀನಿ. ಬೇರೆ ಡಿವೈಸ್ ಇಂದ ಇವಾಗ ಜಾಯ್ನ್ ಆಗಿದ್ದೀನಿ. ಮತ್ತೆ ಆದ್ರೆ ಏನ್ ಮಾಡ್ಬೇಕಂತ ನಾನು ನೋಡೋಣ ಆಮೇಲೆ. ಸೊ ಇವಾಗ ಹಿರಣ್ಯಕಶಿಪುವಿನ ಆಸನದ ಮೇಲೆ ನರಸಿಂಹ ಬಂದು ಇವಾಗ ಕೂತ್ಕೊಂಡಿದ್ದಾನೆ. ನರಸಿಂಹ ಬಂದು ಕೂತ್ಕೊಂಡಾದ್ಮೇಲೆ ಏನಾಗತ್ತೆ ಅನ್ನೋದನ್ನ 9ನೇ ಅಧ್ಯಾಯದಲ್ಲಿ ನಾವು ನೋಡ್ತೀವಿ. ನಾರದ ಮುನಿಗಳು ಯುಧಿಷ್ಠಿರ ಮಹಾರಾಜರಿಗೆ ಹೇಳೋದನ್ನ ಮುಂದುವರಿಸ್ತಾರೆ. ಏವಂ ಸುರಾದಯ ಸರ್ವೇ ಬ್ರಹ್ಮರುದ್ರ ಪುರಸ್ಸರಾಹ ನೋಪೈತುಂ ಅಶಕನ್ ಮನ್ಯು ಸಂಭ್ರಮಂ ಸುದುರಾಸದಂ. ಎಲ್ಲಾ ದೇವತೆಗಳು ಕೂಡ ಬಹಳ ಭಯಗೊಂಡಿದ್ದಾರೆ. ಯಾರು ಕೂಡ ನರಸಿಂಹನ ಹತ್ರ ಇವಾಗ ಹೋಗೋದಕ್ಕೆ ಆಗ್ತಾ ಇಲ್ಲ. ಏನಕ್ಕೆ ಅಂತ ಹೇಳಿದ್ರೆ, ಎಷ್ಟು ಕೋಪದಲ್ಲಿ ನರಸಿಂಹ ಇದ್ದಾನೆ. ಸಂಭ್ರಮಂ ಮನ್ಯು ಸಂಭ್ರಮಂ, ಮನ್ಯು ಅಂತ ಹೇಳಿದ್ರೆ ಕೋಪ. ಆ ಕೋಪದ ಅತಿರೇಕವನ್ನ ತಲುಪಿದ್ದಾನೆ. ಬ್ರಹ್ಮರುದ್ರ ಪುರಸ್ಸರಾಹ, ಬ್ರಹ್ಮ ಆಗಿರ್ಲಿ ಶಿವ ಆಗಿರ್ಲಿ ಯಾರು ಕೂಡ ಅವನ ಹತ್ರ ಹೋಗೋದಕ್ಕೆ ಧೈರ್ಯ ಮಾಡೋದಿಲ್ಲ. ಬೇರೆ ಎಲ್ಲಾ ದೇವತೆಗಳು ಅಲ್ಲಿಗೆ ಬರ್ತಾರೆ ನೋಡೋದಕ್ಕೆ, ಆದ್ರೆ ಯಾರು ಕೂಡ ನರಸಿಂಹನ ಹತ್ರ ಹೋಗೋದಕ್ಕೆ ಧೈರ್ಯವನ್ನ ಮಾಡೋದಿಲ್ಲ. ನ ಉಪೈತುಂ ಅಶಕನ್, ಏನಕ್ಕೆ ಅಂತ ಹೇಳಿದ್ರೆ ಸುದುರಾಸದಂ, ಬಹಳ ಕೋಪದಲ್ಲಿ ಇರುವಂತಹ ನರಸಿಂಹನನ್ನ ನೋಡಿ ಎಲ್ಲರೂ ಕೂಡ ಬಹಳ ಭಯವನ್ನ ಮಾಡ್ಕೋತಾರೆ. ತದನಂತರ ಎಲ್ಲಾ ದೇವತೆಗಳಿಗೆ ಏನನ್ಸುತ್ತೆ ಅಂತ ಹೇಳಿದ್ರೆ, ನರಸಿಂಹನ ನಿತ್ಯ ಸಂಗಾತಿ ಆಗಿರ್ತಕ್ಕಂತಹ ಶ್ರೀ ಅಂತ ಹೇಳಿದ್ರೆ ಲಕ್ಷ್ಮಿಯನ್ನ ಕಳಿಸೋಣ ನಾವು ಅಂತ ಅನ್ಸುತ್ತೆ. ಅದರಿಂದ
ದೇವತೆಗಳೆಲ್ಲರೂ ಲಕ್ಷ್ಮೀ ದೇವಿಗೆ ಪ್ರಾರ್ಥನೆಯನ್ನ ಮಾಡಿ ಲಕ್ಷ್ಮೀ ದೇವಿಯನ್ನ ಅಲ್ಲಿಗೆ ಕರೆಸಿ ಲಕ್ಷ್ಮೀ ದೇವಿಗೆ ಅವರು ಆ ಒಂದು ಅವರು ಪ್ರಾರ್ಥಿಸ್ಕೋತಾರೆ. ಏನಂತ ಹೇಳಿದ್ರೆ, ದಯವಿಟ್ಟು ನೀವು ಆ ನರಸಿಂಹನ ಕೋಪವನ್ನ ಉಪಶಮನಗೊಳಿಸಿ ಅಲ್ವಾ. ಆವಾಗ ಈ ಶ್ಲೋಕ ಬರುತ್ತೆ. ಸಾಕ್ಷಾತ್ ಶ್ರೀ ಪ್ರೇಷಿತ ದೇವೈಹಿ ದೃಷ್ಟ್ವಾ ತಂ ಮಹದದ್ಭುತಂ ಅದೃಷ್ಟ ಅಶ್ರುತ ಪೂರ್ವತ್ವಾತ್ ಸಾ ನೋ ನ ಉಪೇಯಾಯ ಶಂಕಿತ. ಶ್ರೀ ಅಂದ್ರೆ ಮಹಾಲಕ್ಷ್ಮಿ ಅಲ್ವಾ. ಲಕ್ಷ್ಮಿಯನ್ನ ಕಳಿಸ್ತಾರೆ ದೇವತೆಗಳೆಲ್ಲರೂ ಆ ನರಸಿಂಹನ ಕೋಪವನ್ನ ಉಪಶಮನ ಮಾಡೋದಕ್ಕೋಸ್ಕರ, ಅದನ್ನ ಶಾಂತ ಮಾಡೋದಕ್ಕೋಸ್ಕರ. ಆದರೆ ಈ ರೀತಿಯಾದಂತಹ ಅದ್ಭುತವಾದಂತಹ ಮಹದದ್ಭುತವಾದಂತಹ ರೂಪವನ್ನ ನೋಡಿ ಅದೃಷ್ಟ ಅಶ್ರುತ ಪೂರ್ವತ್ವ, ಹಿಂದೆ ಎಂದೂ ನೋಡದ, ಹಿಂದೆ ಎಂದೂ ಕೇಳದ ಈ ರೀತಿಯಾದಂತಹ ರೂಪವನ್ನ ನೋಡಿ ಲಕ್ಷ್ಮೀ ದೇವಿಗೆ ಕೂಡ ಬಹಳ ಲಕ್ಷ್ಮೀ ದೇವಿ ಕೂಡ ಅವಳು ನರಸಿಂಹನ ಹತ್ರ ಹೋಗೋದಿಲ್ಲ ಅಂತ ಈ ಶ್ಲೋಕ ಹೇಳ್ತದೆ. ಸಾ ನ ಉಪೇಯಾಯ. ಈ ಶ್ಲೋಕದ ವ್ಯಾಖ್ಯಾನದಲ್ಲಿ ಅನೇಕ ಆಚಾರ್ಯರು ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ಲಕ್ಷ್ಮೀ ದೇವಿ ಈ ರೀತಿಯಾದಂತಹ ರೂಪವನ್ನ ಮುಂಚೆ ನೋಡಿರ್ಲಿಲ್ಲ ಅಂತಾನೂ ಇಲ್ಲ, ಇದ್ರ ಬಗ್ಗೆ ಮುಂಚೆ ಕೇಳಿರ್ಲಿಲ್ಲ ಅಂತಾನೂ ಇಲ್ಲ. ಯದ್ಯಪಿ ಆ ಶ್ಲೋಕ ಅದನ್ನೇ ಹೇಳ್ತಾ ಇದೆ. ಆದರೆ ವಿಶ್ವನಾಥ ಚಕ್ರವರ್ತಿ ಠಾಕೂರರಂತ ಆಚಾರ್ಯರು ಹೇಳ್ತಾರೆ, ಏನಕ್ಕೆ ಈ ರೀತಿಯಾದಂತಹ ಒಂದು ಕ್ರಿಯೆ ಅಲ್ಲಿ ಒದಗಿತು ಅಂತ ಹೇಳಿದ್ರೆ, ಲಕ್ಷ್ಮೀ ದೇವಿ ಪ್ರಹ್ಲಾದನಿಗೆ ಒಂದು ಅವಕಾಶವನ್ನ ಕೊಡಬೇಕು ಅಂತ ಇದ್ಲು. ಲಕ್ಷ್ಮೀ ದೇವಿ ನರಸಿಂಹನನ್ನ ಶಾಂತಗೊಳಿಸೋದು ಯಾವುದೇ ಅಸಾಮಾನ್ಯವಾಗಿರ್ತಕ್ಕಂತಹ ಕ್ರಿಯೆ ಅಲ್ಲ, ಅದು ಸಾಮಾನ್ಯನೇ. ಪ್ರತಿ ದಿವಸ ನರಸಿಂಹ ಕೋಪ ಮಾಡ್ಕೋತಾನೆ, ಪ್ರತಿ ದಿವಸ ಲಕ್ಷ್ಮಿನೇ ಅವನ ಕೋಪವನ್ನ ಉಪಶಮನಗೊಳಿಸ್ತಾಳೆ. ಆದ್ರೆ ಈ ಸಮಯದಲ್ಲಿ ಪ್ರಹ್ಲಾದನಿಗೆ ಆ ಅವಕಾಶವನ್ನ ಕೊಡಬೇಕು. ಎಲ್ಲದಕ್ಕಿಂತ ಹೆಚ್ಚಾಗಿ ಅದ್ಭುತ ರಸವನ್ನ ಅಲ್ಲಿ ತರಬೇಕು. ಅದ್ಭುತ ರಸ ಅಂತ ಒಂದು ರಸ, ಅದು ಗೌಣ ರಸ. ವೀರ್ಯ ರಸ, ಅದ್ಭುತ ರಸ ಅಂತ ಅನೇಕ ರಸಗಳಿವೆ. ಆ ಅದ್ಭುತ ರಸವನ್ನ ಅಲ್ಲಿ ತರಬೇಕು ಅಂತ ಹೇಳಿ ಲಕ್ಷ್ಮೀ ದೇವಿ ಏನ್ ಮಾಡ್ತಾಳೆ, ಅಲ್ಲಿ ಅವಳು ನರಸಿಂಹನ ಹತ್ರ ಹೋಗೋದಿಲ್ಲ. ಅದರಿಂದ ನಂತರ ಬ್ರಹ್ಮ ಪ್ರಹ್ಲಾದನಿಗೆ ಕೇಳ್ಕೊತಾನೆ, ದಯವಿಟ್ಟು ನೀನೇ ಹೋಗಿ ನರಸಿಂಹನನ್ನ ಶಾಂತಗೊಳಿಸಬೇಕು. ಏಕೆಂದ್ರೆ ನಿನಗೋಸ್ಕರನೇ ಅವತಾರವನ್ನ ತಾಳಿದ್ದಾನೆ, ನಿನ್ನ ಸಂರಕ್ಷಣೆಗೋಸ್ಕರ ತಾಳಿದಂತಹ ಅವತಾರ ಇದು. ನೀನೇ ಹೋಗಿ ನರಸಿಂಹನ ಈ ಮಹಾ ಕೋಪವನ್ನ ಶಾಂತಗೊಳಿಸಬೇಕು, ಉಪಶಮನಗೊಳಿಸಬೇಕು. ಆವಾಗ ಬ್ರಹ್ಮನ ಆಜ್ಞೆಯನ್ನ ಅಥವಾ ಬ್ರಹ್ಮನ ಉಪದೇಶವನ್ನ ಶಿರಸಾಧರಿಸಿ ಪ್ರಹ್ಲಾದ ನರಸಿಂಹನ ಹತ್ರ ಹೋಗಿ ಕಾಲಿಗೆ ಬಿದ್ದು, ನರಸಿಂಹನ ಹತ್ರ ಹೋಗಿ ಅವನ ಕಾಲಿಗೆ ಬಿದ್ದು ಈ ಶ್ಲೋಕ ಅವಾಗ ಅಲ್ಲಿ ಬರ್ತದೆ. ಸ್ವಪಾದ ಮೂಲೆ ಪತಿತಂ ತಮರ್ಭಕಂ ವಿಲೋಕ್ಯ ದೇವ ಕೃಪಯಾ ಪರಿಪ್ಲುತಃ. ನರಸಿಂಹರ ಕಾಲಿನಲ್ಲಿ ಬಿದ್ದಂತಹ ಪ್ರಹ್ಲಾದದನ್ನ ತನ್ನ ಕೈಯಾರೆ ಎತ್ತಿ ವಿಲೋಕ್ಯ ದೇವ ಕೃಪಯಾ ಪರಿಪ್ಲುತಃ. ಯಾವ ರೀತಿಯಾದಂತಹ ಬಾಲಕ ಅವನು? ಅರ್ಭಕಂ. ಅರ್ಭಕಂ ಅಂತ ಹೇಳಿದ್ರೆ 5 ವರ್ಷದ ಬಾಲಕ. ಅವನನ್ನ ನೋಡಿ ಕೃಪಯಾ ಪರಿಪ್ಲುತಃ, ನರಸಿಂಹನ ಹೃದಯ ತಕ್ಷಣ ಒಂದೇ ಕ್ಷಣದಲ್ಲಿ ಅದು ಕರಗಿ ಹೋಗ್ಬಿಡ್ತದೆ. ಎಷ್ಟು ಕೋಪವನ್ನ ಅವನು ಮಾಡ್ಕೊಂಡಿರ್ತಾನೆ, ಆದ್ರೆ ಒಂದೇ ಕ್ಷಣದಲ್ಲಿ ಅವನ ಕೋಪ ಎಲ್ಲವೂ ಉಪಶಮನಗೊಂಡು ಆ ಪ್ರಹ್ಲಾದನನ್ನ ಎತ್ತಿ ಅವನೇನ್ ಮಾಡ್ತಾನೆ, ಉತ್ಥಾಪ್ಯ ತಚ್ಚೀರ್ಷ್ಣಿ ಅದಧಾತ್ ಕರಾಂಬುಜಂ. ಈ ಶ್ಲೋಕ ಈ ಚಿತ್ರದಲ್ಲಿ ನೋಡ್ತಾ ಇದ್ದೀರಲ್ಲ ನೀವು, ಅವನ ಕೈಯನ್ನ ಪ್ರಹ್ಲಾದನ ತಲೆಯ ಮೇಲೆ ಅವನು ಇಡ್ತಾನೆ. ಶೀರ್ಷ್ಣಂ ಅಂತ ಹೇಳಿದ್ರೆ ತಲೆ, ಕರ ಅಂಬುಜ ಅಂತ ಹೇಳಿದ್ರೆ ಕಮಲದಂತೆ ಇರತಕ್ಕಂತಹ ಕೈಗಳು. ನರಸಿಂಹನ ಕೈಗಳು ಕಮಲದಂತೆ ಇತ್ತು, ಅಷ್ಟು ಮೃದುವಾಗಿಯೂ ಇತ್ತು. ಅದೇ ರೀತಿಯಲ್ಲಿ ವಜ್ರಾದಪಿ ಕಠೋರಂ. ಹಿರಣ್ಯಕಶಿಪುವಿಗೆ ಆ ನರಸಿಂಹನ ಕೈಗಳು ಹೇಗೆ ತೋರುತ್ತದೆ ಅಂತ ಹೇಳಿದ್ರೆ ವಜ್ರಕ್ಕಿಂತ ಕಠೋರವಾಗಿ ಕಠಿಣವಾಗಿ ತೋರುತ್ತದೆ. ಆದ್ರೆ ಅದೇ ಕೈಗಳು ಪ್ರಹ್ಲಾದನಿಗೆ ಒಂದು ಕಮಲಕ್ಕಿಂತ ಅಥವಾ ಒಂದು ತಾವರೆಗಿಂತ ಮೃದುವಾಗಿ ತೋರುತ್ತದೆ ಅಲ್ವಾ. ಇದೇ ವಿಪರ್ಯಾಸ ಅಲ್ಲಿ. ಕಾಲಾಹಿ ವಿತ್ರಸ್ತ ಧಿಯಾಂ ಕೃತಾಭಯಂ. ಯಾವ ರೀತಿಯಾದಂತಹ ಕೈ ಅದು? ಆ ಅಭಯ ಮುದ್ರೆಯನ್ನ ನೀಡುವಂತಹ ಕೈ ಅಲ್ವಾ. ನಾವು ಕಾಂಚೀಪುರಕ್ಕೆ ಹೋಗಿ ವರದರಾಜರನ್ನ ನೋಡಿದ್ರೆ ನಮ್ಗೆ ಗೊತ್ತಾಗತ್ತೆ, ಅಭಯ ಮುದ್ರವನ್ನ ಹೊಂದಿರ್ತಾನೆ ವರದರಾಜ. ಯಾವಾಗಲೂ ಕೈಯಲ್ಲಿ ಈ ರೀತಿಯಾದಂತಹ, ಬಾಲಾಜಿ ಕೂಡ ಈ ರೀತಿಯಾಗಿ ಇಟ್ಕೊಂಡಿರ್ತಾರೆ. ಏನಕ್ಕೆ ಅಂತ ಹೇಳಿದ್ರೆ ಅಭಯವನ್ನ ನೀಡುವಂತಹ ಕೈ ಅದು. ಆ ತನ್ನ ಭಕ್ತಾದಿಗಳಿಗೆ ಅಭಯವನ್ನ ಪ್ರದಾನ ಮಾಡ್ತಾರೆ ಅಲ್ವಾ. ಆ ರೀತಿಯಾಗಿ ಅಭಯವನ್ನ ನೀಡುವಂತಹ ಕೈಯಿಂದ ಆ ಪ್ರಹ್ಲಾದನ ತಲೆ ಮೇಲೆ ಕೈಯನ್ನ ಇಟ್ಟು ಪ್ರಹ್ಲಾದನಲ್ಲಿ
ಅಭಯವನ್ನ ತುಂಬುತ್ತಾನೆ. ಅಭಯ ಆಗಲೇ ಪ್ರಹ್ಲಾದನಲ್ಲಿ ಮುಂಚೆನೆ ಇತ್ತು. ಆದ್ರೆ ನರಸಿಂಹ ತನ್ನ ವಿಶೇಷವಾದಂತ ಆಶೀರ್ವಾದವನ್ನ ಇವಾಗ ಪ್ರಹ್ಲಾದನಿಗೆ ಕೊಡ್ತಾ ಇದ್ದಾನೆ ಅಲ್ವಾ. ಸೊ ಮೊದಲನೇ ಪ್ರಾರ್ಥನೆ ಪ್ರಹ್ಲಾದನ ಪ್ರಾರ್ಥನೆ, ಇದನ್ನ ಮಾತ್ರ ಚರ್ಚೆ ಮಾಡಿ ನಾವು ಮುಂದಿನ ಒಂದೇ ವಿಷಯ ಇದೆ, ಅದನ್ನ ನಾವು ಮುಂದಕ್ಕೆ ನಾವು ಚರ್ಚೆ ಮಾಡ್ತೀವಿ. ಇದು ಬಹಳ ವಿಶೇಷವಾದಂತಹ ಪ್ರಾರ್ಥನೆ, ನರಸಿಂಹನಿಗೆ ಪ್ರಹ್ಲಾದ ಮಾಡುವಂತಹ ಮೊದಲನೆಯ ಪ್ರಾರ್ಥನೆ. ನೋಡಿ, 5 ವರ್ಷದ ಬಾಲಕ ಅಂತ ನಮಗನ್ಸುತ್ತೆ, ಆದ್ರೆ ಸಾವಿರಾರು ವರ್ಷಗಳ ಕಾಲ ಪ್ರಹ್ಲಾದ ಈ ಭಗವದ್ ವಿಷಯವನ್ನ ವಿಷ್ಣು ಸಂಬಂಧದಲ್ಲಿ ಇರ್ತಕ್ಕಂಥ ಭಕ್ತಿಯ ವಿಷಯವನ್ನ ನಾರದರಿಂದ ಶ್ರವಣ ಮಾಡಿದ್ದಾನೆ. ಯಾವಾಗ ಅವನ ತಾಯಿಯಾದಂತ ಕಯಾದುವಿನ ಗರ್ಭದಲ್ಲಿರ್ಬೇಕಾದ್ರೆ ನಾರದ ಮುನಿಗಳು ಕೇವಲ ಪ್ರಹ್ಲಾದನಿಗೆ ಪ್ರತಿ ದಿವಸವೂ ಸಾವಿರಾರು ವರ್ಷಗಳ ಕಾಲ ಅವರ ಆಶ್ರಮದಲ್ಲೇನೆ ಉಪದೇಶವನ್ನ ಮಾಡ್ತಾ ಇರ್ತಾರೆ ಅಲ್ವಾ. ಆದ್ರಿಂದ 5 ವರ್ಷದ ಬಾಲಕ ಅಂತ ನಮ್ಗೆ ತೋರುತ್ತೆ, ಆದ್ರೆ ಆ ಪ್ರಹ್ಲಾದನ ಪ್ರಾರ್ಥನೆಗಳಲ್ಲಿ ಸುಮಾರು 43 ಪ್ರಾರ್ಥನೆಗಳನ್ನ ಪ್ರಹ್ಲಾದ ಮಾಡ್ತಾನೆ. ಅದರಲ್ಲಿ ಸರ್ವ ವೇದಾಂತ ಸಾರ ಅಡಗಿದೆ ಅಂತ ಎಲ್ಲ ಆಚಾರ್ಯರು ಹೇಳ್ತಾರೆ. ಮೊದಲನೇ ಪ್ರಾರ್ಥನೆ ಇದು. ಶ್ರೀ ಪ್ರಹ್ಲಾದ ಉವಾಚ ಬ್ರಹ್ಮಾದಯ ಸುರಗಣ ಮುನಯೋಥ ಸಿದ್ಧಾಃ ಸತ್ವೈಕತಾನಗತಯೋ ವಚಸಾಂ ಪ್ರವಾಹೈಃ ನಾರಾಧಿತುಂ ಪುರುಗುಣೈರ್ ಅಧುನಾಪಿ ಪಿಪ್ರುಃ ಕಿಂ ತೋಷ್ಟಮರ್ಹತಿ ಸಮೇ ಹರಿರುಗ್ರಜಾತೇಃ. ಕಿಂ ತೋಷ್ಟುಮರ್ಹತಿ ಸಮೇ ಹರಿರುಗ್ರಜಾತೇಃ. ಉಗ್ರ ಜಾತಿಯಲ್ಲಿ ಬಂದಂತಹ ನಾನು, ರಾಕ್ಷಸರ ಕುಲದಲ್ಲಿ ಹುಟ್ಟಿದಂತಹ ನಾನು ನಿನ್ನನ್ನ ಹೇಗೆ ತಾನೇ ಶಾಂತಗೊಳಿಸೋದಕ್ಕೆ ಸಾಧ್ಯ, ನಿನಗೆ ಸಂತುಷ್ಟಿಯನ್ನ ನೀಡೋದಕ್ಕೆ ಹೇಗೆ ತಾನೇ ಸಾಧ್ಯ? ಏನಕ್ಕೆ ಅಂತ ಹೇಳಿದ್ರೆ, ನನ್ನ ಪೂರ್ವಜರಾಗಿರ್ತಕ್ಕಂಥ ನನಗೆ ಆದರದ ಪ್ರತೀಕಗಳಾಗಿರ್ತಕ್ಕಂತಹ ಬ್ರಹ್ಮಾದಿ ಎಲ್ಲ ಸುರವರ್ಯರೂ ಕೂಡ ನಿನ್ನನ್ನ ಶಾಂತಗೊಳಿಸೋದಕ್ಕೆ ಸಾಧ್ಯವಾಗಲಿಲ್ಲ, ನಿನ್ನನ್ನ ಸಂತುಷ್ಟಿಗೊಳಿಸೋದಕ್ಕೆ ಸಾಧ್ಯವಾಗಲಿಲ್ಲ. ಬ್ರಹ್ಮಾದಯ ಸುರಗಣಾಹ ಮುನಯೋಥ ಸಿದ್ಧಾಹ, ಅವರೆಲ್ಲರೂ ದೊಡ್ಡ ದೊಡ್ಡ ಮುನಿಗಳು, ಎಲ್ಲರೂ ಸಿದ್ಧ ಪುರುಷರು, ಅವರೇ ನಿನ್ನನ್ನ ಶಾಂತಗೊಳಿಸೋದಕ್ಕೆ, ನಿನ್ನ ಕೋಪವನ್ನ ಉಪಶಮನಗೊಳಿಸೋದಕ್ಕೆ ಸಾಧ್ಯವಾಗಲಿಲ್ಲ. ಮತ್ತೆ ಎಂಥ ಪುರುಷರು ಅವರೆಲ್ಲರೂ ಸದಾ ಸತ್ವಗುಣದಲ್ಲೇ ಇರ್ತಕ್ಕಂಥವರು, ಸತ್ವೈಕತಾನಗತಯ, ಯಾವಾಗಲೂ ಸತ್ವಗುಣದಲ್ಲೇ ರಮಿಸುವಂಥವರು. ವಚಸಾಂ ಪ್ರವಾಹೈಹಿ, ಎಲ್ಲಾ ರೀತಿಯಾದಂತಹ ತಮ್ಮ ತಮ್ಮ ವಚನಗಳಿಂದ ನಿನ್ನನ್ನ ಶಾಂತಗೊಳಿಸೋದಕ್ಕೆ ಪ್ರಯತ್ನವನ್ನ ಪಟ್ರು. ನ ಆರಾಧಿತುಂ ಪುರುಗುಣೈಹಿ ಅಧುನಾಪಿ ಪಿಪ್ರುಹು, ಆದ್ರೆ ಅದು ಫಲಗೊಳ್ಳಿಲ್ಲ, ಅದು ಫಲಿಸಲಿಲ್ಲ. ಎಷ್ಟೇ ಪ್ರಯತ್ನವನ್ನ ಅವ್ರು ಪಟ್ಟರೂ ಕೂಡ ಅದು ಫಲಿಸಲಿಲ್ಲ. ಆದರೆ ನಾನು ರಾಕ್ಷಸ ಕುಲದಲ್ಲಿ ಬಂದಂತಹ ನಾನು ನಿನ್ನನ್ನ ಉಪಶಮನಗೊಳಿಸೋದಕ್ಕೆ ಹೇಗೆ ತಾನೇ ಸಾಧ್ಯ? ಹೀಗೆ ಪ್ರಹ್ಲಾದ ತನ್ನ ಅತಿ ವಿನಮ್ರತೆಯನ್ನ ತೋರಿ ತನ್ನ ಪ್ರಾರ್ಥನೆಗಳನ್ನ ಆರಂಭಿಸ್ತಾ ಇದ್ದಾನೆ ಅಲ್ವಾ. ನೋಡಿ ಎಷ್ಟು ವಿನಮ್ರತೆ ಇದೆ ಪ್ರಹ್ಲಾದನಲ್ಲಿ. ಮೊದಲು ಪ್ರಹ್ಲಾದನಿಂದ ನಾವು ಕಲಿಯಬೇಕಾದಂತಹ ಗುಣ ಇದೇನೆ, ವಿನಮ್ರತೆ ಅನ್ನೋದು ಅಲ್ವಾ. ಮತ್ತೆ ಈ ವಿನಮ್ರತೆಯನ್ನ ಕೇವಲ ತೋರಿಕೆಗೋಸ್ಕರ ಅವನು ಇಲ್ಲಿ ತೋರಿಸ್ತಾ ಇಲ್ಲ. ಅಂದ್ರೆ ಕೇವಲ ಶೋ ಆಫ್ ಅಂತ ಹೇಳ್ತೀವಲ್ಲ ನಾವು ಅಲ್ವಾ, ಅದು ಕೇವಲ ಮಾತಿಗೋಸ್ಕರ ಅದನ್ನ ಹೇಳ್ತಾ ಇಲ್ಲ. ಅವನ ಹೃದಯದಲ್ಲಿ ಆ ರೀತಿಯಾದಂತಹ ವಾಸ್ತವಿಕವಾದಂತಹ ಭಾವನೆ ಇದೆ, ಅದನ್ನೇ ಇಲ್ಲಿ ವ್ಯಕ್ತಪಡಿಸ್ತಾ ಇದ್ದಾನೆ ಅಲ್ವಾ. ಅದರಿಂದ ನೋಡಿ, ಭಾಗವತದಲ್ಲಿ ಇರತಕ್ಕಂತಹ ತಿರುಳು ಏನಿದೆ, ಭಾಗವತದ ತಿರುಳು ಎಲ್ಲಿದೆ ಅಂತ ಹೇಳಿದ್ರೆ ಭಾಗವತದ ಪ್ರಾರ್ಥನೆಗಳಲ್ಲಿ. ಭಾಗವತದ ಪ್ರಾರ್ಥನೆಗಳನ್ನ ನಾವು ಅರ್ಥ ಮಾಡಿಕೊಂಡ್ರೆ ಭಾಗವತವನ್ನ ಅರ್ಥ ಮಾಡಿಕೊಂಡಂತೆ ಅಲ್ವಾ. ಅದರಿಂದ ಪ್ರಹ್ಲಾದ ತನ್ನ ಅತಿಯಾದಂತ ವಿನಮ್ರತೆಯನ್ನ ತೋರಿ, ನನ್ನ ಪೂರ್ವಜರೆಲ್ಲರೂ ಕೂಡ ನಿನ್ನನ್ನ ಶಾಂತಗೊಳಿಸೋದಕ್ಕಾಗ್ಲಿಲ್ಲ, ಅವರೆಲ್ಲರೂ ಸತ್ವಗುಣದಲ್ಲೇ ಯಾವಾಗಲೂ ರಮಿಸುವಂತಹವರು. ಅವರು ಮಾತನಾಡಿದ್ರೆ ಆ ಎಲ್ಲಾ ರೀತಿಯಾದಂತ ವೇದ ಸೂಕ್ತಿಗಳು ಅವರ ಚತುರ್ಮುಖಗಳಲ್ಲಿ ಅವರ ಮುಖಗಳಲ್ಲಿ ಬರ್ತದೆ ಆಚೆ. ಅವರೇ ನಿನ್ನನ್ನ ಉಪಶಮನಗೊಳಿಸೋದಕ್ಕೆ ಸಾಧ್ಯವಾಗಲಿಲ್ಲ, ನಾನ್ ಏನ್ ತಾನೇ ಮಾಡೋದಕ್ಕೆ ಸಾಧ್ಯ, ಉಗ್ರ ಜಾತಿಯಲ್ಲಿ ರಾಕ್ಷಸರ ಕುಲದಲ್ಲಿ ಬಂದಂತಹ ನಾನು ಅಂತ ಹೇಳ್ತಾನೆ ಅಲ್ವಾ. ಇದಾದ್ಮೇಲೆ ಅನೇಕ ಪ್ರಾರ್ಥನೆಗಳಲ್ಲಿ ಸರ್ವ ವೇದಾಂತ ಸಾರವನ್ನೇ ಪ್ರಹ್ಲಾದ ನರಸಿಂಹರಿಗೆ ಹೇಳ್ತಾನೆ ಅಲ್ವಾ. ಇದಾದ್ಮೇಲೆ ಇಲ್ಲಿ ನೋಡಿ, ಇವಾಗ ಒಂದು ಮುಖ್ಯವಾದಂತ ವಿಷಯವನ್ನ ಇವಾಗ ನಾವು ಚರ್ಚೆ ಮಾಡ್ತೀವಿ. ಸುಮಾರು 5 ನಿಮಿಷ ಆಯ್ತಾ. 5 ನಿಮಿಷ ಬಹಳ ಮುಖ್ಯವಾದಂತ ವಿಷಯವನ್ನ ನಾವು ಚರ್ಚೆ ಮಾಡ್ತೀವಿ. ಏನಂದ್ರೆ ನೋಡಿ, ನಮಗೆ ಅನಿಸುತ್ತೆ ಪ್ರಹ್ಲಾದ ಯಾವುದೇ ತಪ್ಪನ್ನ ಮಾಡಿದಂತೆ ನಮ್ಗೆ ಕಾಣಿಸೋದಿಲ್ಲ ಅಲ್ವಾ. ಅವನ ಒಂದೇ ಒಂದು ತಪ್ಪು ಅಂತ ನೀವು ಕರೆದ್ರೆ ಯಾವುದದು, ವಿಷ್ಣುವಿನ ಭಕ್ತಿಯನ್ನ ಮಾಡಿದಂತಹದ್ದು. ಆದರೆ ಅಂತಹ ತನ್ನ ಪರಿಶುದ್ಧ ಭಕ್ತನಿಗೆ, ಕೇವಲ 5 ವರ್ಷದ ಬಾಲಕನಾದಂತಹ ಪರಿಶುದ್ಧ ಭಕ್ತನಿಗೆ
ಭಗವಂತ ಇಷ್ಟೊಂದು ತೊಂದರೆಯನ್ನ ಕೊಟ್ಟು ತದನಂತರ ಬಂದು ಅವನನ್ನು ಕಾಪಾಡ್ತಾನ? ಯಾಕೆಂದ್ರೆ ಇದಕ್ಕಿಂತ ಮುಂಚೆ ಪ್ರಹ್ಲಾದನನ್ನ ಹಿರಣ್ಯಕಶಿಪು ಒಂದು ದೊಡ್ಡ ಬೆಟ್ಟದಿಂದ ಕೆಳಗಡೆ ತಳ್ಳಿರ್ತಾನೆ. ಒಂದು ಹಾವಿನ ಒಂದು ಕೆಂಡದಲ್ಲಿ ಅವನು ಅನೇಕ ಹಾವುಗಳು ಇದ್ದಂತಹ ಆ ಆ ಒಂದು ಕೋಣೆಯಲ್ಲಿ ಅವನನ್ನ ಬಿಟ್ಟಿರ್ತಾನೆ. ಆ ಮಹಾವಿಷವನ್ನ ಹಾಲಿಗೆ ಬೆರೆಸಿ ತನ್ನ ತಾಯಿಯಿಂದಲೇ ಅದನ್ನ ಪ್ರಹ್ಲಾದನಿಗೆ ಕೊಟ್ಟಿರ್ತಾನೆ. ಈ ರೀತಿಯಾಗಿ ಅನೇಕ ಬಾರಿ ಮಾಡಿರ್ತಾನೆ. ಯಾರು? ಹಿರಣ್ಯಕಶಿಪು ಅಲ್ವಾ? ಇದು ಬರೀ ಕೇವಲ 3-4 ಮಾತ್ರ ನಾನು ಹೇಳಿದ್ದು, ಆದ್ರೆ ಸಾವಿರಾರು ಈ ರೀತಿಯಾದಂತಹ ಪ್ರಯತ್ನಗಳನ್ನ ಪ್ರಹ್ಲಾದನ ಮೇಲೆ ಮಾಡಿರ್ತಾನೆ ಅಲ್ವಾ? ಈ ರೀತಿಯಾದಂತಹ ಒಂದೇ ಒಂದು ಸಣ್ಣ ಪ್ರಯತ್ನ ನಮ್ಮ ಮೇಲಾದ್ರೆ ಖಂಡಿತವಾಗ್ಲೂ ನಾವು ಭಕ್ತಿಯಲ್ಲಿ ಎಲ್ಲಾ ರೀತಿಯಾದಂತಹ ವಿಶ್ವಾಸವನ್ನ ಕಳ್ಕೊಂಡ್ ಬಿಡ್ತೀವಿ ಅಲ್ವಾ? ಆದ್ರೆ ನಮ್ಗೆ ಮನಸ್ಸಿನಲ್ಲಿ ಈ ಒಂದು ಪ್ರಶ್ನೆ ಬಂದೇ ಬರುತ್ತೆ, ಏನಕ್ಕೆ ಈ ಲೋಕದಲ್ಲಿ ಆ ಕೆಟ್ಟವರಿಗೆ ಒಳ್ಳೇದಾಗ್ತದೆ, ಒಳ್ಳೆಯವರಿಗೆ ಕೆಟ್ಟದಾಗ್ತದೆ? ಇದು ಎಲ್ಲರಿಗೂ ಇರುವಂತಹ ಪ್ರಶ್ನೆ ಅಲ್ವಾ? ಯಾವುದೇ ಎಕ್ಸೆಪ್ಷನ್ ಇಲ್ಲದೇನೆ ಎಲ್ಲರಿಗೂ ಇರುವಂತಹ ಕಾಮನ್ ಪ್ರಶ್ನೆ, ಸಮಾನವಾದಂತಹ ಪ್ರಶ್ನೆ ಏನು ಅಂತ ಹೇಳಿದ್ರೆ, ಕೆಟ್ಟವರಿಗೆ ಒಳ್ಳೇದು ಏನಾಗ್ತದೆ, ಏನಕ್ಕಾಗ್ತದೆ, ಮತ್ತೆ ಒಳ್ಳೆಯವರಿಗೆ ಕೆಟ್ಟದು ಏನಾಗ್ತದೆ, ಏನಕ್ಕೆ ಆಗ್ತದೆ? ಇದು ಪ್ರಶ್ನೆ. ನೋಡಿ, ಕೆಟ್ಟವರಿಗೆ ಒಳ್ಳೇದಾದ್ರೂ ನಮ್ಗೆ ಅಷ್ಟೊಂದು ಚಿಂತೆ ಇಲ್ಲ. ಅದು ಒಳ್ಳೇದಾಗತ್ತೆ, ಅದು ಒಂದು ಪ್ರಶ್ನೆ ಇದ್ದೇ ಇರುತ್ತೆ, ಆದ್ರೆ ಅಷ್ಟೊಂದು ನಾವು ಚಿಂತೆ ಪಡೋದಿಲ್ಲ. ಆದ್ರೆ ಒಳ್ಳೆಯವರಿಗೆ ಕೆಟ್ಟದ್ದು ಯಾವಾಗ ಆಗತ್ತೆ ಅದನ್ನ ನಾವು ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯವಿಲ್ಲ. ಏನಕ್ಕೆ ಅಂದ್ರೆ ಇದು ನಮ್ಮ ಮೆಟೀರಿಯಲ್ ಲಾಜಿಕ್ ಅಂತ ಹೇಳ್ತೀವಲ್ಲ, ನಮ್ಮ ಯುಕ್ತಿ ಏನಿದೆ ಅದಕ್ಕೆ ಮಿಗಿಲಾದಂತಹ ವಸ್ತು ಇದು. ಒಳ್ಳೆಯವರಿಗೆ ಕೆಟ್ಟದ್ದು ಏನಕ್ಕೆ ಆಗ್ತಾ ಇದೆ? ಹೌದು, ನಮ್ಮ ಶಾಸ್ತ್ರಗಳಲ್ಲಿ ಕರ್ಮದ ವಿಷಯ ಇದೆ. ಈ ಜನ್ಮದಲ್ಲಿ ಮಾತ್ರ ಅಲ್ಲ, ಹಿಂದಿನ ಜನ್ಮಗಳಲ್ಲಿ ಕೂಡ ಯಾವ ಯಾವ ಕರ್ಮಗಳನ್ನ ಮಾಡಿದ್ದೀವಿ ಅದಕ್ಕೆ ಪ್ರತಿಫಲವಾಗಿ ಇದೀಗ ನಮ್ಗೆ ಎಲ್ಲವೂ ಬರ್ತಾ ಇದೆ ಅಂತ ನಾವು ಹೇಳ್ತೀವಿ. ಆದ್ರೆ ಪ್ರಹ್ಲಾದ ಪರಿಶುದ್ಧ ಭಕ್ತ, ಅವನಿಗೆ ಯಾವುದೇ ರೀತಿಯಾದಂತಹ ಭೌತಿಕ ಕರ್ಮ ಇರಲಿಲ್ಲ ಅಲ್ವಾ? ಆದ್ರಿಂದ ನೋಡಿ, ಭಾಗವತದಲ್ಲಿ ಅನೇಕ ಪ್ರಸಂಗಗಳು ಬರ್ತದೆ. ಭಾಗವತದ ಆರಂಭದಲ್ಲೇನೆ, ಮೊದಲನೇ ಸ್ಕಂದದಲ್ಲೇನೆ ಕುಂತಿ ಮಹಾರಾಣಿ ಅವಳ ಕಷ್ಟಗಳನ್ನ ಕೃಷ್ಣನಿಗೆ ಹೇಳ್ತಾಳೆ. ಆ ಕಷ್ಟಗಳು ಮತ್ತಷ್ಟು ಬರ್ಲಿ ಅಂತ ಕೃಷ್ಣನಿಗೆ ಕೇಳ್ಕೊತಾಳೆ ಅಲ್ವಾ? ವಿಷಮಃ ಸಂತು ತಾಸಸ್ವತ್ ತತ್ರ ತತ್ರ ಜಗದ್ಗುರು ಭವತೋ ದರ್ಶನಂ ಯತ್ ಸ್ಯಾತ್ ಅಪುರರ್ಭವ ದರ್ಶನಂ ಅಂತ ಹೇಳ್ತಾಳೆ ಕುಂತಿ. ಅದೇ ರೀತಿಯಲ್ಲಿ ಭಾಗವತದ ಉದ್ದಕ್ಕೂ ನಾವೇನನ್ನ ನೋಡ್ತೀವಿ, ಒಂದು ಸಮಾನವಾದಂತ ವಿಷಯ ಏನನ್ನ ನೋಡ್ತೀವಿ ಅಂತ ಹೇಳಿದ್ರೆ, ಆ ಮಹಾನ್ ಭಕ್ತರು ಯಾರಿದ್ದಾರೆ, ಉದಾಹರಣೆಗೆ ಪಾಂಡವರು, ಅವರೆಲ್ಲರೂ ಪರಿಶುದ್ಧ ಭಕ್ತರು, ಆದ್ರೆ ಏನೇನನ್ನ ಅನುಭವಿಸ್ಬೇಕಾಗ್ತದೆ ಅವರು ಅಲ್ವಾ? ಆದ್ರೆ ಮಹಾನ್ ಭಕ್ತರು ಯಾವ ಯಾವ ಮಹಾನ್ ಭಕ್ತರ ವಿಷಯ ಭಾಗವತದಲ್ಲಿ ಪ್ರಸ್ತುತವಾಗಿದೆ, ಅವರು ಯಾರು ಕೂಡ ನಮಗೆ ಏನಕ್ಕೆ ಈ ಕೆಟ್ಟದು ಆಗ್ತಾ ಇದೆ ಅನ್ನೋದನ್ನ ಅವರು ಕೇಳೋದಿಲ್ಲ. ಆದ್ರೆ ಒಂದೇ ಒಂದು ಪ್ರಶ್ನೆ ಏನನ್ನ ಕೇಳ್ತಾರೆ ಅವರು ಅಂತ ಹೇಳಿದ್ರೆ, ಕೆಟ್ಟದ್ದು ನಮಗೆ ಆದಾಗ ನಾವೇನ್ ಮಾಡಬೇಕು ಅನ್ನೋದನ್ನ ಮಾತ್ರ ಕೇಳ್ತಾರೆ ಅಲ್ವಾ? ನೋಡಿ, ನಾವು ಕೆಟ್ಟದ್ದು ಏನಕ್ಕೆ ಆಗ್ತಾ ಇದೆ ನಮ್ಗೆ ಅಂತ ನಾವು ಎಷ್ಟೇ ನಮ್ಮ ಬುದ್ಧಿಯನ್ನ ಕಲುಕಿ ನಾವು ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಟ್ಟರು ಕೂಡ ಅದರಿಂದ ಏನು ಪ್ರಯೋಜನ ಇಲ್ಲ. ಏನಕ್ಕಂದ್ರೆ ಏನ್ ಆಗ್ತಾ ಇದೆಯೋ ಅದು ಆಗ್ತಾ ಇದೆ ಅಷ್ಟೇನೆ, ಅದೇ ಸತ್ಯ. ಆದ್ರೆ ಈ ಪರಿಸ್ಥಿತಿಯಲ್ಲಿ ಅದು ಆಗ್ತಾ ಇರ್ಬೇಕಾದ್ರೆ ನಾನು ಏನ್ ಮಾಡ್ಬೇಕು ಅನ್ನೋದು ಬಹಳ ಮುಖ್ಯವಾದಂತಹ ವಿಷಯ. ಅದರಿಂದ ಭಾಗವತದ ಎಲ್ಲಾ ಪರಿಶುದ್ಧ ಭಕ್ತರ ಜೀವನದಿಂದ ನಾವೇನ್ ಕಲ್ತ್ಕೋತೀವಿ ಅಂತ ಹೇಳಿದ್ರೆ, ಕೆಟ್ಟದ್ದು ನೋಡಿ, ಈ ಸ್ಲೈಡ್ ನಲ್ಲಿ ಅದನ್ನೇ ಕೊಟ್ಟಿದೆ, ಕೆಡುಕಿನ ಸಮಸ್ಯೆ. ಇದಕ್ಕೆ ಇಂಗ್ಲಿಷ್ ನಲ್ಲಿ ದ ಪ್ರಾಬ್ಲಮ್ ಆಫ್ ಈವಿಲ್ ಅಂತ ಹೇಳ್ತಾರೆ ಇಂಗ್ಲಿಷ್ ನಲ್ಲಿ, ಆಂಗ್ಲ ಭಾಷೆಯಲ್ಲಿ, ವಿಶೇಷವಾಗಿ ಕ್ರಿಶ್ಚಿಯನ್ ಧರ್ಮದಲ್ಲಿ ಇದಕ್ಕೆ ಅದನ್ನ ಹೇಳ್ತಾರೆ, ಆ ರೀತಿಯಲ್ಲಿ ಹೇಳ್ತಾರೆ. ದ ಪ್ರಾಬ್ಲಮ್ ಆಫ್ ಈವಿಲ್, ಕೆಡುಕಿನ ಸಮಸ್ಯೆ. ಸಜ್ಜನರಿಗೆ ಕೆಟ್ಟದ್ದೇಕಾಗುವುದೆಂದು ಕೇಳಬೇಡ ಮಾನವ. ಏನ್ ಕೇಳಬೇಕು ನಾವು ಅಂತ ಹೇಳಿದ್ರೆ, ಸಜ್ಜನರಿಗೆ ಕೆಟ್ಟದ್ದಾದಾಗ ಅವರು ಏನು ಮಾಡುವರೆಂದು ಕೇಳು ಅಲ್ವಾ? ಸಜ್ಜನರು ಅಂತ ಹೇಳಿದ್ರೆ ಇಲ್ಲಿ ಪರಿಶುದ್ಧ ಭಕ್ತರು ಅಲ್ವಾ? ಪರಿಶುದ್ಧ ಭಕ್ತರು ಅವರ ಜೀವನದಲ್ಲಿ ಈ ರೀತಿಯಾದಂತಹ ಪರಿಸ್ಥಿತಿಗಳು ಒದಗಿ ಬಂದಾಗ, ಕುಂತಿ ಕೃಷ್ಣನಿಗೆ ಪ್ರಾರ್ಥನೆ ಮಾಡಬೇಕಾದ್ರೆ ಎಲ್ಲಾ ಯಾವ್ಯಾವ ಕಷ್ಟದ ಪರಿಸ್ಥಿತಿಗಳು ಅವಳ ಜೀವನದಲ್ಲಿ ಬಂದಿದೆ ಎಲ್ಲವನ್ನ ಒಂದೇ ಶ್ಲೋಕದಲ್ಲಿ ಹೇಳ್ತಾಳೆ. ವಿಷಾನ್ ಮಹಾಗ್ನೆ ಪುರುಷಾದ ದರ್ಶನಾತ್ ಅಸತ್ಸಭಾಯ ವನವಾಸ ಕೃಚ್ಛ್ರತಃ ಮೃಧೆ ಮೃಧೆ ನೇಕ ಮಹಾರಥಾಸ್ತ್ರತೋ ದ್ರೌಣ್ಯಸ್ತ್ರತಶ್ಚಾಸ್ಮ ಹರೇಭಿರಕ್ಷಿತಾಹ ಅಂತ ಹೇಳ್ತಾಳೆ. ಏನಂದ್ರೆ, ಆರಂಭದಲ್ಲಿ ಭೀಮನಿಗೆ ವಿಷವನ್ನ ತುಂಬುತ್ತಾನೆ, ವಿಷವನ್ನ ತುಂಬಿ ಅವನನ್ನ ಸಮುದ್ರದೊಳಗೆ ತಳ್ಬಿಡ್ತಾನೆ ದುರ್ಯೋಧನ, ಅದರಿಂದ ನೀನ್ ಕಾಪಾಡದೆ. ಮಹಾಗ್ನಿ ಅಂತ ಹೇಳಿದ್ರೆ ಆ ಒಂದು ವಾರಣಾವೃತದಲ್ಲಿ ಸಮಸ್ತವಾದಂತಹ ಅರಮನೆಗೇನೆ
ಅರಗಿಣ ಮನೆ ಅಂತ ಹೇಳ್ತಾರೆ ಅಲ್ವಾ, ಅದಕ್ಕೇನೆ ಸಂಪೂರ್ಣವಾಗಿ ಅಗ್ನಿಯನ್ನ ಬೆಂಕಿಯನ್ನ ಕೊಟ್ಟು ನಮ್ಮನ್ನ ಸಾಯಿಸ್ಬೇಕಂತ ಇರ್ತಾನೆ ದುರ್ಯೋಧನ ಮತ್ತೆ ಇನ್ನಿತರರು ಕೌರವರು. ಮಹಾಗ್ನೆ ಪುರುಷಾದ ದರ್ಶನ, ಅನೇಕ ರಾಕ್ಷಸರು ಅಂದ್ರೆ ಮನುಷ್ಯರ ಮಾಂಸವನ್ನ ತಿನ್ನುವಂತ ರಾಕ್ಷಸರು, ಬಕಾಸುರನಂತಹ ರಾಕ್ಷಸರು ಎಲ್ಲರೂ ನಮ್ಮನ್ನ ಸಾಯಿಸ್ಬೇಕಂತ ಇದ್ರು. ಈ ರೀತಿಯಾದಂತಹ ಅನೇಕ ಪರಿಸ್ಥಿತಿಗಳು ಬರುತ್ತೆ. ಆದ್ರೆ ಪ್ರತಿಯೊಂದು ಪರಿಸ್ಥಿತಿಯಲ್ಲೂ ನಿನ್ನ ಉಪಸ್ಥಿತಿಯನ್ನ ನಾನು ನೋಡ್ತಾ ಇದ್ದೀನಿ, ಇದೀಗ ನನಗೆ ಅರ್ಥ ಆಗ್ತಾ ಇದೆ ಅಂತ ಕುಂತಿ ಹೇಳ್ತಾ ಇದ್ದಾಳೆ ಅಲ್ವಾ. ಅದರಿಂದ ಸಜ್ಜನರಿಗೆ ಕೆಟ್ಟದ್ ಏನಕ್ಕಾಗತ್ತೆ ಅನ್ನೋದು ಕೇಳೋದು ಯಾವುದು ಪ್ರಯೋಜನಕ್ಕೆ ಬರೋದಿಲ್ಲ. ಏನನ್ ಕೇಳ್ಬೇಕಂತ ಹೇಳಿದ್ರೆ, ಕೆಟ್ಟದಾದಾಗ ಸಜ್ಜನರು ಏನ್ ಮಾಡ್ತಾರೆ ಅದನ್ನ ತಿಳ್ಕೊಳ್ಳೋದು ಮತ್ತಷ್ಟು ಮುಖ್ಯವಾಗ್ತದೆ ಅಲ್ವಾ. ಇದು ನೋಡಿ, ಈ ಮುಂದಿನ ಸ್ಲೈಡ್ ಮತ್ತಷ್ಟು ಮುಖ್ಯ. ಇದನ್ನ ಚರ್ಚೆ ಮಾಡಿ ಕೊನೆಗೆ ಒಂದು ವಿಜಯದಾಸರ ಒಂದು ಭಜನೆ ಇದೆ, ಅದನ್ನ ಚರ್ಚೆ ಮಾಡಿ ವಿರಾಮವನ್ನ ಕೊಡ್ತೀನಿ ಇವತ್ತು. ನೋಡಿ, 3 ರೀತಿಯಾದಂತಹ ಪ್ರೀತಿಯನ್ನ ನಾವು ಈ ಲೋಕದಲ್ಲಿ ನಾವು ನೋಡ್ತೀವಿ. ಇದನ್ನ ಒಬ್ಬ ವರಿಷ್ಠ ಭಕ್ತರು ಹೇಳ್ತಾರೆ, ಅದನ್ನೇ ನಾನು ಇಲ್ಲಿ ಕೊಟ್ಟಿದ್ದೀನಿ. 3 ರೀತಿಯಾದಂತಹ ಪ್ರೀತಿ. ಏನಕ್ಕೆ ಅಂತ ಹೇಳಿದ್ರೆ ನಮಗೆ ಪ್ರಶ್ನೆ ಬರುತ್ತೆ, ಪ್ರಹ್ಲಾದನನ್ಗೆ ಎಲ್ಲಾ ರೀತಿಯಾದಂತಹ ತೊಂದರೆ ಬಂದಾದ ಮೇಲೆ ನರಸಿಂಹ ಬಂದು ಸಂರಕ್ಷಿಸಿದ್ರೆ ಮುಂಚೆ ಅವನು ಪ್ರೀತಿಯನ್ನ ತೋರ್ಲಿಲ್ವಾ ಪ್ರಹ್ಲಾದನಿಗೆ? ಆ ರೀತಿಯಾದಂತಹ ಬಹಳ ಕಷ್ಟಯುತವಾದಂತಹ ಪರಿಸ್ಥಿತಿಗಳಲ್ಲಿ ಅವನು ತನ್ನಕ್ ತಾನೇ ಅವನನ್ನ ಬಿಟ್ಬಿಟ್ಟು ಎಲ್ಲ ಆದ್ಮೇಲೆ ಕೊನೆಗೆ ನರಸಿಂಹ ಬರ್ತಾ ಇದ್ದಾನ. ಹಾಗಾದ್ರೆ ಮುಂಚೆ ಪ್ರಹ್ಲಾದನಿಗೆ ಯಾವುದೇ ಪ್ರೀತಿಯನ್ನ ತೋರ್ಲಿಲ್ವಾ ನರಸಿಂಹ ಅಂತ ಕೇಳಿದ್ರೆ ಇಲ್ಲ, ಅದು ತಪ್ಪು. ಮುಂಚೆ ಕೂಡ ಅದೇ ರೀತಿಯಾದಂತಹ ಪ್ರೀತಿಯನ್ನ ಪ್ರಹ್ಲಾದನಿಗೆ ತೋರಿಸ್ತಾನೆ. ಹೇಗೆ ಅಂತ ಹೇಳಿದ್ರೆ ನೋಡಿ, ಈ 3 ನಾವು ಅರ್ಥ ಮಾಡ್ಕೊಂಡ್ಬಿಟ್ರೆ ನರಸಿಂಹ ಪ್ರಹ್ಲಾದನ ಮೇಲೆ ಎಲ್ಲಾ ಪರಿಸ್ಥಿತಿಯಲ್ಲೂ ಅದೇ ರೀತಿಯಾದಂತಹ ಸಮಾನವಾದ ಪ್ರೀತಿಯನ್ನ ತೋರ್ತಾ ಇದ್ದಾನೆ ಅಥವಾ ತೋರಿದ ಅನ್ನೋದು ನಮ್ಗೆ ಅರ್ಥ ಆಗತ್ತೆ. ಮೊದಲನೇ ಪ್ರೀತಿ ಏನು ಅಂತ ಹೇಳಿದ್ರೆ ಸಂರಕ್ಷಿಸುವಂತಹ ಪ್ರೀತಿ. ನೋಡಿ, ಇದೆಲ್ಲ ಇಂಗ್ಲಿಷ್ ನಲ್ಲಿ ಇದ್ದಿದ್ದು, ಅದನ್ನ ಕನ್ನಡಕ್ಕೆ ಹಂಗೆ ಹಾಕಿದ್ದೀನಿ ನಾನು ಅಷ್ಟೇನೆ. ಆದ್ರೆ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ, ಎಲ್ಲರಿಗೂ ಅರ್ಥ ಆಗುತ್ತೆ. ಇಂಗ್ಲಿಷ್ ನಲ್ಲಿ ಇದಕ್ಕೆ ಲವ್ ದಟ್ ಪ್ರೊಟೆಕ್ಟ್ಸ್ ಅಂತ ಹೇಳ್ತಾರೆ. ಅಂದ್ರೆ ರಕ್ಷಣೆಯನ್ನ ನೀಡುವಂತಹ ಪ್ರೀತಿ. ಉದಾಹರಣೆಗೆ, ಯಾವಾಗ ಚಿಕ್ಕ ಮಗು ಇರುತ್ತೆ, ಇನ್ನು ಒಂದಷ್ಟು ದಿವಸಗಳ ಕಾಲ ಅಥವಾ ಒಂದಷ್ಟು ತಿಂಗಳ ಕಾಲ ಮಾತ್ರ ಅದಕ್ಕೆ ವಯಸ್ಸು ಅಲ್ವಾ, ಆವಾಗ ತಾಯಿ ಯಾವಾಗಲೂ ಮಗುವಿನ ಜೊತೆಗೇ ಇರಬೇಕು. ಏಕೆ ಅಂತ ಹೇಳಿದ್ರೆ ಅದಕ್ಕೆ ರಕ್ಷಣೆಯನ್ನ ನೀಡುವಂತಹ ವಯಸ್ಸು ಅದು. ಅದಕ್ಕೆ ರಕ್ಷಣೆಯನ್ನ ನೀಡದೆ ಹೋದ್ರೆ ಅದು ಒಂದು ಅನಾಹುತವೇ ಆಗ್ಬೋದು. ಉದಾಹರಣೆಗೆ ಮಗು ತಪ್ಪಿಸ್ಕೊಂಡು ಎಲ್ಲೋ ಹೊರಟೋಗ್ಬಿಡ್ಬೋದು. ಅಥವಾ ಅಕಸ್ಮಾತ್ ಮೊದಲನೇ ಮಾಡಿಲಿದ್ದೀವಿ ಅಂತ ಹೇಳಿದ್ರೆ ಮಗು ಮೊದಲನೇ ಮಾಡಿಯಿಂದ ಕೆಳಗೆ ಬಿದ್ದ್ಬಿಡ್ಬೋದು, ಏನ್ ಬೇಕಾದ್ರೂ ಆಗ್ಬೋದು ಅಲ್ವಾ. ಅದರಿಂದ ರಕ್ಷಣೆ ನೀಡುವಂತಹ ವಯಸ್ಸದು. ಆದ್ರಿಂದ ಭಗವಂತ ಕೂಡ ಯಾವಾಗ ನಾವು ಭಕ್ತಿಗೆ ಬರ್ತೀವಿ, ಆರಂಭದಲ್ಲಿ ನಮ್ಗೆ ಎಲ್ಲಾ ರೀತಿಯಾದಂತಹ ರಕ್ಷಣೆಯನ್ನ ನೀಡುತ್ತಾನೆ. ಯಾವ್ದ್ರಿಂದ? ಮಾಯೆಯಿಂದ ಎಲ್ಲಾ ರೀತಿಯಾದಂತಹ ರಕ್ಷಣೆಯನ್ನ ತನ್ನ ಭಕ್ತರ ಸಂಘದ ಮೂಲಕ ನಮ್ಗೆ ನೀಡ್ತಾನೆ. ಅದು ಮೊದಲನೇದು, ರಕ್ಷಿಸುವಂತಹ ಅಥವಾ ರಕ್ಷಣೆಯನ್ನ ನೀಡುವಂತಹ ಪ್ರೀತಿ. ಎರಡನೇದು ತಯಾರು ಮಾಡುವಂತ, ಅದಕ್ಕೆ ಇಂಗ್ಲಿಷ್ ನಲ್ಲಿ ಲವ್ ದಟ್ ಪ್ರಿಪೇರ್ಸ್ ಅಂತ ಹೇಳಿದ. ಅಂದ್ರೆ ಈ ಲೋಕದಲ್ಲಿ ಎಷ್ಟೇ ನೀವು ಪ್ರೀತಿಯನ್ನ ನೀಡಿದ್ರು ಕೂಡ ಈ ಲೋಕದಲ್ಲಿ ಅಪಾಯಕಾರಿಯಾದಂತಹ ಪರಿಸ್ಥಿತಿಗಳು ಒದಗಿ ಬಂದೇ ಬರ್ತದೆ ಅಲ್ವಾ. ಆದ್ರಿಂದ ಆ ಅಪಾಯಕ್ಕೆ ನಮ್ಮನ್ನ ತಯಾರು ಮಾಡುವಂತಹ ಪ್ರೀತಿ ಏನಿದೆ ಅದು ಕೂಡ ಪ್ರೀತಿ. ಉದಾಹರಣೆಗೆ, ಯಾವಾಗ ಈ ಮಗು ಬೆಳೀತದೆ, ಒಂದು 5 ವರ್ಷ 6 ವರ್ಷ ಆಗ್ತದೆ, ಅದಕ್ಕೆ ಸೈಕಲ್ ಹೊಡೆಯೋದನ್ನ ಕಲಿಸ್ಬೇಕು ತಂದೆ. ಅವಾಗ ತಂದೆ ಏನ್ ಮಾಡ್ತಾರೆ, ಸೈಕಲ್ ಮೇಲೆ ಕೂತ್ಕೊಳ್ಳಕ್ಕೆ ಹೇಳ್ತಾರೆ. ಹಿಂದ್ಗಡೆ ಆ ಸೈಕಲ್ ಅನ್ನ ಅವರೇ ಇಟ್ಕೊಂಡು ಹೋಗ್ತಾರೆ. ಹೋಗ್ತಾ ಹೋಗ್ತಾ ಏನ್ ಮಾಡ್ತಾರೆ, ಸೈಕಲ್ ಅನ್ನ ಬಿಟ್ಬಿಡ್ತಾರೆ. ಏನಕ್ಕೆ ಅಂತ ಹೇಳಿದ್ರೆ ಆ ಮಗುವಿಗೆ ಅಥವಾ ಹುಡುಗಿಗೆ ಅದು ಅಭ್ಯಾಸ ಆಗ್ಬೇಕು. ತಾನೇ ಸೈಕಲ್ ಅನ್ನ ಓಡಿಸೋದನ್ನ ಅಭ್ಯಾಸ ಮಾಡ್ಕೋಬೇಕು. ಯಾವಾಗ್ಲೂ ಜೀವನ ಪೂರ್ತಿ ಸೈಕಲ್ ಅನ್ನ ಓಡಿಸ್ಬೇಕಾದ್ರೆ ತಂದೆ ಅದ್ರ ಜೊತೆಗೆ ಇರೋದಿಲ್ಲ. ಆದ್ರೆ ಅದು ತಾನಾಗಿ ಓಡಿಸ್ತಾ ಇರ್ಬೇಕಾದ್ರೆ ಒಂದು ಕ್ಷಣ ಹಾಗೆ ಓಡಿಸ್ಬೋದು, ಆದ್ರೆ 2 ಕ್ಷಣಗಳಾದ್ಮೇಲೆ ಅದು ಬಿದ್ದ್ಬಿಡ್ತದೆ. ತಂದೆಗೆ ಅದು ಗೊತ್ತಿದೆ, 1-2 ಕ್ಷಣ ಆದ್ಮೇಲೆ ಅದು ಬೀಳತ್ತೆ ಅಂತ ಗೊತ್ತಿದೆ ತಂದೆಗೆ. ಆದ್ರೂ ಕೂಡ ಆ ಮಗುವನ್ನ ಹಾಗೆ ಬಿಟ್ಬಿಡ್ತಾರೆ. ಏನಕ್ಕೆ ಅಂತ ಹೇಳಿದ್ರೆ ಅದನ್ನ ಅಪಾಯಕ್ಕೋಸ್ಕರ, ಮುಂದೆ ಅಕಸ್ಮಾತ್ ಏನನ್ನು ಕಲಿದೆ ಹೋದ್ರೆ ಮುಂದೆ ಯಾವ ಅಪಾಯಗಳನ್ನ ಈ ಮಗು ಎದುರಿಸ್ಬೇಕಾಗ್ತದೆ ಲೋಕದಲ್ಲಿ, ಅದಕ್ಕೆ ತಯಾರು ಮಾಡುವಂತಹ ಪ್ರೀತಿ ಅದು ಅಲ್ವಾ. ಅದು ಕೂಡ ಪ್ರೀತಿನೇ. ಅವರು ಸೈಕಲ್ ಹೊಡಿತಾ ಇರ್ಬೇಕಾದ್ರೆ ಸೈಕಲ್ ಅನ್ನ ಬಿಟ್ಬಿಡೋದೇನಿದೆ ಅದು ಕೂಡ ಪ್ರೀತಿನೇ. ಏನಕ್ಕೆ ಅಂತ ಹೇಳಿದ್ರೆ ಇಟ್ ಇಸ್ ಪ್ರಿಪೇರಿಂಗ್ ದ ಚೈಲ್ಡ್ ಫಾರ್ ಗ್ರೇಟರ್ ಡೇಂಜರ್ ಅಲ್ವಾ. ಆ ರೀತಿಯಾದಂತಹ ಒಂದು ಪ್ರೀತಿ. ಎಲ್ಲದಕ್ಕಿಂತ ಮಿಗಿಲಾದಂತಹ ಪ್ರೀತಿ ಯಾವುದು ಅಂತ ಹೇಳಿದ್ರೆ ಮಾದರಿಯಾಗುವಂತಹ ಪ್ರೀತಿ. ಅದಕ್ಕೆ ಇಂಗ್ಲಿಷ್ ನಲ್ಲಿ ಲವ್ ದಟ್ ಎಕ್ಸೆಂಪ್ಲಿಫೈಸ್ ಅಂತ ಹೇಳ್ತಾರೆ. ಹಂಗಂದ್ರೆ ಏನು ನೋಡಿ, ಯಾವಾಗ
ಭಗವಂತನಿಗೆ ಆ ಒಬ್ಬ ಭಕ್ತನ ಮೇಲೆ ಎಷ್ಟು ಅತಿಯಾದಂತ ವಿಶ್ವಾಸ ಇರುತ್ತೆ, ಅವನ ಮೂಲಕ ಎಲ್ಲರಿಗೂ ಪಾಠಗಳನ್ನ ಕಲಿಸ್ತಾನೆ. ಇದಕ್ಕೆ ಪ್ರಭುಪಾದರು ಒಂದು ಬಹಳ ಉತ್ತಮವಾದಂತ ಉದಾಹರಣೆಯನ್ನ ಕೊಡ್ತಾರೆ. ಯಾವಾಗ ಆ ಅತ್ತೆ ಸೊಸೆಗೆ ಯಾವುದೋ ಒಂದು ವಿಷಯವನ್ನ ಕಲಿಸಿ ಹೇಳಬೇಕು, ಇತ್ತೀಚೆಗೆ ಮಾತ್ರ ಸೊಸೆ ಮನೆಗೆ ಬಂದಿದ್ದಾಳೆ ಅಲ್ವಾ. ಇವಾಗೆಲ್ಲ ಅದನ್ನ ನಾವು ಅಷ್ಟೊಂದು ನೋಡೋದಿಲ್ಲ ಅನ್ಸುತ್ತೆ, ಏಕೆಂದ್ರೆ ಮದುವೆ ಮಾಡ್ಕೊಂಡ ತಕ್ಷಣ ಗಂಡ ಮತ್ತೆ ಹೆಂಡತಿ ಬೇರೆ ಮನೆ ಮಾಡ್ಕೊಂಡು ಹೊರಟೋಗ್ತಾರೆ. ಆದ್ರೆ ಅಕಸ್ಮಾತ್ ಇನ್ನೂ ಆ ರೀತಿಯಾದಂತ ಸಂಸ್ಕೃತಿ ಇದ್ರೆ, ಅಂದ್ರೆ ತಂದೆ ತಾಯಂದಿರ ಮನೆಗೇನೆ ಸೊಸೆ ಬರೋದಂತಹ ಸಂಸ್ಕೃತಿ ಇದ್ರೆ, ಆವಾಗ ಆ ಅತ್ತೆ ಅಕಸ್ಮಾತ್ ಸೊಸೆಗೆ ಏನಾದ್ರೂ ಕಲಿಸ್ಬೇಕಾದ್ರೆ ಯಾರ ಮೂಲಕ ಕಲಿಸ್ತಾಳೆ ಅಂತ ಹೇಳಿದ್ರೆ ತನ್ನ ಮಗಳಿನ ಮೂಲಕ ಅಲ್ವಾ. ಅಂದ್ರೆ ತಾಯಿಗೆ ಮಗನೂ ಇದ್ದಾನೆ, ಮಗಳೂ ಇದ್ದಾಳೆ. ಮಗ ಯಾವಾಗ ಮದುವೆ ಮಾಡ್ಕೊಂಡು ಸೊಸೆಯನ್ನ ಮನೆಗೆ ಕರ್ಕೊಂಡು ಬಂದಿದ್ದಾನೆ, ಅದರಿಂದ ಸೊಸೆಗೆ ಬುದ್ಧಿಯನ್ನ ಹೇಳಬೇಕು, ತಿದ್ದು ಹೇಳಬೇಕು. ಆದ್ರೆ ನೇರವಾಗಿ ಹೇಳಕ್ ಆಗ್ತಾ ಇಲ್ಲ, ಯಾಕೆಂದ್ರೆ ಆರಂಭದಲ್ಲೇನೆ ಜಗಳ ಮಾಡೋದಕ್ಕಾಗೋದಿಲ್ಲ. ಕ್ರಮೇಣ ಕ್ರಮೇಣ ಆಗ್ತಾ ಇರೋದು ಅತ್ತೆ ಸೊಸೆ ಜಗಳ, ಅದು ಕ್ರಮೇಣ ಕ್ರಮೇಣ ಬರುತ್ತೆ, ಅದು ಖಂಡಿತವಾಗ್ಲೂ ಬರುತ್ತೆ. ಆದ್ರೆ ಆರಂಭದಲ್ಲೇ ಜಗಳ ಮಾಡೋದಕ್ಕಾಗೋದಿಲ್ವಲ್ಲ. ಆದ್ರಿಂದ ಅತ್ತೆ ಸೊಸೆಗೆ ಹೇಗೆ ಕಲಿಸ್ತಾಳೆ, ಅತ್ತೆ ತನ್ನ ಮಗಳಿಗೆ ತಿದ್ದಿ ಹೇಳ್ತಾಳೆ. ಮಗಳು ಯಾವುದೇ ತಪ್ಪನ್ನು ಮಾಡಿಲ್ಲ, ಆದ್ರೂ ಮಗಳಿಗೆ ಬೈದು ಹೇಳ್ತಾಳೆ. ಏಕೆಂದ್ರೆ ಆ ಬೈಗುಳದ ಮೂಲಕ ಸೊಸೆ ಕೇಳ್ತಾಳೆ, ನಾನ್ ಮಾಡಿದ ತಪ್ಪದು, ಆದ್ರೆ ಮಗಳಿಗೆ ಬೈತಾ ಇದ್ದಾಳೆ ಅತ್ತೆ. ಏನಕ್ಕೆ ಅಂದ್ರೆ ನನಗೆ ಬುದ್ಧಿ ಹೇಳೋದು ಉದ್ದೇಶ, ಅವಳ ಮೂಲಕ ನನಗೆ ಬುದ್ಧಿಯನ್ನ ಹೇಳ್ತಾ ಇದ್ದಾಳೆ ಅಂತ ಸೊಸೆಗೆ ಗೊತ್ತಾಗ್ತದೆ. ಅದರಿಂದ ಮಗಳಿಗೆ ಮಗಳ ಮೇಲೆ ಅತ್ತೆಗೆ ಅತಿಯಾದಂತ ವಿಶ್ವಾಸ ಇದೆ. ಆದ್ದರಿಂದಲೇ ಅವಳಿಗೆ ಬೈದ್ರು ಅವಳು ಅರ್ಥ ಮಾಡ್ಕೊಳ್ತಾಳೆ ಅಂತ ಸೊಸೆಗೆ ಅಂತ ಅತ್ತೆಗೆ ಗೊತ್ತಿದೆ ಅಲ್ವಾ. ಅಂದ್ರೆ ತಾಯಿಗೆ ಮಗಳಿನ ಮೇಲೆ ಎಲ್ಲಾ ರೀತಿಯಾದಂತಹ ವಿಶ್ವಾಸ ಇದೆ. ಅದೇ ರೀತಿಯಲ್ಲಿ ಮಹಾನ್ ಭಕ್ತರು ಯಾರಿದ್ದಾರೆ, ಭಗವಂತನಿಗೆ ಮಹಾನ್ ಭಕ್ತರಲ್ಲಿ ಎಂತ ವಿಶ್ವಾಸ ಇರುತ್ತೆ ಅಂತ ಹೇಳಿದ್ರೆ, ಅವರನ್ನ ಒಂದು ಮಾದರಿಯಾಗಿ, ಒಂದು ಉದಾಹರಣೆಯಾಗಿ ಉಪಯೋಗಿಸ್ಕೊಂಡು ಭಗವಂತ ಸಮಸ್ತವಾಗಿರ್ತಕ್ಕಂಥ ಲೋಕಕ್ಕೆ ಪಾಠಗಳನ್ನ ಕಲಿಸ್ತಾನೆ. ಇದು ಬಹಳ ಮುಖ್ಯವಾದಂತ ವಿಷಯ. ಏನಕ್ಕೆ ನರಸಿಂಹ ಮುಂಚೆ ಬರಲಿಲ್ಲ ಪ್ರಹ್ಲಾದನನ್ನ ಸಂರಕ್ಷಿಸೋದಕ್ಕೆ ಅಂತ ಹೇಳಿದ್ರೆ, ನಮಗೆಲ್ಲಾ ಪಾಠ ಕಲಿಸ್ತಾ ಇದ್ದಾನೆ ನರಸಿಂಹ. ನೋಡಿ, ಅಂತ ತೀವ್ರವಾದಂತ ಪರಿಸ್ಥಿತಿ ಇದ್ರೂ ಕೂಡ ಪ್ರಹ್ಲಾದ ತನ್ನ ವಿಷ್ಣು ಭಕ್ತಿಯನ್ನ ಬಿಡ್ಲಿಲ್ಲ. ನೀವೆಲ್ಲ ಏನ್ ಮಾಡ್ತಾ ಇದ್ದೀರಾ, ನಿಮ್ಮ ಜೀವನದಲ್ಲಿ ಯಾವುದೇ ತೀವ್ರ ಪರಿಸ್ಥಿತಿ ಏನೂ ಕೂಡ ಇಲ್ಲ, ನೀವು ವಿಷ್ಣು ಭಕ್ತಿಯನ್ನ ಮಾಡೋದಕ್ಕೆ ಯಾವ ಕಾರಣವನ್ನ ನೀವು ಕೊಡ್ತಾ ಇದ್ದೀರಾ, ಮಾಡದೇ ಇರೋದಕ್ಕೆ ಯಾವ ನೆಪವನ್ನ ಕೊಡ್ತಾ ಇದ್ದೀರಾ ನೀವು ಅಂತ ನಮ್ಮೆಲ್ಲರಿಗೆ ಪಾಠವನ್ನ ಕಲಿಸ್ತಾ ಇದ್ದಾನೆ ಅಲ್ವಾ. ಸೊ ಇದು ಎಲ್ಲದಕ್ಕಿಂತ ಮಿಗಿಲಾದಂತಹ ರೀತಿ ಅಲ್ವಾ. ಈ 3 ಸ್ಥಳಗಳನ್ನ ನಾವು ಅರ್ಥ ಮಾಡ್ಕೊಂಡ್ಬಿಟ್ರೆ ಶಾಸ್ತ್ರವನ್ನ ಬಹಳ ಸುಲಭವಾಗಿ ನಾವು ಅರ್ಥ ಮಾಡ್ಕೋಬಹುದು. ಯಾಕೆಂದ್ರೆ ನಮ್ಗೆ ಈ ರೀತಿಯಾದಂತಹ ಪ್ರಶ್ನೆಗಳು, ಒಂದು ಕಷ್ಟವನ್ನ ಅನುಭವಿಸ್ತಾ ಇದ್ದಾರೆ. ಕುಂತಿಗೆ ಎಷ್ಟೊಂದು ಕಷ್ಟವನ್ನ ಕೊಡ್ತಾನೆ, ಪ್ರಹ್ಲಾದನಿಗೆ ನರಸಿಂಹ ಎಷ್ಟೊಂದು ಕಷ್ಟವನ್ನ ಕೊಟ್ಟಾದ ಮೇಲೆ ಬಂದು ಸಂರಕ್ಷಿಸ್ತಾನೆ ಅಂತ ಒಂದು ಪ್ರಶ್ನೆ ಬರುತ್ತೆ. ಆದ್ರೆ ಇದನ್ನ ನಾವು ಅರ್ಥ ಮಾಡ್ಕೋಬೇಕು, ಇದರ ಹಿಂದೆ ಇರತಕ್ಕಂತ ತತ್ವವನ್ನ ಅಲ್ವಾ. ಸೊ ಬಹಳ ತಾತ್ವಿಕ ವಿಚಾರಗಳು ಬಹಳ ಜಾಸ್ತಿ ಆಗೋಯ್ತು. ಅದರಿಂದ ಈ ಒಂದು ಕೊನೆಯ ವಿಜಯದಾಸರು ಮತ್ತೊಬ್ಬ ದಾಸ ಸಾಹಿತ್ಯದಲ್ಲಿ ಬಂದಂತಹ ದಾಸ ಸಾಹಿತ್ಯಕ್ಕೆ ಅತಿ ದೊಡ್ಡ ಕೊಡುಗೆಯನ್ನ ನೀಡಿರ್ತಕ್ಕಂತಹ ದಾಸರು, ಅವರು ಬರೆದಿರುವಂತಹ ಒಂದು ಕೀರ್ತನೆ. ಇದನ್ನ ಹೇಳಿ ಇಲ್ಲಿ ನಾವು ವಿರಾಮವನ್ನ ಕೊಡ್ತೀವಿ, ಆಯ್ತಾ. ಸೊ ಇಲ್ಲಿ ಏನ್ ಹೇಳ್ತಾ ಇದ್ದಾರೆ, ಬಹಳ ಸುಂದರವಾದಂತಹ ಭಜನೆ. ಇಲ್ಲಿ ಅನುಕರಣೆಯ ಶಬ್ದಗಳು ಅಂತ ಹೇಳ್ತೀವಿ ನೋಡಿ. ಮೊದಲೇ ಪ್ರತಿಯೊಂದು ಸಾಲಿನ ಮೊದಲು ಯಾವ ಶಬ್ದಗಳು ಬರುತ್ತೆ ಅದು ಪದೇ ಪದೇ ಬರ್ತಾ ಇರುವಂಗೆ ನಮ್ಗೆ ಅನ್ಸುತ್ತೆ ಅಲ್ವಾ. ಅದಕ್ಕೆ ಅನುಕರಣೆಯ ಶಬ್ದಗಳು ಅಂತ ಹೇಳ್ತೀವಿ. ಭಳಿರೆ ನರಸಿಂಹ ಮಹಾಸಿಂಹ ಮಲಮಲ ಮಲತವರ ವೈರಿ ಉರಿಮಾರಿ ಅಂತ ಹೇಳಿದ್ರೆ ಬಹಳ ಕೋಪವನ್ನ ಉಳ್ಳುವಂತವನು ಅಂತ ಅಲ್ವಾ. ಸೊ ಯಾರದು, ನರಸಿಂಹ. ಭಳಿರೆ ಅಂದ್ರೆ ಭಲೆ ಅಂತ. ಭಲೆ ನರಸಿಂಹ ಮಹಾಸಿಂಹ ಮಲಮಲ ಮಲತವರ, ಯಾರಿಗೆ ಕೊಬ್ಬನ್ನೋದು ಇರ್ತದೆ, ಮಲೆತವರು ಅಂತ ಹೇಳಿದ್ರೆ ಕೊಬ್ಬು, ಯಾರಿಗೆ ಅತಿಯಾದಂತ ಕೊಬ್ಬಿರ್ತದೆ ಆ ಕೊಬ್ಬನ್ನ ಸಂಪೂರ್ಣವಾಗಿ ಇಳಿಸ್ಬಿಡ್ತಾನೆ ನರಸಿಂಹ. ಅವನಿಗೆ ಜಯವಾಗ್ಲಿ ಭಲೆ ಅಂತ ಹೇಳ್ತಾ ಇದ್ದಾರೆ. ಮುಂದೆ ಏನ್ ಹೇಳ್ತಾರೆ ಅಂದ್ರೆ, ಉಗು ಉಗರಿಂದ ಕ್ರೂರನ್ನ ಹೇರೊಡಲ. ಅವರ ಉಗುರು ಏನಿತ್ತು ಆ ಉಗುರವನ್ನ ನೆನೆಸ್ಕೊಂಡ್ರೆ ಇವ್ರಿಗೆ ಇದು ರೋಮಾಂಚವಾಗ್ತದೆ. ಅದರಿಂದ ಉಗುರು ಅಂತ ಅನೇಕ ಬಾರಿ ಹೇಳ್ತಾ ಇದ್ದಾರೆ. ಉಗರಿಂದ ಕ್ರೂರನ್ನ ಹೇರೊಡಲ. ಒಡಲು ಅಂತ ಹೇಳಿದ್ರೆ
ಶರೀರ ಅಥವಾ ದೇಹ ಅಲ್ವಾ. ಉಗುರಿಂದ ದೇಹವನ್ನ ಕ್ರೂರ ಅಂತ ಹೇಳಿದ್ರೆ ಹಿರಣ್ಯಕಶಿಪುವಿನ ದೇಹವನ್ನ ಕಿತ್ತು ಬಿಸಾಕ್ಬಿಡ್ತಾನೆ ನರಸಿಂಹ. ಬಗ 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 ಬಗದು ರಕುತವನ್ನು ತೆಗೆದು ರಕುತವನ್ನ ಆಚೆ ಬರುತ್ತೆ. ಅವಾಗ ಆ ಕರುಳನ್ನ ತೆಗೆದು ಆ ಹಿರಣ್ಯಕಶಿಪುವಿನ ಕರುಳನ್ನ ತೆಗೆದು ತನ್ನ ಕೊರಳಿನ ಮೇಲೆ, ಅಂದ್ರೆ ನರಸಿಂಹ ತನ್ನ ಕೊರಳಿನ ಮೇಲೆ ಮಾಲೆಯಾಗಿ ಇಟ್ಕೋತಾನೆ. ತೆಗೆ 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 ತೆಗೆದು ಇಟ್ಟ ನರಸಿಂಹ ಆ ಕರುಳನ್ನ ತೆಗೆದು ಕೊರಳಿನ ಮೇಲೆ ಇಟ್ಟ ನರಸಿಂಹ ಅಲ್ವಾ. ಸುಂದರವಾಗಿದೆ ಅಲ್ವಾ ಇದು. ಯುಗ 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 ಯುಗದೊಳಗೆ ಪ್ರಣತಾರ್ತಿ ಹರನೆಂದು, ಪ್ರತಿಯೊಂದು ಯುಗದಲ್ಲಿ ಅಂತ 4 ಬಾರಿ ಯುಗ ಅಂತ ಹೇಳ್ತಾ ಇದ್ದಾರೆ. ಪ್ರತಿಯೊಂದು ಯುಗದಲ್ಲಿ ಅವನೇ ಪ್ರಣತ ಅರ್ತಿ ಹರ. ಪ್ರಣತ ಅಂತ ಹೇಳಿದ್ರೆ ಯಾರು ಅವನಲ್ಲಿ ಶರಣಾಗತಿಯನ್ನ ಮಾಡಿರ್ತಾರೆ ಅವರ ಅರ್ತಿ ಅಂತ ಹೇಳಿದ್ರೆ ಎಲ್ಲಾ ಕಷ್ಟಗಳನ್ನ ಹರಿಸುವಂತವನು, ಅಂದ್ರೆ ದೂರ ಮಾಡುವಂತವನು ಅವನು. ಜಗ 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 ಜಗಿಪ ಮಕುಟ ತೂಗೆ. ಮಕುಟ ಅಂತ ಹೇಳಿದ್ರೆ ಕಿರೀಟ ಅಂತ ಅರ್ಥ ಅಲ್ವಾ. ಅದರಿಂದ ಹಿರಣ್ಯಕಶಿಪುವನ್ನ ಯಾವಾಗ ಅವನು ತನ್ನ ಮಡಿಲನ ಮೇಲೆ ಕೂರಿಸ್ಕೊತಾನೆ, ಮೊದಲು ಅವನೇನ್ ಮಾಡ್ತಾನೆ ಅಂದ್ರೆ ನರಸಿಂಹ ಅವನ ಕಿರೀಟವನ್ನ ತೆಗೆದು ಬಿಸಾಕ್ಬಿಡ್ತಾನಂತೆ. ಇನ್ಮೇಲೆ ನೀನ್ ರಾಜ ಅಲ್ಲ ಅನ್ನೋದನ್ನು ಮೊದಲು ತಿಳ್ಕೊ ಅಂತ. ಅದರಿಂದ ಹಾಗೆ ಹೇಳ್ತಾ ಇದಾರೆ. ನಗು 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 ನಗುತ್ತ ಸುರರು ಗಗನದಿ ನೆರೆದು. ಎಲ್ಲರೂ ಬಹಳ ಸಂತೋಷಗೊಂಡು, ನಗು ಅಂತ ಹೇಳಿದ್ರೆ ಇಲ್ಲಿ ನಿಜವಾಗ್ಲೂ ನಗು ಅಂತ ಅಲ್ಲ, ಆದ್ರೆ ಬಹಳ ಸಂತೋಷಗೊಂಡು ಹಿರಣ್ಯಕಶಿಪುವಿನ ಆ ಒಂದು ಟೆನ್ಯೂರ್ ಏನಿದೆ, ಅವನ ಜೀವನ ಕೊನೆಗೆ ಬರ್ತಾ ಇದೆ, ಕೊನೆಗೆ ಬರ್ತಾ ಇದೆ ಅಂತ ಬಹಳ ಸಂತೋಷದಿಂದ ಎಲ್ಲಾ ಸುರರು ಅಂತ ಹೇಳಿದ್ರೆ ದೇವತೆಗಳು ಗಗನದಿ ಆಕಾಶದಲ್ಲಿ ಬಂದು, ಆಮೇಲೆ ಮಿಗಿ 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 ಮಿಗಿಲನೆ ನರಸಿಂಹ. ಎಲ್ಲರೂ ಅವನಿಗೆ ಶಬಾಷ್ ಗಿರಿಯನ್ನ ಕೊಡ್ತಾ ಇದ್ದಾರೆ ನರಸಿಂಹರಿಗೆ. ಏನಂತ? ಶಬಾಷ್ ಶಬಾಷ್, ಬಹಳ ಚೆನ್ನಾಗಿ ಒಳ್ಳೆ ಕೆಲಸವನ್ನ ಮಾಡ್ತಾ ಇದ್ದೀರಾ ನೀವು ಅಂತ ಅಲ್ವಾ. ಸೊ ಇದು ಬಹಳ ಸುಂದರವಾದಂತಹ ಒಂದು ಕೀರ್ತನೆ. ಇದರಲ್ಲಿ ಇನ್ನೂ 2-3 ಸ್ಟ್ಯಾನ್ಸಾ ಮತ್ತಷ್ಟು ಇದೆ, ಆದ್ರೆ ಇಲ್ಲಿ ಈ ಚರ್ಚೆ ಮಾಡೋದಕ್ಕೆ ಸಮಯ ಇಲ್ಲ. ಅದರಿಂದ ಇಲ್ಲಿ ನಾವು ನಿಲ್ಲಿಸ್ತಾ ಇದ್ದೀವಿ. ಎಲ್ಲರಿಗೆ ಶ್ರೀ ನರಸಿಂಹ ಚತುರ್ದಶಿಯ ಶುಭಾಶಯಗಳು. ನಾಳೆ ದಿವಸ ನರಸಿಂಹ ಚತುರ್ದಶಿಯನ್ನ ನಾವೆಲ್ಲರೂ ಆಚರಿಸ್ತಾ ಇದ್ದೀವಿ. ಎಲ್ಲರಿಗೂ ನರಸಿಂಹ ಚತುರ್ದಶಿಯ ಶುಭಾಶಯಗಳು. ನಾನೇನಾದ್ರು ಹೇಳಿದ್ದು ತಪ್ಪಂತ ಅನಿಸಿದ್ರೆ ದಯವಿಟ್ಟು ಕ್ಷಮಿಸ್ಬಿಡಿ ಅಂತ ಹೇಳಿ ಇಲ್ಲಿ ನಾನು ವಿರಾಮವನ್ನ ಕೊಡ್ತಾ ಇದ್ದೀನಿ. 1 ನಿಮಿಷ ಎಲ್ಲರನ್ನ ಅನ್ಮ್ಯೂಟ್ ಮಾಡ್ತೀನಿ. ನಿಮ್ಗೆ ಏನಾದ್ರು ಪ್ರಶ್ನೆ, ಟೀಕೆ, ಟಿಪ್ಪಣಿ ಇದ್ರೆ ನೀವು ಇವಾಗ ಕೇಳಬಹುದು. ಎಲ್ಲರಿಗೆ ಧನ್ಯವಾದಗಳು. ಶ್ರೀ ನರಸಿಂಹ ಚತುರ್ದಶಿ ಮಹಾಮಹೋತ್ಸವ ಕಿ ಜೈ. ಶ್ರೀ ನರಸಿಂಹದೇವ್ ಭಗವಾನ್ ಕಿ ಜೈ. ಶ್ರೀಲ ಪ್ರಭುಪಾದ್ ಕಿ ಜೈ. ಇವಾಗ ನಿಮ್ಗೆ ಏನಾದ್ರು ಪ್ರಶ್ನೆ ಏನಾದ್ರು ಇದ್ರೆ ನಿಮಗೆ ಕೇಳ್ಬೋದು. ತುಕಾರಾಮ್ ಮಿಸ್ಕಿನ್ ಪ್ರೋ ಅವರು ಕೈ ಎತ್ತಿದ್ದಾರೆ, ದಯವಿಟ್ಟು ಕೇಳಿ. ಎಲ್ಲರೂ ಅನ್ಮ್ಯೂಟ್ ಮಾಡ್ಕೊಂಡು ಕೇಳ್ಬೋದು. ಕೇಳಿ ಪ್ರೋ. ಹರೇ ಕೃಷ್ಣ ಪ್ರಭುಜಿ, ತಾವು ತುಂಬಾ ಚೆನ್ನಾಗಿ ಕ್ಲಾಸ್ ಹೇಳಿದಿರಿ, ಮನದಟ್ಟಾಗುವ ಹಂಗೆ ಒಂದು 2 ನಿಮಿಷದಲ್ಲಿ ಟೇಕ್ ಅವೇ ಏನಿದೆ ಒಂದು ಸಮರಿ ಹೇಳ್ಬೋದಾ? ನಮ್ಮಂತ ಆರ್ಡಿನರಿ ಮಾರ್ಟಲ್ಸ್, ವಾಟ್ ವಿ ಕ್ಯಾನ್ ಲರ್ನ್ ಫ್ರಮ್ ದಿಸ್ ಲೀಲಾ ಆಫ್ ಭಗವಾನ್. ಅನೇಕ ವಿಷಯಗಳಿವೆ ಇದರಿಂದ ಕಲಿಯೋದು. 2 ನಿಮಿಷದಲ್ಲಿ ಹೇಳ್ಬೇಕಂತ ಹೇಳಿದ್ರೆ, ಭಗವಂತ ತನ್ನ ಪರಿಶುದ್ಧ ಭಕ್ತರಿಗೆ ಎಷ್ಟೇ ಕಷ್ಟಗಳು ಬಂದರೂ ಕೂಡ ಅವರ ಜೀವನದಲ್ಲಿ ಅಂತ್ಯದಲ್ಲಿ ಕೊನೆಗೆ ಬಂದು ಹೇಗೆ ಅವರನ್ನ ಸಂರಕ್ಷಿಸ್ತಾನೆ ಅನ್ನೋದೇ ಮುಖ್ಯವಾದಂತಹ ಈ ಸಮಸ್ತವಾಗಿರ್ತಕ್ಕಂಥ ಲೀಲೆಯ ತಿರುಳು ಅಥವಾ ಅದರ ಸಾರ ಅಲ್ವಾ. ಭಕ್ತನಿಗೆ ಯಾವಾಗ ಭಗವಂತನಲ್ಲಿ ಅಚಲವಾಗಿರ್ತಕ್ಕಂಥ ಶ್ರದ್ಧೆ ಇರ್ತದೆ, ಯಾವುದೇ ಪರಿಸ್ಥಿತಿ ಬಂದರೂ ಕೂಡ ಭಗವಂತನ ಭಕ್ತಿಯನ್ನ ನಾನು ಬಿಡೋದಿಲ್ಲ, ಆ ಭಕ್ತಿಯನ್ನ ಮುಂದುವರಿಸ್ಕೊಂಡು ನಾನು ಪ್ರಗತಶೀಲನಾಗ್ತೀನಿ ಎಂಬಂತಹ ದೃಢ ಸಂಕಲ್ಪ ಇರ್ತದೆ. ಆ ದೃಢ ಸಂಕಲ್ಪಕ್ಕೆ ಸ್ಪಂದನೆಯಾಗಿ ಭಗವಂತ ಹೇಗೆ ಆ ಭಕ್ತನ ಜೀವನದ ಪ್ರತಿಯೊಂದು ಕ್ಷಣದಲ್ಲೂ ಕೂಡ ಅವನನ್ನ ಸಂರಕ್ಷಿಸ್ತಾನೆ ನೋಡಿ. ಅದನ್ನೇ ನಾನು ಹೇಳಿದ್ದು. ಯಾವಾಗ ಪ್ರಹ್ಲಾದನಿಗೆ ಆ ರೀತಿಯಾದಂತ ಕಷ್ಟಗಳು ಬರ್ತಾ ಇತ್ತು, ಆವಾಗ್ಲೂ ಕೂಡ ನರಸಿಂಹ ಅವನ ಉಪಸ್ಥಿತಿ ಇದ್ದೇ ಇತ್ತು. ನಂತರ ಯಾವಾಗ ನಿಜವಾಗ್ಲೂ ನರಸಿಂಹ ಆಚೆ ಬಂದು ಹಿರಣ್ಯಕಶಿಪುವಿನ ಸಂಹಾರವನ್ನ ಮಾಡ್ತಾನೆ, ಆವಾಗ್ಲೂ ಪ್ರಹ್ಲಾದನನ್ನ ಸಂರಕ್ಷಿಸ್ತಾನೆ ಅಲ್ವಾ. ನಾವು ನೋಡಿದ್ದೀವಿ, ಯಾವಾಗ ಪ್ರಹ್ಲಾದನನ್ನ ದೊಡ್ಡ ಬೆಟ್ಟದಿಂದ, ಎತ್ತರದ ಬೆಟ್ಟದಿಂದ ಕೆಳಗಡೆ ದೂಕ್ತಾರೆ, ಅವಾಗ ವಿಷ್ಣುವೇನೆ ಅವನನ್ನ ಸಂರಕ್ಷಿಸಿದ್ದು, ವಿಷ್ಣುವೇ ಅವನನ್ನ ಹಿಡಿದುಕೊಂಡಿದ್ದು ಅಲ್ವಾ. ಆದ್ರಿಂದ ಎಲ್ಲಾ ಪರಿಸ್ಥಿತಿಗಳಲ್ಲಿ ಕೂಡ
ಭಗವಂತನ ಉಪಸ್ಥಿತಿಯನ್ನ ನೋಡುವಂತಹ ಭಕ್ತನ ಜೊತೆಗೆ ಹೇಗೆ ಭಗವಂತ ವೈಯಕ್ತಿಕವಾಗಿ ಸ್ಪಂದಿಸ್ತಾನೆ ಅನ್ನೋದೇ ಈ ಒಂದು ಲೀಲೆಯ ಸಾರ ಅಂತ ನಾವು ತಿಳ್ಕೊತೀವಿ. ಓಕೆ, ಧನ್ಯವಾದಗಳು ಪ್ರಭು. ಹಾ, ಮಾಧುರಿ ಮಾತಾಜಿ ಅವರು ಕೇಳಿ. ಹರೇ ಕೃಷ್ಣ ಪ್ರಭು. ಇದು ನಾರದರು ಯಾವ ಪ್ರಸಂಗ ಯಾವ ಸಂದರ್ಭದಲ್ಲಿ ಯುಧಿಷ್ಠಿರಿಗೆ ಈ ಕಥೆ ಹೇಳ್ತಾರೆ ಅಂತ ಕೇಳ. ನಾರದರು ಆ ಇದಕ್ಕೆ ಹಸ್ತಿನಾಪುರಕ್ಕೆ ಬರ್ತಾರೆ. ಹಸ್ತಿನಾಪುರದಲ್ಲಿ ನಾರದರು ಎಲ್ಲಾ ಕಡೆ ವಿಚರಿಸ್ತಾರೆ ಅಲ್ವಾ, ದ್ವಾರಕೆಗೆ ಕೂಡ ನಾರದರು ಬರ್ತಾರೆ. ಅದೇ ರೀತಿಯಲ್ಲಿ ಹಸ್ತಿನಾಪುರಕ್ಕೆ ಯಾವಾಗ ಯುಧಿಷ್ಠಿರ ಮಹಾರಾಜರು ಇವಾಗ್ಲೇ ಸಾಮ್ರಾಜ್ಯವನ್ನ ಎಲ್ಲ ಗೆದ್ದಾಗಿದೆ, ಕುರುಕ್ಷೇತ್ರದ ಯುದ್ಧ ಎಲ್ಲ ಮುಗಿದಾಗಿದೆ, ಅಲ್ಲಿ ವಿಚಾರಿಸ್ಕೊಂಡು ನಾರದರು ಬರ್ತಾರೆ. ಆ ಸಂದರ್ಭದಲ್ಲಿ ಯುಧಿಷ್ಠಿರ ಮಹಾರಾಜರು ಒಂದಷ್ಟು ಪ್ರಶ್ನೆಗಳನ್ನ ಕೇಳ್ತಾರೆ. ಮೊದಲನೇ ಅಧ್ಯಾಯದಲ್ಲಿ ಇದು ಬರುತ್ತೆ. ಮೊದಲನೇ ಅಧ್ಯಾಯ ಮತ್ತೆ ಎರಡನೇ ಅಧ್ಯಾಯದಲ್ಲಿ ಒಂದು ಪ್ರಶ್ನೆಗಳು ಬರುತ್ತೆ. ಯಾವ ಪ್ರಶ್ನೆಗಳು ಕೇಳ್ತಾರೆ ಅಂತ ಹೇಳಿದ್ರೆ, ವಿಶೇಷವಾಗಿ ಶಿಶುಪಾಲನ ವಿಷಯದಲ್ಲಿ ಒಂದಷ್ಟು ಪ್ರಶ್ನೆಗಳನ್ನ ಕೇಳ್ತಾರೆ. ಶಿಶುಪಾಲ ಅಷ್ಟು ಕ್ರೂರಿಯಾಗಿದ್ರೂ ಕೂಡ ಅದ್ ಹೇಗೆ ಅವನು ಸಾಯುಜ್ಯ ಮುಕ್ತಿಯನ್ನ ಪಡ್ಕೋತಾನೆ, ಈ ರೀತಿಯಾಗಿರ್ತಕ್ಕಂಥ ಅನೇಕ ಪ್ರಶ್ನೆಗಳನ್ನ ಕೇಳ್ತಾರೆ. ಭಗವಂತನ ಸ್ವರೂಪ ಏನು, ಅವನು ದ್ವೇಷ ಮಾಡುವವರ ಜೊತೆಗೆ ಯಾವ ರೀತಿಯಾದಂತಹ ಆದಾನ ಪ್ರದಾನವನ್ನ ಮಾಡ್ತಾನೆ, ಈ ರೀತಿಯಾದಂತಹ ಪ್ರಶ್ನೆಗಳನ್ನ ಆದ್ಮೇಲೆ ನಾರದ ಮುನಿಯವರು ಉತ್ತರ ರೂಪದಲ್ಲಿ ಶಿಶುಪಾಲನ ಪೂರ್ವ ಜನ್ಮವನ್ನ ವಿವರಿಸೋದಕ್ಕೆ ಹೋಗ್ತಾರೆ. ಆವಾಗ ಮೊದಲನೇ ಜನ್ಮ ಏನಿತ್ತು, ಏಕೆಂದ್ರೆ ಜಯ ವಿಜಯರು ಮೊದಲನೇ ಜನ್ಮದಲ್ಲಿ ಹಿರಣ್ಯಾಕ್ಷ ಹಿರಣ್ಯಕಶಿಪುವಾಗಿ ಬರ್ತಾರೆ, ಎರಡನೇ ಜನ್ಮದಲ್ಲಿ ರಾವಣ ಕುಂಭಕರ್ಣರಾಗಿ, ಮೂರನೇ ಜನ್ಮದಲ್ಲಿ ಶಿಶುಪಾಲ ದಂತವಕ್ರರಾಗಿ ಅಂತ ನಮ್ಗೆ ಗೊತ್ತಿದೆ. ಅದರಿಂದ ಪೂರ್ವ ಜನ್ಮವನ್ನ ವಿವರಿಸಬೇಕಾದ್ರೆ ಇದು ಅಲ್ಲಿ ವರ್ಣನೆ ಬರ್ತದೆ. ಪ್ರಭುಜಿ ಧನ್ಯವಾದ. ಧನ್ಯವಾದಗಳು, ಧನ್ಯವಾದಗಳು. ಬೇರೆ ಯಾರಿಗಾದ್ರೂ ಯಾವ್ದಾದ್ರು ಪ್ರಶ್ನೆ, ಟೀಕೆ, ಟಿಪ್ಪಣಿ ಏನಾದ್ರು ಇದೆಯಾ? ಹರೇ ಕೃಷ್ಣ ಪ್ರಭುಜಿ, ದಂಡವತ್ ಪ್ರಣಾಮ. ಹರೇ ಕೃಷ್ಣ ಮಾತಾಜಿ ಹೇಳಿ. ನಾವು ಧಾರವಾಡದಿಂದ ಮಾತಾಡ್ತಿರೋದು ಪ್ರಭುಜಿ. ಗೊತ್ತಾಯ್ತು ಮಾತಾಜಿ, ಅತ್ಯಂತ ಸುಖದ್ರ ಮಾತಾಜಿ ಹೇಳಿ. ತುಂಬಾ ಥ್ಯಾಂಕ್ ಯು ಪ್ರಭುಜಿ, ತುಂಬಾ ಚೆನ್ನಾಗಿ ಹೇಳಿದ್ರಿ ಎಲ್ಲ, ತುಂಬಾ ಖುಷಿ ಆಯ್ತು. ಥ್ಯಾಂಕ್ ಯು ಪ್ರಭುಜಿ, ಥ್ಯಾಂಕ್ ಯು ಸೋ ಮಚ್ ಪ್ರಭುಜಿ. ಧನ್ಯವಾದಗಳು, ಧನ್ಯವಾದಗಳು. ಹರೇ ಕೃಷ್ಣ. ಬೇರೆ ಯಾರಿಗಾದ್ರೂ ಯಾವ್ದಾದ್ರು ಪ್ರಶ್ನೆ ಏನಾದ್ರು ಇದೆಯಾ? ಪ್ರಭುಜಿ, ಇದು ಇತೋ ನರಸಿಂಹ ಪರತೋ ನರಸಿಂಹ ನಮಸ್ತೆ ನರಸಿಂಹ, ಅದು ಸ್ಟಾರ್ಟಿಂಗ್ ಅಲ್ಲಿ ಯಾರು ಹಾಡನ್ನ ಇದನ್ನ ಕ್ರಿಯೇಟ್ ಮಾಡಿದ್ರು ಅಂತ ಒಬ್ರು ಕೇಳ್ತಾ ಇದ್ರು. ಒಳ್ಳೆ ಪ್ರಶ್ನೆ. ನೋಡಿ, ಅದರಲ್ಲಿ ಎರಡು ಭಾಗಗಳಿವೆ. ನಮಸ್ತೆ ನರಸಿಂಹಾಯ ಇಂದ ಹಿಡಿದು ನರಸಿಂಹಮಾದಿಂ ಶರಣಂ ಪ್ರಪದ್ಯೆ ಏನಿದೆಯಲ್ಲ, ಅದು ನರಸಿಂಹ ಪುರಾಣದಲ್ಲಿ ಬರುತ್ತೆ. ನರಸಿಂಹ ಪುರಾಣ ಏನಿದೆ ನೋಡಿ, ಒಂದೊಂದು ಅವತಾರದ ಮೇಲೆ ಒಂದೊಂದು ಪುರಾಣ ಇದೆ. ನಮ್ಮ ಭಾಗವತ ಪುರಾಣ ಅಲ್ಲದೆ, ಭಾಗವತ ಪುರಾಣ ಎಲ್ಲಾ ಪುರಾಣಗಳ ಸಾರ ತಿರುಳು. ಅದಲ್ಲದೆ ವಿಷ್ಣು ಪುರಾಣ ಇದೆ, ಅದು ಮತ್ತೊಂದು ಬಹಳ ಮುಖ್ಯವಾದಂತಹ ಪುರಾಣ. ಅಲ್ಲದೆ ಕೂರ್ಮ ಪುರಾಣ, ಮತ್ಸ್ಯ ಪುರಾಣ, ವರಾಹ ಪುರಾಣ, ಇದೆಲ್ಲವೂ ಸಾತ್ವಿಕ ಪುರಾಣಗಳು ಅಲ್ವಾ. 18 ಸಾತ್ವಿಕ ಪುರಾಣಗಳಿವೆ. ಅದರಲ್ಲಿ ಒಂದು ನರಸಿಂಹ ಪುರಾಣ. ಆ ನರಸಿಂಹ ಪುರಾಣದಲ್ಲಿ ಈ ನರಸಿಂಹ ಲೀಲೆ ಅನ್ನೋದು ಬಹಳ ವಿಸ್ತಾರವಾಗಿ ಬಂದಿದೆ. ಪ್ರಹ್ಲಾದನ ಪೂರ್ವ ಜನ್ಮ ಎಲ್ಲವೂ ಕೂಡ ಅದರಲ್ಲಿ ಬರುತ್ತೆ. ಅದರಿಂದ ಈ ನಮಸ್ತೆ ನರಸಿಂಹಾಯ ಇಂದ ಹಿಡಿದು ನರಸಿಂಹಂ ಆದಿಂ ಶರಣಂ ಪ್ರಪದ್ಯೆ ಅಂತ ಏನಿದೆ, ಅದು ಪೂರ್ತಿ ಎಲ್ಲಿಂದ ತಗೊಂಡಿದ್ದೀವಿ ಅಂತ ಹೇಳಿದ್ರೆ ನರಸಿಂಹ ಪುರಾಣದಿಂದ. ಅದಾದ್ಮೇಲೆ ತವಕಾರ ಕಮಲವರೇ ನಖಂ ಅದ್ಭುತ ಶೃಂಗಂ, ಅಲ್ಲಿಂದ ಕೇಶವಧೃತ ನರಹರಿ ರೂಪ ಜಯ ಜಗದೀಶ ಹರೇ, ಇದು ಜಯದೇವ ಗೋಸ್ವಾಮಿಯವರ ದಶಾವತಾರ ಸ್ತೋತ್ರ. ಅದರಲ್ಲಿ 4ನೆಯ ಪುಟ, ಇದು 4ನೆಯ ಇದು ಸ್ಟ್ಯಾನ್ಜಾ. ಅದು ಬಹಳ ಪ್ರಸಿದ್ಧವಾದಂತಹದ್ದು. ಪ್ರಲಯ ಪಯೋಧಿ ಜಲೆ ಮೀನಾವತಾರದಿಂದ ಹಿಡಿದು ಕೊನೆಯ ಮ್ಲೇಚ್ಛಾವತಾರದವರೆಗೆ ಎಲ್ಲವೂ ಕೃಷ್ಣನ ಅವತಾರಗಳೇನೆ. ಕೇಶವಧೃತ ನರಹರಿ ರೂಪ, ಕೃಷ್ಣನೇ ನರಹರಿಯಾಗಿ ನರಸಿಂಹನಾಗಿ ಬಂದಿದ್ದಾನೆ ಅಂತ ವಿವರಿಸ್ತಾರೆ. ಅದು ದಶಾವತಾರ ಸ್ತೋತ್ರ, ಜಯದೇವ ಗೋಸ್ವಾಮಿ ಅವ್ರದ್ದು. ಅದೇ ಪ್ರಭುಜಿ, ಇದು ಜಯದೇವ ಗೋಸ್ವಾಮಿ ಹೇಳ್ದಂಗೆ ಇತೋ ನರಸಿಂಹ ಪರತೋ ನರಸಿಂಹ ಯಥೋ ಯಥೋ ಯಾಮಿ ತಥೋ ನರಸಿಂಹ, ಈ ಸ್ಟೋರಿ ಹೇಳ್ಬೇಕಾರೆ ಈ ತರ ಹೇಳ್ಬೋದು. ಅದೇ ಭಗವಂತ ಅಲ್ಲೂ ಇದ್ದಾನೆ ಇಲ್ಲೂ ಇದ್ದಾನ ಅಂತ ಕೇಳಿದಾಗ ಇದನ್ನ ನಾವು ಹಾಡು ಹೇಳ್ಬೋದು ಅನ್ನೋದಕ್ಕೆ. ಹಂಗಾರೆ ಪ್ರಹ್ಲಾದ್ ಮಹಾರಾಜು ಹೇಳಿದ್ದ ಇದು, ಇಲ್ಲ ಬೇರೆ ಯಾರು ಹೇಳಿದ್ದು ಅಂತ ಕೇಳ್ತಾ ಇದ್ರು ಈ ಹಾಡು ಸ್ಟಾರ್ಟಿಂಗ್ ಅಲ್ಲಿ. ಇದನ್ನ ಯಾರು ಹಾಡಿರೋದು ಅಂತ, ಈ ನರಸಿಂಹ ಪುರಾಣದಲ್ಲಿ ಇದನ್ನ ಯಾರು ಹಾಡಿರೋದು ಅಂತ ಅಲ್ವಾ? ಅದು ನನಗೆ ಗೊತ್ತಿಲ್ಲ. ನಾನು ಓದಿಲ್ಲ ನರಸಿಂಹ ಪುರಾಣವನ್ನ. ನಾನು ತಿಳ್ಕೊಂಡು ಅದನ್ನ ಆಮೇಲೆ ನಂತರ ಯಾವಾಗ್ಲಾದ್ರೂ ಅದನ್ನ ಹೇಳ್ತೀನಿ, ಆಯ್ತಾ? ಅದು ಇವಾಗ ತಕ್ಷಣಕ್ಕೆ ನನ್ಗೆ ಗೊತ್ತಿಲ್ಲ.
ನರಸಿಂಹ ಪುರಾಣದಲ್ಲಿ ಬರುತ್ತೆ ಅಂತ ಮಾತ್ರ ನನಗೆ ಗೊತ್ತಿದೆ ಅಷ್ಟೇ. ಅದೇ ನಾನ್ ಸ್ವಲ್ಪ ಸರ್ಚ್ ಮಾಡಿದೆ, ಅದ್ರಲ್ಲಿ ವ್ಯಾಸ ದೇವರು ಹೇಳಿದ್ದು ಅನ್ನೋ ತರ ಬಂತು. ಓಕೆ ಓಕೆ, ಆಯ್ತು, ಇರಬಹುದು, ಖಂಡಿತ ಇರಬಹುದು. ಧನ್ಯವಾದಗಳು. ಬೇರೆ ಯಾರಿಗಾದ್ರೂ ಯಾವ್ದಾದ್ರು ಪ್ರಶ್ನೆ, ಟೀಕೆ, ಟಿಪ್ಪಣಿ ಇದೆಯಾ? ಇಲ್ಲ. ಹರೇ ಹಾಗಾದ್ರೆ ಇಲ್ಲಿ ಕೃಷ್ಣ ಪ್ರಭು, ನಿಲ್ಸೋಣ. ದಂಡವತ್ ಪ್ರಣಾಮ್. ಹಾ, ಯಾರು ಹೇಳ್ತಿದ್ರೆ ಹೇಳಿ ಮಾತಾಡಿ. ಪ್ರಭು ರೆಕಾರ್ಡಿಂಗ್ ಸಿಗ್ತದ ಇದು? ಹೇಳಿ ಮಾತಾಡಿ. ಹರೇ ಕೃಷ್ಣ ಪ್ರಭು, ಇದು ನೆಟ್ವರ್ಕ್ ಇಶ್ಯೂ ಇತ್ತು, ಕ್ಲಾಸ್ ಕರೆಕ್ಟ್ ಆಗಿ ಕೇಳಲಿಕ್ಕೆ ಆಗ್ಲಿಲ್ಲ. ರೆಕಾರ್ಡಿಂಗ್ ಸಿಗತ್ತಾ ಪ್ರಭು? ರೆಕಾರ್ಡಿಂಗ್ ಸಿಗತ್ತೆ, ಕನ್ನಡ ಚಾನೆಲ್ ನಲ್ಲಿ ನಾಳೆ ಬೆಳಿಗ್ಗೆ ಹಾಕಿರ್ತೀವಿ, ಆಯ್ತಾ? ಓಕೆ ಪ್ರಭು, ಹರೇ ಕೃಷ್ಣ ಈ ಪ್ರಭು, ದಂಡವತ್ ನಮ್ಮ ಗ್ರೂಪ್ ನಲ್ಲಿ ಕೂಡ ಕಳಿಸಿರ್ತೀನಿ ನಾನು. ಓಕೆ ಎಲ್ಲರಿಗೂ ಪ್ರಭು. ಧನ್ಯವಾದಗಳು. ರೆಕಾರ್ಡಿಂಗ್ ನೆನ್ನೆದು ಇವತ್ತು ಬೆಳಿಗ್ಗೆ ಆಗ್ಲೇ ಹಾಕಾಗಿದೆ. ಇವತ್ತೆಂದು ನಾಳೆ ಬೆಳಿಗ್ಗೆ ನಿಮ್ಗೆ ಕನ್ನಡ ಚಾನೆಲ್ ನಲ್ಲಿ ನಿಮ್ಗೆ ಸಿಗತ್ತೆ, ಇಸ್ಕಾನ್ ಕನ್ನಡ ಚಾನೆಲ್ ನಲ್ಲಿ, ಯೂಟ್ಯೂಬ್ ನಲ್ಲಿ ಸಿಗತ್ತೆ, ಆಯ್ತಾ? ಎಲ್ಲರಿಗೂ ಧನ್ಯವಾದಗಳು. ಎಲ್ಲರಿಗೂ ನರಸಿಂಹ ಚತುರ್ದಶಿಯ ಪುನಃ ಶುಭಾಶಯಗಳು. ಎಲ್ಲರಿಗೂ ನರಸಿಂಹ ಎಲ್ಲಾ ರೀತಿಯಾದಂತಹ ಮಾನಸಿಕ, ದೈಹಿಕ ಮತ್ತೆ ಬೌದ್ಧಿಕ, ಆಧ್ಯಾತ್ಮಿಕ ಸಂರಕ್ಷಣೆ ನೀಡಲಿ ಅಂತ ಹೇಳಿ ಇಲ್ಲಿ ನಾವು ವಿರಾಮವನ್ನು ಕೊಡ್ತಾ ಇದ್ದೀವಿ. ಎಲ್ಲರಿಗೆ ಧನ್ಯವಾದಗಳು. ಹರೇ ಕೃಷ್ಣ. ಪ್ರಭುಜಿ ಮತ್ತೆ ಗ್ರಂಥರಾಜ್ ಯಾವಾಗ ಶ್ರೀಮದ್ ಕ್ಲಾಸ್ ಗುರು ತಗೊಳ್ತೀರಾ ಜೈ, ಪ್ರಭುಜಿ? ನರಸಿಂಹದೇವ್ ಭಗವಾನ್ ಕಿ ಜೈ, ಹರೇ ಶ್ರೀಲ ಕೃಷ್ಣ. ಪ್ರಭುಪಾದ್ ಕಿ ಜೈ. ಮತ್ತೆ ಯಾವಾಗ ಏನ್ ಕ್ಲಾಸ್ ಮಾತಾಡಿ? ತಗೊಳ್ತೀರಾ ಪ್ರಭುಜಿ? ಮತ್ತೆ ತಗೊಳ್ಳಿ ಮತ್ತೆ ಕ್ಲಾಸ್. ಗೊತ್ತಿಲ್ಲ ಮಾತಾಡಿ. ನಾವು ಗ್ರೂಪ್ ನಲ್ಲಿ ಇದ್ದೀರಾ? ಗ್ರೂಪ್ ನಲ್ಲಿ ಇದ್ರೆ ನಿಮ್ಗೆ ಅದರಲ್ಲೆಲ್ಲ ಸಿಗತ್ತೆ ಹಾ, ಮಾತಾಡಿ. ಇದೇ ಗ್ರೂಪ್ ಅಲ್ಲಿ ಇದೀನಿ ಪ್ರಭುಜಿ. ಓಕೆ. ಪ್ರತಿ ಸೋಮವಾರ ಪ್ರತಿ ಸೋಮವಾರ ಏನಂತಾರೆ, ಪ್ರತಿ ಸೋಮವಾರ